ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು. ಮೂಲತಃ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೂವಿನಹಳ್ಳಿಯವರು. ಕವಿ ಲಕ್ಷ್ಮೀಶನ ಊರು ಸುರಪುರ ತಾಲೂಕಿನ ದೇವಪುರ ಎಂಬುದನ್ನು ಸಾಕ್ಷ್ಯಾಧಾರಗಳ ಸಮೇತ ಸಂಶೋಧನೆ ನಡೆಸಿ ರಾಜ್ಯದ ವಿವಿಧ ಕಡೆಗಳಲ್ಲಿ ಉಪನ್ಯಾಸಗಳನ್ನು ನೀಡಿ ಸಮರ್ಥಿಸಿಕೊಂಡವರಲ್ಲಿ ಇವರು ಮೊದಲಿಗರು. ಕವಿ ಲಕ್ಷ್ಮೀಶನನ್ನು ಕೆಲವರು ಚಿಕ್ಕಮಗಳೂರಿನ ದೇವನೂರಿನವರು ಎಂದು ಸಾಧಿಸಲು ಹೊರಟಿದ್ದವರಿಗೆ ಸಂಶೋಧನಾತ್ಮಕ ಪುರಾವೆಗಳಿಂದ ಸೂಕ್ತ ಉತ್ತರ ನೀಡಿದವರು ಸೀತಾರಾಮ್ ಜಾಗೀರ್ದಾರ್ ಅವರು. ಕಳೆದ 4 ದಶಕಗಳಿಂದ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದು ಅತ್ಯಂತ ಮೌಲಿಕವಾದ ಸಂಶೋಧನಾ ಬರಹಗಳನ್ನು ಮಂಡಿಸಿದ್ದಾರೆ. ಅವರ ಕೃತಿಗಳು ಕವಿರಾಜ ಮಾರ್ಗಂ, ಗ್ರಂಥ ಸಂಪಾದನಾ ಶಾಸ್ತ್ರ ಪರಿಚಯ, ಚಂದೋರಚನಾ ಸಂಶೋಧನೆಗಳು, ದೇವಪುರದ ಮಹಾಕವಿ ಲಕ್ಷ್ಮೀಶ, ಏಕಾಕ್ಷರ ನಿಘಂಟು, ಸಾಪೇಕ್ಷ 1 ಮತ್ತು ಸಾಪೇಕ್ಷ 2 ಪಂಪನನ್ನ ಕುರಿತ ಬರಹಗಳ ಸಂಕಲನಗಳು, ಕುಮಾರವ್ಯಾಸ ಒಂದು ಅಧ್ಯಯನ, ಅಲ್ಲಮಪ್ರಭು ವೀರಶೈವ ಸಾಹಿತ್ಯ ಅಧ್ಯಯನ, ಪರ್ಷಿಯನ್ ಮತ್ತು ಅರೇಬಿಕ್ ಶಾಸನಗಳು, ಮಿತಾಕ್ಷರದ ವಿಜ್ಞಾನೇಶ್ವರರು ಹಾಗೂ ಮರ್ತೂರಿನ ಶಾಸನ, ಕರ್ನಾಟಕ ಎಪಿಗ್ರಾಫಿಯ 9 ಮತ್ತು 14 ಸಂಪುಟಗಳನ್ನು ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಶ್ರವಣ ಬೆಳಗೊಳದ ಶಾಸನಗಳು, ಛಂದಶಾಸ್ತ್ರ, ಕನ್ನಡ ಕೈಪಿಡಿ, ಅಲ್ಲಮಪ್ರಭುಗಳು ಇವರ ಪ್ರಮುಖ ಪ್ರಕಟಿತ ಗ್ರಂಥಗಳು. ಸೀತಾರಾಮ್ ಜಾಗೀರ್ದಾರ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರವು 2017ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತು. ಇಂಥ ಹಿರಿಯರನ್ನ ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನನಗೆ ನಿಮ್ಮ ಬಾಲ್ಯದ ನೆನಪುಗಳನ್ನು ಮಾಡ್ಕೊಳ್ಳೋದಾದ್ರೆ, ನಿಮ್ಮ ಊರಿನ ನೆನಪು ಮಾಡ್ಕೊಳ್ಳೋದಾದ್ರೆ ಹೆಂಗೆ ನೆನಪು ಮಾಡ್ಕೋತೀರಿ? ನಮ್ಮ ಮನೆ ಒಕ್ಕಲ್ತನದ ಆ ಪರಿಸರ, ಎಂಟೆತ್ತಿನ ಒಕ್ಕಲ್ತನ. ಪ್ರತಿ ಮನೆಯಲ್ಲಿ 35 ಜನ ಮೇಲೆ ಊಟ ಮಾಡ್ತಾ ಇತ್ತು. 8 ಎತ್ತಿನ ಒಕ್ಕಲ್ತನ, ಅದರ ಸಂಗಾತ 40 ಹಸುಗಳಿತ್ತು ನಮ್ಮ ಮನೆಯಲ್ಲಿ. ಹಿರಿಯರು ಒಂದು ಇದು ಅದು ಆ ನಂತರದಲ್ಲಿ ಮನೆ ಹೊಡ್ಕೊಂಡು ಎಲ್ಲ ಹಾಳಾಗಿ ಹೋಗಿದೆ. ಆ ಮಾತು ಬೇರೆ ಇವತ್ತು. ಬಟ್ ಆ ಮನೆತನದ ಕೂಡು ಕುಟುಂಬದ ಒಂದು ಏನು ನೆನಪಿದೆ ಅದು ತುಂಬ ಮಹತ್ವದ ಸಂಗತಿ. ಹೊಲಗಳು ಹೋಗೋದು ಬರೋದು, ಮತ್ತು ಬೆಳೆ, ಬೆತ್ತು, ಕರ, ಹಸು, ಕುದುರೆ. ನಾನು ಕುದುರೆ ಮೇಲೆ ಚೆನ್ನಾಗಿ ಕೂಡಬಲ್ಲೆ. ಯಾಕೆಂದರೆ ನಮ್ಮ ಕಾಲದಲ್ಲಿ ಬಸ್ಗಳು ಇನ್ನೂ ಏನೂ ಇರಲೇ ಇಲ್ಲ. ನಮ್ಮ ಊರ್ಲಿಂದ ಸುರ್ಪುರ್ಗೆ ಬರಬೇಕಾದ್ರೆ ನಾವು ಕುದುರೆ ಮೇಲೆ ಬರಬೇಕು, ಇಲ್ಲದಿದ್ದರೆ ಚಕ್ಕಡಿಯಲ್ಲೇ ಬರಬೇಕು. 30 ಮೈಲು ನಮ್ಮ ಊರಿನಿಂದ ಸುರ್ಪುರ ಊರು 2 ಇದಕ್ಕೆ. ಏನಾದರೂ ಕೆಲಸಕ್ಕೆ ಬರಬೇಕಾದ್ರೆ, ಮತ್ತು ನಾವು ಹೈದರಾಬಾದ್ಗೆ ಓದೋದಕ್ಕೆ ಹೋಗ್ಬೇಕಾದ್ರೂ ಕೂಡ ನಾವು ಸುರ್ಪುರ್ಗೆ ಬಂದೇ ಬಸ್ ಹತ್ತಬೇಕು, ಇಲ್ಲ ಶಾಪುರ್ಗೆ ಬಂದು ಬಸ್ ಹತ್ತಬೇಕು. ಅಷ್ಟು ದೂರದವರೆಗೂ ನಾವು ಬರಬೇಕಾದಾಗ ಕುದುರೆ ಮೇಲೆ ಬರಬೇಕಾದದ್ದು ಅನಿವಾರ್ಯವಿತ್ತು ನಮಗೆ. ಆ ಕಾರಣದಿಂದ ಆಗಿನ ಒಂದು ಸಂಗತಿಗಳು ಬಂದಾಗ ಆ ವಸ್ತುಗಳು, ಆ ಜೀವನ, ಇದು ನೆನಪು ಸಹಜವಾಗಿ ಬರ್ತದೆ. ನಿಮ್ಮ ತಂದೆಯವರು? ನಮ್ಮ ತಂದೆಯವರು ಒಕ್ಕಲ್ತನ ಮಾಡ್ತಾಯಿದ್ರು. ಎಲ್ಲ 3 ನಮ್ಮ ತಂದೆ, ನಮ್ಮ 2 ಚಿಕ್ಕಪ್ಪಂದರು, ಒಂದು ಕೂಡು ಕುಟುಂಬ ಇತ್ತದು ಒಂದು. ಯಾವಾಗ ನಮ್ಮ ಚಿಕ್ಕಪ್ಪಂದರು ತಮ್ಮ ಸಂಸಾರಗಳು ಒಂದನ್ನು ಇದನ್ನು ನೋಡಿಕೊಂಡ್ರು, ಅನ್ನಬಾರ್ದು ಅವೆಲ್ಲ ಹೇಳಿದ್ರು. ನನಗೆ ಅಷ್ಟು ಜನ ಸರ್ ಮನೆ ಒಡೆದೋಯ್ತು. ಮನೆ ಒಡೆದು ಹೋದ್ಮೇಲೆ ಕೆರೆ ನೀರು, ಕೆರೆ ಒಡೆದ್ಮೇಲೆ ಕೆರೆ ಚೆಲ್ಲಿ ಹೇಗೆ ಕೆರೆ ಅಂಗಳ ಹಾಳಾಗಿ ಹೋಗುತ್ತೋ ಹಾಗೆ ಆಗೋಯ್ತು. ಬಟ್ ನೀವು ನಿಮ್ಮ ಊರನ್ನು ಬಿಟ್ಟದ್ದು ಯಾವಾಗ ಮತ್ತು ಯಾಕೆ? ಊರನ್ನು ನಾವು ಬಿಟ್ಟದ್ದು ಅಭ್ಯಾಸಕ್ಕೆ ಅಂತ ಬಿಟ್ಟದ್ದು 1944 ಸುಮಾರು. ಹೈದರಾಬಾದಕ್ಕೆ ಹೋಗಿ ಕರ್ಕೊಂಡು ಹೋದ್ರು. ನಮ್ಮ ದೊಡ್ಡಪ್ಪನ ಮಗ. ನಮ್ಮ ಊರಿನಲ್ಲಿ ಸ್ಕೂಲೇ ಇರಲಿಲ್ಲ. ಮತ್ತು ಪ್ರಾಥಮಿಕ ಶಿಕ್ಷಣ ಎಲ್ಲ ಗೌಟಿ ಶಾಲೆ, ಹನುಮಂತೇವ್ರ ಗುಡಿಯಲ್ಲಿ ಕುಳಿತು ಓದ್ತಕ್ಕಂಥದ್ದು. ಅದನ್ನು ಓದ್ಕೊಂಡ್ಬಂದಿದ್ವಿ. ನೃಪತುಂಗ ಹೈಸ್ಕೂಲ್ ಅಕ್ಷರಾಭ್ಯಾಸ ಎಲ್ಲ ಅಲ್ಲೇ ಆಗಿದ್ದು ನಿಮ್ಗೆ? ಹೌದು, ಅಕ್ಷರಾಭ್ಯಾಸ ಎಲ್ಲ ನಮ್ಮ ಊರಿನ ಹನುಮಂತೇವ್ರ ಗುಡಿಯಲ್ಲಿ ನಡೆದ ಗ್ರಾಮ ಶಾಲೆ, ಗೌಟಿ ಶಾಲೆ ಅಂತ ಹೇಳ್ತಾರೆ. ನೀವು ಕೇಳಿರ್ಬೇಕು. ಗಾಂವ್ ಠಾಣೆಯಲ್ಲಿರೋ ಶಾಲೆ ಹೋಗಿ ಗೌಟಿ ಶಾಲೆ ಆಯಿತು. ಗಾಂವ್ ಠಾಣೆ ಅಂತಂದರೆ ಊರಿನ ಪರಿಸರದಲ್ಲಿ ಇರ್ತಕ್ಕಂಥ ಸಣ್ಣ ಊರು. ಒಂದು ಅಲ್ಲಿ ಇರ್ತಕ್ಕಂಥವ್ರು ಒಬ್ಬಿಬ್ಬರು ಪಂಡಿತರು ಏನಾದರೂ ಪಾಠ ಹೇಳ್ಕೊಡ್ತಿದ್ರು. ಅದರ ಮೇಲೆ ನಮ್ಮ ಅಭ್ಯಾಸ ನಡೆದದ್ದು. ಆ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಇದ್ಲು. ಆ ಚಿಕ್ಕಮ್ಮ ಪಾಪ ಅವರು ಹೈದರಾಬಾದ್ನಿಂದ ಬಂದವರು. ಹೀಗಾಗಿ ಅವರು ಓದಿನ ಮೇಲೆ ಹೆಚ್ಚು ಒತ್ತು ಕೊಟ್ಟು ನಮಗೆ ಅಭ್ಯಾಸ ಮಾಡ್ತಿದ್ರು. ಆಮೇಲೆ ಅಲ್ಲಿ ಸ್ಕೂಲ್ ಇಲ್ಲ ಅಂತ ಅನ್ನೋ ಕಾರಣದಿಂದ ನಮ್ಮ ದೊಡ್ಡಪ್ಪನ ಮಗ ಕಿಶನ್ ರಾವ್ ಅಂತ ಹೇಳಿದರು. ಅವ್ರದ್ದು ಕೂಡ ಹೆಸರು ಚೇಂಜ್ ಆದ. ನಮ್ಮದು ಮೂಲತಃ ದೇಶಪಾಂಡೆ ಮನೆತನ. ಕೆಂಬಾವಿ ದೇಶಪಾಂಡೆರು ಅಂತ ಹೇಳ್ತಾರೆ ಹೊರತ ಕೆಂಬಾವಿ ನಾಡಿಗೇರು ಅಂತ ಹೇಳ್ತಾರೆ. 3 ಹೆಸರಿದೆ: ನಾಡಿಗೇರು, ಜಾಗೀರ್ದಾರು, ದೇಶಪಾಂಡೆ. ಜಾಗೀರ್ದಾರ್ ಅನ್ನೋದು ನಮ್ಮ ದೊಡ್ಡಣ್ಣನ ಕಾಲದಿಂದಲೇ ಬಂದದ್ದು. ಅವರು SSLC ಕೂಡೋದಕ್ಕೆ ಯಾದಗಿರಿಗೆ ಹೋಗಬೇಕಾಯ್ತು. ಸುರ್ಪುರದಲ್ಲಿ ಕೂಡ ಹೈಸ್ಕೂಲ್ ಇರಲಿಲ್ಲ. ಯಾದಗಿರಿ ಹೈಸ್ಕೂಲ್ಗೆ ಹೋದಾಗ ಹೈಸ್ಕೂಲ್ನ ಹೆಡ್ ಮಾಸ್ಟರು ಮುಸಲ್ಮಾನರಾಗಿದ್ದರು. ಅವರು ದೇಶಪಾಂಡೆ ಬಲಿತು ಕ್ಯಾ ಅಂದರು. ಕ್ಯಾ ಅಂದರೆ ಜಾಗೀರ್ ಅಂದರು. ಆದರೆ ಜಾಗೀರ್ದಾರ್ ಲಿಖಿತ ಅಂತ ಅವ್ರು ಜಾಗೀರ್ದಾರ್ ಬರೆದು ಹಾಕಿಬಿಟ್ರು. ಹೆಸರೇ ಚೇಂಜ್ ಆಗೋಯ್ತು ಮನೇಲಿ. ಅಲ್ಲಿಂದ ಅವರು ಹೆಸರು ಚೇಂಜ್ ಆದ್ದರಿಂದ ನಮ್ಮನ್ನು ಹೈದರಾಬಾದ್ ಕರ್ಕೊಂಡು ಅವ್ರದ್ದು ನಮ್ಮದು ಹೆಸರು ಕೂಡ ಜಾಗೀರ್ದಾರ್ ಮಾಡಿಬಿಟ್ರು. ಹೀಗಾಗಿ ನಾನು ಸೀತಾರಾಮ್ ಜಾಗೀರ್ದಾರ್ ಆದ. ನಿಮ್ಮ ಓದು ಹೈಸ್ಕೂಲ್ ಓದೆಲ್ಲ ಹೈದರಾಬಾದ್ದಲ್ಲ? ಹೌದೌದು. ಬಟ್ ಸಾಹಿತ್ಯದ ಕಡೆಗೆ ಹೊರಳಿದ್ದು ಅಲ್ಲಿ ಅದು ಹೈದರಾಬಾದ್ನಲ್ಲೇ.
ಹಾ. ಎಲ್ಲ ಹೈದರಾಬಾದ್ನಲ್ಲೇ ನನ್ನ ಸಂಪೂರ್ಣ. ಯಾಕೆ ಸಾಹಿತ್ಯದ ಕಡೆಗೆ ಹೊರಳಿದ? ನಮಗೆ ಗುರುಗಳಾದವರು ಬಹಳ ಉತ್ತಮವಾದಂಥ ಗುರುಗಳು ನಮ್ಮದು ಸುದೈವಕ್ಕೆ ಸಿಕ್ಕರು. ಯಾರು? ಸುಮಾರು ಕನ್ನಡವನ್ನು ಹೇಳ್ತಕ್ಕಂಥ ಎಲ್ ಟಿ ಕುಲಕರ್ಣಿ ಅಂತ ಒಬ್ಬರಿದ್ದರು. ಆಮೇಲೆ ಜಯತೀರ್ಥ ರಾಜಪುರೋಹಿತರಿದ್ದರು. ಒಂದು 2 ವರ್ಷ ಅಷ್ಟೇ, ಭಾಳ ಇರಲಿಲ್ಲ. ಅವರು ಯಾವಾಗ KS ಸೆಲೆಕ್ಟ್ ಆದರೂ ಅಲ್ಲಿಂದ ಅವರು ಅಲ್ಲಿಗೆ ಜಂಪ್ ಆಗಿ ಹೋಗ್ಬಿಟ್ರು. ಆಮೇಲೆ ಎಲ್ ಟಿ ಕುಲಕರ್ಣಿಯನ್ನವರು ಮತ್ತು SM ನಾಯ್ಕ ಅನ್ನೋ ಹೆಡ್ ಮಾಸ್ತರ್ ಏನಿದ್ದರು, ನಮ್ಮ ನೃಪತುಂಗ ಹೈಸ್ಕೂಲ್ ಹೆಡ್ ಮಾಸ್ತರು. ಆ SM ನಾಯಕರು ಭಾಳ ಒಳ್ಳೆಯ ಮೇಸ್ಟರ್, ಉತ್ತಮ. ಅವರು BSc ಆಗಿನ ಕಾಲದ ಫೇಲ್ ಆಗಿದ್ದರು, ಆದರೂ ಅವರು ಭಾಳ ಚೆನ್ನಾಗಿ ಕನ್ನಡವನ್ನು ಅಭ್ಯಾಸ ಮಾಡಿದರು. ಹೈದರಾಬಾದಕ್ಕೆ ಬಂದಂಥ ಸಾಹಿತಿಗಳೆಲ್ಲರನ್ನೂ ನಮ್ಮ ಸ್ಕೂಲ್ಗೆ ಕರ್ಕೊಂಡ್ಬಂದು ಅವರು ಉಪನ್ಯಾಸ ಏರ್ಪಡಿಸ್ತಿದ್ರು. ಎಲ್ಲ ಕ್ಲಾಸ್ಗಳಿಗೂ ರಜೆ. ಆವಾಗ ಅಲ್ಲಿ ಒಂದು ದೊಡ್ಡ ಹಾಲು, ಆ ದೊಡ್ಡ ಹಾಲಿನಲ್ಲಿ ನಾವು ಹಾಗೆ ನೋಡಿದ ನಮ್ಮ ಪುಣ್ಯ ಏನಂದರೆ BM ಶ್ರೀಕಂಠಯ್ಯನ ನೋಡುವಂಥ ಪುಣ್ಯ ಇತ್ತು ಅವ್ರಲ್ಲಿಂದ. BM ಶ್ರೀಕಂಠಯ್ಯನವರು, ER ಕೃಷ್ಣಶಾಸ್ತ್ರಿಗಳು, K ವೆಂಕಟರಾಮಪ್ಪ, ಇವರೆಲ್ಲರೂ ಬಂದಂಥವ್ರನ್ನ ನೋಡುವಂಥ ಒಂದು ಸೌಭಾಗ್ಯ SM ನಾಯಕರು ನಮಗೆ ಕಲ್ಪಿಸಿಕೊಟ್ರು, ಹೆಡ್ ಮಾಸ್ಟರ್. ನೀವು ಹೇಳಿದ್ರೆ ಈಗ ನೃಪತುಂಗ ಹೈಸ್ಕೂಲ್ ಅಂತ. ಹೌದು, ಹೈದರಾಬಾದ್ನಲ್ಲಿ ನೃಪತುಂಗ ಹೈಸ್ಕೂಲ್ ಇತ್ತು. ಹೌದು, ಈಗೂ ಇದೆ. ಈಗೂ ನೃಪತುಂಗ ಹೈಸ್ಕೂಲ್ ಇದೆ ಅಲ್ಲೇ. ಅದೇ ಸ್ಕೂಲ್ನಲ್ಲೇ ನಾವು ಓದಿದ್ದು. ಅವಾಗ ಬಾಡಿಗೆ ಇದು ಕಟ್ಟಡ ಇತ್ತು, ಅದಕ್ಕೆ ಕಟ್ಟಡ ಅದರದ್ದೇ ಆಗಿರಲಿಲ್ಲ. ಈಗ ಸ್ವಂತ ಕಟ್ಟಡ ಇದೆ, ಕಾಲೇಜ್ ಆಗಿದೆ, ಎಲ್ಲ ಆಗಿದೆ ಈಗ. ಬಟ್ ಅಂದ್ರೆ 44 ಅಂತಂದ್ರೆ ಹೌದು, ಸ್ವಾತಂತ್ರ್ಯ ಪೂರ್ವ ನಿಜಾಮನ ಆಡಳಿತ ಇದ್ದ ಕಾಲ ಅದು. ಅಷ್ಟೇ, 4 ವರ್ಷ. ಬಟ್ ಅವಾಗ ಅಲ್ಲಿ ಕನ್ನಡಕ್ಕೆ ಆದ್ಯತೆ ಇತ್ತು. ಕನ್ನಡಕ್ಕೆ ಆದ್ಯತೆ ಇತ್ತು. ಕನ್ನಡ ಮೀಡಿಯಂ ಇತ್ತು ಅಲ್ಲಿ. ಇಂಗ್ಲೀಷ್ ಮೀಡಿಯಂ, ಕನ್ನಡ ಕಲೀಲಿಕ್ಕೆ ಕನ್ನಡ ಮೀಡಿಯಂ ಇತ್ತು, ಇಂಗ್ಲೀಷ್ ಮೀಡಿಯಂ ಇತ್ತು, ಉರ್ದು ಮೀಡಿಯಂ ಇತ್ತು, 3 ಇತ್ತು. ನೃಪತುಂಗ ಸ್ಕೂಲ್ ಒಳಗಡೆನೆ. ನೃಪತುಂಗ ಸ್ಕೂಲ್ ಒಳಗಡೆನೆ ಭಾಷೆ ಕನ್ನಡ. ಹೀಗಾಗಿ ನಾನು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದಿದ್ರು ಕನ್ನಡ ಮಾತ್ರ ಒಂದು ವಿಷಯ ನಾವು ತೆಗೆದುಕೊಂಡಿದ್ವಿ ಹೊರತಾಗಿ ಮಿಕ್ಕದನ್ನೆಲ್ಲ ಇಂಗ್ಲೀಷ್ನಲ್ಲೇ ಬರೆದೆ. ನಾವು ಇಂಗ್ಲೀಷ್ ಮೀಡಿಯಮೇ ನಾನು ಓದಿದ್ದು. SSLC ಕೂಡ ಇಂಗ್ಲೀಷ್ ಮೀಡಿಯಮ್ನಲ್ಲೇ ನಾನು ಬರೆದದ್ದು. ಮುಂದೆ BA ಕೂಡ ಅಷ್ಟೇ. ಆಗಿನ ಕಾಲದಲ್ಲಿ ಈ ವಿದ್ವಾಂಸರು ಕರ್ಕೊಂಡು ಬಂದಿರತಕ್ಕಂಥ ಅವ್ರ ಭಾಷಣಗಳ ಒಂದು ಪ್ರಭಾವ ನಮಗೆ ಕನ್ನಡದ ಕಡೆಗೆ ಒಲ್ಕೊಂಡು ಹೋಯ್ತು. ಬೇಂದ್ರೆಯವರು ಸುಮಾರು 3-4 ಸಲ ಬಂದು ಹೋಗಿದ್ದಾರೆ ನಮ್ಮ ಸ್ಕೂಲ್ಗೆ. ಅವಾಗ ಶ್ರೀರಂಗರು ಬಂದಿದ್ರು. ಈಗ ಸಾಹಿತ್ಯದ ಬಗೆಗಿನ ಆಸಕ್ತಿ ಒಂದು ಅಂತ ಆದರೆ ಅದನ್ನ ಹುಡುಕಾಟ, ಸಂಶೋಧನೆ, ಬರಹ. ನಾನು ಮೊದಲೇ ಕವಿತೆಯನ್ನು ಬರಿತಾ ಇದ್ದೆ BAದಿಂದ. ಆಮೇಲೆ MAಕ್ಕೆ ಹೋದಾಗ ನನ್ನ ಪ್ರೊಫೆಸರು ನರಸಿಂಗರಾವ್ ಮಾನ್ವಿ ಅಂತ ಇದ್ದರು. ಮಾನ್ವಿ ನರಸಿಂಗರಾಯರು ಅವರು ಒಂದು ದಿನ ಅದೇನೋ ಪ್ರಬುದ್ಧ ಕರ್ನಾಟಕ ನೋಡಿದ್ರು, ಒಂದು ಲೇಖನ ನೋಡಿದ್ರು, ಕವಿತಾ ಬರಿತಾನಂತೆ. ಕವಿತಾ, ಏನು ಕವಿತಾ ಬರಿತೀಯ, ಸಂಶೋಧನೆ ಮಾಡಿ ತೋರಿಸು ಅಂತ ಒಂದು ಚಾಲೆಂಜ್ ಕೊಟ್ಟರು ಅವರು. ಆ ಚಾಲೆಂಜರು ಸುದೈವವನ್ನು ಏನವನ್ನೇ ಅಂತೂ ಇಂತೂ ನಾನು ಸಂಶೋಧಕನಾಗೋದಕ್ಕೆ ಕಾರಣ ಆಯಿತು. ಅಲ್ಲಿಂದ ಪ್ರಬುದ್ಧ ಕರ್ನಾಟಕದ 49ನೇ ಇಶ್ಯೂವಿನಲ್ಲಿ ಬಂದು ಒಂದು ಲೇಖನಕ್ಕೆ ಕಮ್ಮಟದ ಗಿಡಗಳಲ್ಲಿ ಲೇಖನ ಮರೆದೋದಕ್ಕೆ ಕೊಟ್ಟೆ ನಾನು. 50ರಲ್ಲೇ ಬಂತು. ಅದಕ್ಕೆ ಏನು ವಿಷಯ ಇತ್ತು ಅದು? ಅದು ಅಂದರೆ ಮಾಳಸಿ, ಮೈಲಾರ ಇವರ ಬಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲೇಖನ. ಖಂಡೋಬ. ಖಂಡೋಬ. ಮೈಲಾರ ಅಂದರೆ ಖಂಡೋಬ. ಮೈಲಾರ, ಖಂಡೋಬ, ರಾವುತರಾಯ ಇವೆಲ್ಲ ಅವನಿಗೇನೆ ಸಂಬಂಧಪಡ್ತದೆ. ಮಲ್ಲಯ್ಯ ನೋಡಿ ಏನಾಗುತ್ತೆ ಅಂದರೆ ಶ್ರೀಶೈಲದ ಮಲ್ಲಿಕಾರ್ಜುನ ಈಶ್ವರ ಮಲ್ಲಿಕಾರ್ಜುನೂ ಆಗ್ತದೆ ಮಲ್ಲಯ್ಯ. ಈ ಕಡೆಗೆ ಮೈಲಾರಲಿಂಗದ ಮೈಲಾರನು ಕೂಡ ಮಲ್ಲಯ್ಯ. ಸೊ ಅಂದ್ರೆ ಶ್ರೀಶೈಲದ ಮಲ್ಲಿಕಾರ್ಜುನ ಕೂಡ ಅರ್ಜುನ ಆಗಿದ್ದು. ಅರ್ಜುನ ಅಂತಕ್ಕಂಥದ್ದು ಒಂದು ವೃಕ್ಷ ಇದೆ. ಆ ವೃಕ್ಷದ ಹೂಗಳನ್ನು ಅವನಿಗೆ ಪೂಜೆ ಮಾಡ್ತಿದ್ರು, ಮಲ್ಲಿಕಾ ಪೂಜೆ ಮಾಡ್ತಿದ್ರು. ಹೀಗಾಗಿ ಅವನಿಗೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಅಂತ ಬಂತು. ಬಟ್ ಈ ಖಂಡೋಬನಿಗೂ ಶ್ರೀಶೈಲದ ಮಲ್ಲಿಕಾರ್ಜುನಿಗೂ ಸಂಬಂಧ ಇಲ್ಲ. ಅವೆರಡೂ ಭಿನ್ನ ದೇವತೆಗಳು. ಎರಡು ಶೈವನೇ. ಎರಡು ಶೈವನೇ ಈಗ. ಆದರೆ ಮೂಲತಃ ನೀವು ಹುಡುಕೊಂಡು ಹೋದಾಗ ಮೈಲಾರಲಿಂಗನ ಮೂಲ ಗ್ರೀಕಿಗೆ ಹೋಗ್ತದೆ. ಮಾಳಚಿ ಗ್ರೀಕ್ ದೇವತೆ, ಮಳಾಚಿ ಅನ್ನತಕ್ಕಂಥದ್ದು. ನೀರನ್ನ ಶಬ್ದವು ಕೂಡ ಕನ್ನಡ ಅಲ್ಲ. ನಿರಾಯಿಷ್ ಅಂತಕ್ಕಂಥ ಗ್ರೀಕ್ ಶಬ್ದ ಕನ್ನಡಕ್ಕೆ ಬಂದಿದೆ. ಕನ್ನಡಕ್ಕೆ ಇದ್ದರೆ ನೀರಿದ್ದರೆ ತಣ್ಣು, ತಂಪು, ತಣ್ಣಿಕೊಂಡುವ, ತಣ್ಣಿ ತಗೊಂಬ, ತಣ್ಣಿ ಅಂತ ಇತ್ತು ಮೊದಲೇ. ನೀರು ಅಂದರೆ ತಣ್ಣಿ ಅಂತಾನೆ ಮೂಲ ಕನ್ನಡ ಪದ. ಮೂಲ ದ್ರಾವಿಡ, ಪ್ರೋಟೋ ದ್ರಾವಿಡಿಯನ್ ಅಂತ ನಾವು ಯಾವುದು ಕೇಳ್ತೀವಿ. ಆ ಪ್ರೋಟೋ ದ್ರಾವಿಡಿಯನ್ನಲ್ಲಿ ತಣ್ಣಿ ನಮ್ಮ ಮೂಲ ಶಬ್ದ. ನೀರು, ಅಪ್ಪು, ಜಲ ಇವೆಲ್ಲ ಆನಂತರದಲ್ಲಿ ಬಂದಿರತಕ್ಕಂಥ ಸೇರ್ಪಡೆಗಳು. ಸಂಸ್ಕೃತ ಭಾಷೆ ಸಂಪರ್ಕದಿಂದ ಬಂದಿರತಕ್ಕಂಥ ಮಾತುಗಳು. ಬೇರೆ ಭಾಷೆಗಳು ಕೂಡ ಸಂಪರ್ಕ ಬರ್ತದೆ. ಗ್ರೀಕ್ ಸಂಪರ್ಕ ಏನು ಬಂತೋ ಆ ಬಂದ ಕಾರಣದಿಂದ
ಗ್ರೀಕ್ ಭಾಷೆಯ ಶಬ್ದಗಳು ಕೂಡ ನಮ್ಮಲ್ಲಿ ಬಂದು ಹೋಗ್ಬಿಡ್ತಾವೆ. ವಾಸುದೇವ ದೇವ ಇದನ್ನು ಬಂದಾಗ ವಿದಿಶಾದಲ್ಲಿ ಇರ್ತಕ್ಕಂಥದ್ದು ಭದ್ರ ಮಾಡಿಸಿರ್ತಕ್ಕಂಥದ್ದು ಗ್ರೀಕ್ ವ್ಯಕ್ತಿ ನಮ್ಮ ವೈದಿಕ ಸಂಸ್ಕೃತಿ ಜೊತೆಗೆ ಸೇರ್ಕೊಂಡ್ಬಿಟ್ರು ಅವರು. ಅದನಂತರಲ್ಲಿ ಮುಸಲ್ಮಾನರು ಕೂಡ ಬಂದ ಮೇಲೆ ಅನಂತರದ ಒಂದಷ್ಟು ಕಾಲ ಭೇದ ಇತ್ತೆ ಹೊರತಾಗ ಅನಂತರದಲ್ಲಿ ಅವರು ಕೂಡ ಜನಾಂಗದ ಜೊತೆಗೆ ಬೆರೆತು ಮೊಹರಂ ಹಬ್ಬ ಎಲ್ಲರಿಗೂ ಒಂದು ದೊಡ್ಡ ಹಬ್ಬ ಆಗೋಯ್ತು. ಈಗ ನೀವು ಹೈಸ್ಕೂಲ್ನಲ್ಲಿ ಇದ್ದ ದಿನಗಳಲ್ಲಿನೇ ಪೊಲೀಸ್ ಆಕ್ಷನ್ನು, ಭಾರತದ ಸ್ವಾತಂತ್ರ್ಯ ಎರಡೂ ಆಯಿತು. ಹೌದು, ಆ ನೆನಪುಗಳು ಇದೆ ನೋಡಿ. 1945ರಲ್ಲಿ ಎರಡನೇ ಮಹಾಯುದ್ಧ ಗೆದ್ದ ಕೂಡಲೇ ನಮ್ಮ ನೃಪತುಂಗ ಹೈಸ್ಕೂಲ್ನಲ್ಲಿ ಪೇಡೆ ಹಂಚಿದ್ರು. ನಾವು ಆ ಪೇಡೆ ತಿಂದಿದ್ದೇವೆ. ಮೆಹದಿ ನವಾಜ್ ಜಂಗ್ ಅಂತ ಹೇಳಿ ಅವಾಗ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು ನಿಜಾಮನ ಸರ್ಕಾರದಲ್ಲಿ. ಆತ ಏನಪ್ಪ ಎಲ್ಲ ಸ್ಕೂಲ್ಗಳಿಗೂ ಪೇಡೆಯನ್ನು ಆವತ್ತಿಂದನೇ ಹಂಚಿದ್ರು. ಅನಂತರದಲ್ಲಿ ಸ್ವಾತಂತ್ರ್ಯದ ಯಾವಾಗ ಚಳವಳಿ ಬಂತು, ಸ್ವಾತಂತ್ರ್ಯ ಚಳವಳಿ ಬಂದ ಮೇಲೆ ಬಹಳ ಗಂಭೀರ ಒಂದು ಅವಸ್ಥೆ ಬಂದಾಗ ರಜಾಕಾರ್ ಮೂಮೆಂಟ್ ಏನು ಬಂದಂಥ ಸಂದರ್ಭದಲ್ಲಿ ನಮ್ಮನ್ನಿಬ್ಬರನ್ನು ನಮ್ಮ ದೊಡ್ಡಣ್ಣ ಅವರು ನೌಕರಿ ಬಿಟ್ಟು ಬರುವಂಗೆ ಇದ್ದಿದ್ದಿಲ್ಲ, ಅವ್ರು ಅಲ್ಲೇ ಉಳ್ಕೊಂಡ್ರು. ಇಲ್ಲ, ಹೈದರಾಬಾದ್ನಾಗ. ಹೌದು, ಹೈದರಾಬಾದ್ನಲ್ಲಿ ಉಳ್ಕೊಂಡ್ರು. ನಾನು ನಮ್ಮ ಅಣ್ಣ LS ಜಾಗೀರ್ದಾರ್ ಅಂತಕ್ಕಂಥವ್ರನ್ನ, ಲಕ್ಷ್ಮಣರಾವ್ ಜಾಗೀರ್ದಾರ್ನವ್ರನ್ನ, ನಮ್ಮಿಬ್ಬರು ಹುಡುಗರನ್ನ ಊರಿಗೆ ಕೊಟ್ಟು ಕಳಿಸ್ಬಿಟ್ರು. ಎಲ್ಲಿ ಕೆಂಬಾವಿಗೆ ಬಂದ್ರಿ? ಅಲ್ಲ, ಹೂವಿನಹಳ್ಳಿಗೆ ಬಂದೆ. ನಾವು ಹೂವಿನಹಳ್ಳಿಯಲ್ಲಿ ಕೆಂಬಾವಿಯಲ್ಲಿ ಬಾಳ್ದನೇ ಇಲ್ಲ, ಮೂಲ ಮನೆತನ ಕೆಂಬಾವಿಯಲ್ಲಿ. ನಮ್ಮ ಅಣ್ಣತಂಕಿ ಕೆಂಬಾವಿಯಲ್ಲಿದೆ, ಮುದನೂರಿನಲ್ಲಿದೆ, ಮಳ್ಳಿಯಲ್ಲಿದೆ, ಯಕ್ತಾಪುರ್ನಲ್ಲಿದೆ, ಬೊಮ್ಮನಹಳ್ಳಿಯಲ್ಲಿದೆ. ಯಾರ್ಯಾರಿಗೆ ಭೂಮಿ ಎಲ್ಲೆಲ್ಲಿ ಬಂತು ಅಲ್ಲಲ್ಲಿ ಉಳ್ಕೊಂಡ್ರು. ದೇಶಪಾಂಡೆಯವರಿಗೆ ಮೊಟ್ಟ ಮೊದಲು ದೇಶಪಾಂಡೆಗಿರಿ ಏನು ಬಂತು, ಸಾತರ್ಸ ಅನ್ನತಕ್ಕಂಥ ವ್ಯಕ್ತಿಗೆ ದೇಶಪಾಂಡೆ ಅವನು ಅಲಿ ಆದಿಲ್ ಶಾ ಬಿಜಾಪುರದ ಅಲಿ ಆದಿಲ್ ಶಾ ಅವ್ರ ಬಳಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ 64 ಗ್ರಾಮಗಳ ಒಂದು ದೇಶಪಾಂಡೆಗಿರಿ ಕೊಟ್ಟರು. ಆ 64 ಹಳ್ಳಿಗಳು ಅನ್ನೋ ಒಂದು ಆದಾಯವನ್ನು, ಕಂದಾಯ ಆದಾಯವನ್ನು ಉಣ್ತಕ್ಕಂಥದ್ದು. ಅದು ಮುಂದೆ ಸುರ್ಪುರ ಸಂಸ್ಥಾನದ ಯಾವಾಗ ಬೆಳೀತೋ, ಬೆಳೆದ ಮೇಲೆ ಸುರ್ಪುರ ಸಂಸ್ಥಾನದ ಒಳಗೆ ಬಂತು ಆ ದೇಶಪಾಂಡೆಗಿರಿ. ಅದೆಲ್ಲ ಒಟ್ಟು ಅವ್ರ ಮೇಲೆ ಸುರ್ಪುರ ಸಂಸ್ಥಾನಿಕರ ಬಂದರು. ಅವರು ಬಂದ ಮೇಲೆ ಆ ದೇಶಪಾಂಡೆಗಿರಿನೂ ಹೋಯ್ತು, ಇದೆಲ್ಲ ಆ ಭೂಮಿಗಳು ಅಷ್ಟೇ ಮಾತ್ರ ಬಿಟ್ಟುಬಿಟ್ರು. ಆ ಅಧಿಕಾರಿಗಳು ಕಂದಾಯದಿಂದ ಅನುಭವಿಸ್ತಕ್ಕಂಥದ್ದೆಲ್ಲ ಸಂಸ್ಥಾನಕ್ಕೆ ಹೋಯ್ತದು. ಆರ್ಥಿಕ ವ್ಯವಸ್ಥೆ ವ್ಯತ್ಯಾಸಗಳಾಗ್ತದೆ. ಆಡಳಿತ ಬದಲಾದಂಗೆ ವ್ಯವಸ್ಥೆ ಆಡಳಿತ ಬದಲಾದಾಗ ಆರ್ಥಿಕ ವ್ಯವಸ್ಥೆ ವ್ಯತ್ಯಾಸ ಆಗೋಗ್ಬಿಡ್ತದೆ. ಎಲ್ಲ ಕಾಲದಲ್ಲೂ ಅದಾಗುತ್ತೆ. ಬಟ್ ಈಗ ಪೊಲೀಸ್ ಆಕ್ಷನ್ ಟೈಮ್ನೊಳಗೆ ಹೂವಿನಹಳ್ಳಿನಲ್ಲಿ, ಹೌದು, ಹೂವಿನಹಳ್ಳಿಯಲ್ಲೇ ಇದ್ದೆ ನಾನು ಅವಾಗ. ಬಟ್ ಅದರ ಬಿಸಿ ಉಷ್ಣ ಸಾಕಷ್ಟು ನಮ್ಮ ಊರುಗಳಿಗೆ ಆಯ್ತು ಅವಾಗ. ಈಚೆಗಡೆಗೆ ಹಗಲು ಹೊತ್ತಿನಲ್ಲಿ ರಜಾಕಾರ್ ಬಂದು ಅಟ್ಯಾಕ್ ಮಾಡೋರು. ಆ ಕಡೆಯಿಂದ ರಾತ್ರಿ ಹೊತ್ತಿನಲ್ಲಿ ಕಾಂಗ್ರೆಸ್ಸು ಈ ಬಂಟನೂರು ಅನಂತರದಲ್ಲಿ ಆಯಿತು. ಮೊದಲು ತಾಳಿಕೊಟ್ಟಿಗಿದ್ದರು ಅವರು. ಆದರೆ ಮೊದಲೇನಪ್ಪ ಅಂದರೆ ಸರ್ದಾರ್ ಶರಣಗೌಡ ಅಂತಕ್ಕಂಥವ್ರು ಆ ಕಡೆ ಈ ಕಡೆಗೆಲ್ಲ ಓಡಾಡ್ತಾ ಇದ್ದರು. ಆಮೇಲೆ 2 ಕೇಂದ್ರಗಳಾದವು. ಒಂದು ಬಂಟನೂರು ಕೇಂದ್ರ ಆಯಿತು, ಇನ್ನೊಂದೇನಪ್ಪ ಅಂದರೆ ಕುಳಗೇರಿ ಕೇಂದ್ರ ಆಗೋಯ್ತು ಆ ಕಡೆಗೆ. ಆ 2 ಕೇಂದ್ರಗಳ ಅವರು ಬರ್ತಾ ಇದ್ರು ಮೊದಲು. ಆ ನಂತರದಲ್ಲಿ ಯಾವಾಗ ಬಂಟನೂರು ಕೇಂದ್ರ ಸಂಪೂರ್ಣ ತನ್ನ ಇದಕ್ಕೆ ವಶಕ್ಕೆ ವಹಿಸ್ಕೊಳ್ತಾರೆ ನಮ್ಮ ಈ ಭೂಭಾಗವನ್ನು, ಹೂವಿನಹಳ್ಳಿ, ಈ ಮುದನೂರು, ಕೆಂಬಾವಿ, ಇವೆಲ್ಲ ಅಷ್ಟು ಭಾಗ ಇವರು ಇದನ್ನು ನೋಡ್ಕೊಂಡಿದ್ರು. ರಾತ್ರಿ ಬಂದು ಇವರು ಇದು ಮಾಡ್ರಿ, ನೀವೇನಪ್ಪ ಧ್ವಜ ಹಾರಿಸ್ರಿ ಮಾಡ್ರಿ ಹೀಗೆ ಅಂತ ಹೇಳ್ತಕ್ಕಂಥದ್ದು. ಜನ ಮನಸ್ಸು ಇವ್ರ ಕಡೆಗಿದ್ರು ಕೂಡ ಅವ್ರು ಬಂದಾಗ ಅವ್ರಂತನೂ ಇರಬೇಕಾಗ್ತಾ ಇತ್ತು. ಹಾಗಾಗಿ ನಮ್ಮ ಊರಿನಲ್ಲಿ ಖೂನ್ ಖರಾಬ್ ಆಗಲಿಲ್ಲ. ಖೂನ್ ಖರಾಬ್ ಅಂದರೆ ನಿಮ್ಗೆ ಅರ್ಥವಾಗುತ್ತೆ. ಆದರೆ ಪಕ್ಕದ ಹಳ್ಳಿ ತಳ್ಳಹಳ್ಳಿಯಲ್ಲಿ ರಜಾಕಾರರು ತಳ್ಳಹಳ್ಳಿ ಬಾಲಿಕಾರನ ಕೊಂದು ಹಾಕ್ಬಿಟ್ರು, ಊರು ಲುಟ್ಟಿ ಮಾಡ್ಕೊಂಡು ಹೋದ್ರು. ಈಗ ಮತ್ತೆ ನಾನು ಸಂಶೋಧನೆ ಕಡೆಗೆ ಇದು ಮಾಡೋದಾದರೆ, ನೀವು MA ಓದುವಾಗ ಏನು ವಿಷಯಗಳನ್ನು ತಗೊಂಡು? ನೋಡಿ, ಶಾಸನ ಸಾಹಿತ್ಯ ಒಂದು ಪೇಪರ್ ಇತ್ತು, ಹಳಗನ್ನಡ ಕಾವ್ಯಗಳಿತ್ತು ನಮಗೆ. ಅದು ಉಸ್ಮಾನಿಯಾದಲ್ಲಿ, ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ನಾನು MA ಮಾಡಿದ್ದು. ಹಳಗನ್ನಡ ಕಾವ್ಯಗಳಿತ್ತು. 4 ಪೇಪರ್ ಇರ್ತಿತ್ತು. ಭಾಷಾಶಾಸ್ತ್ರ ಇರ್ತಿತ್ತು, ವ್ಯಾಕರಣಶಾಸ್ತ್ರ ಇರ್ತಿತ್ತು. ಈಗ ಒಂದೊಂದು ಪೇಪರು 4 ಪೇಪರು ಇದರಲ್ಲಿ ಮುಗಿದೋಗ್ತಿತ್ತು. ಕಾವ್ಯಗಳು ಪಂಪ ಆ ದೃಷ್ಟಿಯಲ್ಲೇ ನಾನು ವಿಶೇಷ ಕವಿಯನ್ನಾಗಿ ಓದಿದೆ. ಪಂಪನನ್ನು ವಿಶೇಷ ಕವಿಯಾಗಿ ಓದಿದಾಗಲೇ ನಮಗೆ ಅದೇ ವರ್ಷವೇ ಪಂಪನ ತಮ್ಮ ಜಿನವಲ್ಲಭನ ಶಾಸನ, ಕುರ್ಕ್ಯಾಲ್ ಶಾಸನ ಅಂತ ಹೇಳ್ತೇವೆ, ಅದಕ್ಕೆ ವೃಷಭಾದ್ರಿ ಶಾಸನ ಅಂತ ಹೇಳ್ತೇವೆ, ಅದಕ್ಕೆ ಗಂಗಾಧರ ಶಾಸನ ಅಂತ ಮೊಟ್ಟ ಮೊದಲು ಅದನ್ನು ಪ್ರಕಟ ಮಾಡಿದಂಥ ದಿವಂಗತ ಡಾಕ್ಟರ್ N. ವೆಂಕಟರಮಣಯ್ಯ ಅಂತಕ್ಕಂಥವರು ಪ್ರಕಟ ಮಾಡಿದರು. ತೆಲುಗು ಭಾರತಿಯಲ್ಲಿ ಮೊದಲ ಲೇಖನ ಬಂತು. ಪಂಪುನಿ ತಮ್ಮಡು ಜಿನವಲ್ಲಭನಿ ಗಂಗಾಧರ ಶಿಲಾಶಾಸನಮು ಅಂತ. ಅದನ್ನು ನಾನು ಕನ್ನಡಕ್ಕೆ ಮೊಟ್ಟ ಮೊದಲು ಅನುವಾದ ಮಾಡಿಕೊಟ್ಟೆ. ಯಾವ ಭಾಷೆಯಲ್ಲಿದೆ? ಕನ್ನಡ. ಅದು ತೆಲುಗು, ಅದು ಕನ್ನಡ ಭಾಷೆಯಲ್ಲಿ ಇದ್ದರೂ ಕೂಡ ಅವರು ತೆಲುಗು ಭಾಷೆಯಲ್ಲಿ, ತೆಲುಗು ಭಾರತಿಯಲ್ಲಿ ಬಂತು ಮೊದಲು ಲೇಖನ. ಆ ಲೇಖನ ಅಷ್ಟನ್ನು ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ಟು ಅದರ
ಪಠ್ಯವನ್ನು ಕೂಡ ನಾನು ಕನ್ನಡದಲ್ಲೇ ಮಾಡಿಕೊಟ್ಟೆ. 50ನೇ ಸಂಪುಟದಲ್ಲಿ ಬಂದಿದೆ ಜನವಲ್ಲಭನ ಅಂತ ಶಾಸನ ಅಂಥೇಳಿ, ಗಂಗಾಧರ ಶಾಸನ ಅಂತಲೇ ಅದು ಆಗಿತ್ತು, ಹಾಗೆ ಅನುವಾದ ಮಾಡಬೇಕಾಗತ್ತೆ. ಅನುವಾದ ಶೀರ್ಷಿಕೆ ಕೂಡ ಅದನ್ನೇ ಕೊಟ್ಟು ಮಾಡಾಯಿತು. ಅನಂತರದಲ್ಲಿ ಅದಕ್ಕೆ ಕುರಿಕ್ಯಾಲ ಶಾಸನ ಅಂತ ದಿವಂಗತ GS ಗೈ ಅವರು ಕರೆದ್ರು. ಆದರೆ ವಾಸ್ತವದಲ್ಲಿ ಕುರಿಕ್ಯಾಲ ಅವಾಗಿತ್ತೋ ಎಲ್ಲೋ ಗೊತ್ತಿಲ್ಲ ನಮಗೆ. ಆದರೆ ಶಾಸನದ ಒಳಗೆ ವೃಷಭಾದ್ರಿಯ ಶಿಲಾಶಾಸನ ಅಂತ ವೃಷಭಾದ್ರಿ ಅಂತ ಅನ್ನೋ ಸ್ಪಷ್ಟವಾದ ಉಲ್ಲೇಖ ಇರೋದ್ರಿಂದ ಅದಕ್ಕೆ ನಾನು ವೃಷಭಾದ್ರಿಯ ಶಿಲಾಶಾಸನ ಅಂತ ಕರಿತೇನೆ. ಅಥವಾ ಪಂಪನ ತಮ್ಮನ ಶಾಸನ ಅಂದರೂ ಏನು ತಪ್ಪೇನು, ಜಿನವಲ್ಲಭನ ಶಾಸನ. ಜಿನವಲ್ಲಭನ ಪಂಪನ ತಮ್ಮ ಜಿನವಲ್ಲಭನ ಶಾಸನ ಅಂದರೂ ಏನು ತಪ್ಪಾಗೋದಿಲ್ಲ. ಇನ್ನು ಆಶ್ಚರ್ಯ ಅಂದರೆ ಇಡೀ ಪಂಪ ಭಾರತದಲ್ಲಾಗಲಿ ಆದಿಪುರಾಣದಲ್ಲಾಗಲಿ ಪಂಪ ಒಂದು ಕಡೆಗಾದರೂ ತನ್ನ ಕೌಟುಂಬಿಕ ಸಂಗತಿಗಳು, ತನ್ನ ತಂದೆ ಒಂದು ಹೆಸರು ಬಿಟ್ಟರೆ ಇನ್ಯಾವ ಸಂಗತಿಯನ್ನು ಹೇಳಿಲ್ಲ. ಆದರೆ ಈ ಶಾಸನದ ಪ್ರಕಾರ ಜಿನವಲ್ಲಭನೇ ಪಂಪನ ತಮ್ಮ ಅಂತ ಹೆಂಗೆ ಸಾಧಿಸಿತು? ಶಾಸನದಲ್ಲಿ ಹೇಳಿದೆಯಲ್ಲ, ಪಂಪನ ತಮ್ಮ ಅಂತಲೇ ಹೇಳಿದೆ ಸ್ಪಷ್ಟವಾಗಿ. ಸಂದ ಪಂಪನ ತಮ್ಮ ಅಂತ ಹೇಳಿದೆ. ಅಂದರೆ ಅಷ್ಟೊತ್ತಿಗಾಗಲೇ ಪಂಪ ಹೋಗಿದ್ದ. ಅವನ ತಮ್ಮ ಜಿನವಲ್ಲಭನ ತಂದೆ ಭೀಮಪ್ಪಯ್ಯನಿಗೆ. ಬಟ್ ಅದರಲ್ಲಿ ಕುರಿಕ್ಯಾಲ ಶಾಸನದಲ್ಲಿ ಭೀಮಪ್ಪಯ್ಯನ ಪ್ರಸ್ತಾಪ ಇದೆಯಾ? ಇದೆ, ಅಲ್ಲೇ ಇರ್ತಕ್ಕಂಥದ್ದು. ಜಿನವಲ್ಲಭ ಭೀಮಪ್ಪಯ್ಯನ ಮಗ ಏನು ಅರ್ಥ ಆಗ್ತಾನೆ. ಅವನು ಉಲ್ಲೇಖ ಇರೋದರಿಂದ ತಾಯಿ ಹೆಸರು ಅಬ್ಬಣಬ್ಬೆ ಅಂತ ಇರೋದ್ರಲ್ಲಿಂದ ಅವರು ಬಂದಿರತಕ್ಕಂಥ ಕುಟುಂಬಗಳು ವಲಸೆ ಬಂದಿದೆ. ಅಲ್ಲಿ ಕುಟುಂಬ ತಾಯಿಯ ಮರ್ಮಳ್ ಅಂದರೆ ಅಜ್ಜಿ ಅಜ್ಜ ಅಣ್ಣಿಗೆರೆಯವರು, ತಾಯಿಯ ತವರು ಮನೆ ಅದು. ಜಿನವಲ್ಲಭನ ತಾಯಿಯ ಊರು ಅಣ್ಣಿಗೆರೆ, ಅಜ್ಜಿ ಊರು ಅಣ್ಣಿಗೆರೆ. ತಾಯಿ ಊರು ಯಾವುದಾದ್ರೂ ಆಗಿರ್ಬೋದಲ್ವಾ? ಅಣ್ಣಿಗೆರೆನೇ ಆಗಿರ್ಬೇಕಾಗಿಲ್ಲ. ಆದರೆ ಸ್ವಾರ್ಥತೆಯಿಂದ ಅಣ್ಣಿಗೆರೆಗೆ ಒಯ್ದು ಹಾಕ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ನನಗನ್ಸೋ ಮಟ್ಟಿಗೆ. ಅಂದ್ರೆ ಅಣ್ಣಿಗೇರಿನಲ್ಲಿ ಒಂದು ಶಾಸನದಲ್ಲಿ ಆತ ಜಿನವಲ್ಲಭ ಜೋಯಿಸ ಸಿಂಗನ ಮಗನ ಮಗಳ ಮಗಳು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ, ಸ್ಪಷ್ಟ ಇಲ್ಲ. ಹಾಗಿರುವಾಗ ಬರೀ ಊಹೆಗಳನ್ನು ಹೇಳಬೇಕಾಗ್ತದೆ ಹೊರತಾಗಿ ಒಂದು ಮಾತು ಸ್ಪಷ್ಟ ಏನಂದರೆ ಜೋಯಿಸ ಸಿಂಗನ ಮೊಮ್ಮಗ ಪಂಪ ಆಗ್ಬೋದು, ಆಗದೇ ಇರ್ಬೋದು. ಯಾಕಂದರೆ ಭೀಮಪ್ಪಯ್ಯನಿಗೆ 2 ಹೆಂಡರು. ಮೊದಲನೇ ಹೆಂಡತಿಯಾರ ಹೋಗಿರ್ತಾಳೆ, 2ನೇ ಹೆಂಡತಿಯನ್ನು ಮಾಡಿಕೊಂಡಿರ್ತಾನೆ. 2ನೇ ಹೆಂಡತಿಯ ಮಗ ಜಿನವಲ್ಲಭ, ಆವಾಗಲೂ ಅವನ ತಮ್ಮನೇ. ಹೌದು. ಮೊದಲನೇ ಮಗುವನ್ನು ಅವರು ಅಲಕ್ಷ್ಯ ಮಾಡ್ತಾರೆ. ಮುನಿಕುಲದಲ್ಲಿ ಒಯ್ದು ಗುರುಕುಲದಲ್ಲಿ ಅಭ್ಯಾಸಕ್ಕೆ ಇಡ್ತಾರೆ. ಕೊಂಡಕ್ಕೊಂದೇ ಗುರುಕುಲದಲ್ಲಿ, ಅದು ಕೊನಕೊಂಡಲದಲ್ಲಿ ಇತ್ತು. ಅವ್ರ ಮೂಲ ಊರು ನಮಗೆ ಗೊತ್ತಿರುವಂತೆ ವೆಂಗಿಪರ್ರ ಅದ ಒಂದು ಮೊದಲೇದು, ನಿಡುಗುಂದಿ 2, ವಿಕ್ರಮಪುರ ಅಂತಕ್ಕಂಥದ್ದು 3. ಹೀಗೆ ಬರ್ತಕ್ಕಂಥ 3 ಗ್ರಾಮಗಳು ಕೂಡ ಅವು ಇವತ್ತು ಆಂಧ್ರದಲ್ಲಿವೆ, ನಮ್ಮ ಕರ್ನಾಟಕದಲ್ಲಿಲ್ಲ. ಓಕೆ. ಈಗ ಅಣ್ಣಿಗೇರಿನಲ್ಲಿ ಅವರ ಮನೆತನದವರು ಅಂತ ಹೇಳಿಕೊಳ್ಳೋದು ಇದೆಯಲ್ಲ, ಅಜ್ಜಿನ ಮನೆತನದವರು ಅಂತ ಹೇಳಿಕೊಳ್ತಾರೆ. 700 ವರ್ಷದ ಅಂತರ ಇದೆ ಅಲ್ಲಿ. 700 ವರ್ಷದೊಳಗೆ ಅದೇ ಮನೆತನದ ಕುಟುಂಬದವರಲ್ಲಿ ಇದ್ದರು ಅಂತ ಹೇಳೋಕೆ ಆಗೋದಿಲ್ಲ. ಅಂದರೆ ಇದೊಂದು ಊಹೆ ಅಷ್ಟೇ. ಊಹೆಗಳು. ಒಂದು ಸತ್ಯ ಏನಂದರೆ ಪಂಪ 2 ಕೃತಿಗಳನ್ನು ಬರೆದಿದ್ದಾನೆ, ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ಈ ವಿಕ್ರಮಾರ್ಜುನ ವಿಜಯದಲ್ಲಿ ತನಗೆ ಸ್ಪಷ್ಟವಾಗಿ ರಾಜ ಸನ್ಮಾನವನ್ನು ಮಾಡಿದವನು ಗುಣಾರ್ಣವ ಅನ್ನತಕ್ಕಂಥ ಇಮ್ಮಡಿ ಅರಿಕೇಸರಿ. ಆತನ ರಾಜಧಾನಿ ಬೋಧನ. ಏನು ಬೇಳು ಸಿರಿಯುದ್ದಾನೆಯನ್ ಎಣ್ಣೆಯೊಳೆ ತೀವಿದ 500 ಆನೆಯನ್ ಅವಗಾಹ ಮೀರಿಸುವ ಬೋಧನದಳು. ಕೆರೆ, ಒಂದು ಕೊಳ, ಅದರಲ್ಲಿ ಎಣ್ಣೆ ತುಂಬಿ 500 ಆನೆಯನ್ನು ನಿತ್ಯ ಸ್ನಾನ ಮಾಡಿಸ್ತಿದ್ರು ಅಂತ. ಅಲ್ಲಿ ಎಲ್ಲಿ? ಬೋಧನದಲ್ಲಿ. ಅಲ್ಲಿ ಕೂಡ ಶಾಸನ ಕೂಡ ಸಿಕ್ಕಿದ್ದು ವಾಸ್ತವದಲ್ಲಿ ಬೋಧನದಲ್ಲಿ ಕೂಡ ಒಂದು ಶಾಸನ ಇದೆ. ಬೋಧನದಲ್ಲಿ ಅದು ತರುವಾಯದ ಶಾಸನ ಬರ್ತದೆ. ಅದು ವಾದ ವಿವಾದದಲ್ಲಿ ಇನ್ನೂ ಇದೆ. ಏನು ಹೇಳ್ತದೆ ಬೋಧನದ ಶಾಸನ? ಶುಭನಂದಿ ಅನ್ನತಕ್ಕಂಥವನು ಹೋದ ಅಂತ ಹೇಳಿ. ಶುಭ ಅನ್ನತಕ್ಕಂಥದ್ದು ಪಂಪನಿಗೆ ಅವನು ಸನ್ಯಾಸಿ ಆದಾಗ ಇರ್ತಕ್ಕಂಥ ಹೆಸರದು. ಈ ಪೂರ್ವಾಶ್ರಮ ಮತ್ತು ಉತ್ತರಾಶ್ರಮದಲ್ಲಿ ಬರ್ತಕ್ಕಂಥ ಮಾತುಗಳನ್ನು ಇನ್ನೂ ನಮ್ಮ ವಿದ್ವಾಂಸರು ವಾದ ವಿವಾದದಲ್ಲಿ ಇಟ್ಟುಕೊಂಡಿದ್ದಾರೆ. ಸೊ ಪಂಪ ಸನ್ಯಾಸಿಯಾಗಿ ಜೈನ ಧರ್ಮವನ್ನು ಸೇರಿದ್ದು ಅಂತ. ಪಂಪ ಸ್ವೀಕಾರ ಅಲ್ಲಪ್ಪ, ಜೈನ ಧರ್ಮ ಪಂಪನ ತಂದೆ ಅಲ್ಲ, ಅವನ ಅಜ್ಜ ಅಭಿಮಾನ ಚಂದ್ರನ ಕಾಲಕ್ಕೇನೆ ಅವರು ಜೈನರಾಗಿದ್ದರು. ಸನ್ಯಾಸ ಸ್ವೀಕಾರ ಮಾಡಿದ್ದು ಪಂಪ ಸ್ವೀಕಾರ ಮಾಡಿದ್ದು. ಗುರುಕುಲದಲ್ಲಿ ಓದಿದ್ದಾನೆ, ಅವನು ಸನ್ಯಾಸಿ ಆಗಿದ್ದಾನೆ. ಅಲ್ಲೇನೆ ಕೊಂಡಕುಂದ ಅನ್ವಯ ಅನ್ನತಕ್ಕಂಥ ಗುರುಕುಲದಲ್ಲಿ ಅಭ್ಯಾಸ ಮಾಡಿ ಅಲ್ಲಿಯೇ ಸನ್ಯಾಸಿ ಆದವನು. ಸೊ ಬೋಧನ ಮತ್ತು ಬನವಾಸಿಗೆ ಬೋಧನಕ್ಕೆ ಏನು ಸಂಬಂಧ? ಬನವಾಸಿಗೆ ಏನೂ ಸಂಬಂಧವಿಲ್ಲ. ಬನವಾಸಿಯ ವರ್ಣನ ಬರ್ತದೆ. ಯಾಕೆ ದೇಶ ಬನವಾಸಿ ದೇಶದ ವರ್ಣನ ಬರ್ತದೆ.
ಪಂಪ ಅಧ್ಯಯನ ಮಾಡುವುದಕ್ಕಾಗಿ ಕ್ಷೇತ್ರ ಕಾರ್ಯ ಮಾಡಿದ್ದಾನೆ. ಅವನು ಗೋಕರ್ಣಕ್ಕೆ ಹೋಗಿದ್ದಾನೆ. ಗೋಕರ್ಣನಾಥನನ್ನ ನೋಡಿ, ಈಗ ಆದಿಪುರಾಣದ ಪದ್ಯವನ್ನೇ ನಾನು ಎತ್ತಿ ಕೊಡಬೇಕು ವಿಕ್ರಮದಲ್ಲಿ ತೋರಿಸಿಕೊಟ್ಟಾಗ ಗೋಕರ್ಣನಾಥನ ಸುಂದರವಾದ ವರ್ಣನೆಯನ್ನು ಯಾವ ಬ್ರಾಹ್ಮಣನೂ ಮಾಡಲಾರ, ಅಷ್ಟು ಸುಂದರವಾಗಿ ವರ್ಣನ ಮಾಡ್ತಾನೆ. ಮಹಾನಂದಿ ಅನ್ನೋದು ನಂದ್ಯಾಲದ ಹತ್ತಿರ ಇರ್ತಕ್ಕಂಥ ಮಹಾನಂದಿ ತೀರ್ಥ. ಅದರಲ್ಲಿ ಇನ್ನು 4 ನಂದಿಗಳು, ಒಟ್ಟು 5 ನಂದಿಗಳು ಇರ್ತಕ್ಕಂಥದ್ದು. ಆ ಒಂದು ವಿವರಣೆ ಇಲ್ಲಿ ಕೊಡ್ತಾನೆ ಸ್ಪಷ್ಟವಾಗಿ. ಅಂತೂ ಪುಟ್ಟು ಆತನ ಬಾಲಕ್ರೀಡೆಯಂ ಆಕೆಯ ಸುರತ ಕ್ರೀಡೆ ತನ್ನ ನೋಟಕ್ಕಂ ಕೂಟಕ್ಕಂ ಸುಗೈಸೆ ನಂದೆ ಅಪರನಂದೆ ಅಶ್ವಿನಿ ಮಹಾನಂದೆ ಎಂಬ ತೀರ್ಥ ಜಲಗಳೋಳು ಓಲಾಡುತ್ತುಂ ಉದ್ರುತ್ತ ಭೂಪತಿಗಳನ್ನೇ. ಮಹಾನಂದಿ ತೀರ್ಥ ಹೇಳಬೇಕಾದ್ರೆ ಮಹಾನಂದಿ ತೀರ್ಥಕ್ಕೆ ಹೋಗಿದ್ದ. ಅಲ್ಲಿ ಹತ್ತಿರದಲ್ಲೇ ಅವನ ಊರು. ಅವ್ರ ವಂಶಸ್ಥರೆಲ್ಲ ಎಲ್ಲಿ ಬರ್ತದೆ, ತ್ರಿಪುರಾಂತಕದ ಹತ್ತಿರದಲ್ಲಿ. ತ್ರಿಪುರಾಂತಕ್ಕೂ ಕೂಡ ಅವ್ರಿಗೆ ಸಂಬಂಧಪಡ್ತದೆ. ನಂದ್ಯಾಲದ ತಾಲೂಕದಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ತ್ರಿಪುರಾಂತಕ್ಕೆ ಏನು ಬರ್ತದೆ, ತ್ರಿಪುರಾಂತಕ್ಕೂ ಕೂಡ ಅವ್ರಿಗೆ ಸಂಬಂಧಪಡ್ತದೆ. ಅಲ್ಲಿ ಅವ್ರ ವಂಶಸ್ಥರು ಒಂದು ಇದನ್ನ ಕೆರೆಯನ್ನು ಕಟ್ಟಿಸಿದ್ದಾರೆ. ಆಂಧ್ರದಿಂದ ಕರ್ನಾಟಕಕ್ಕೆ ಬಂದಿರ್ತಾರೆ. ಆಗಿನ ಕಾಲದಲ್ಲಿ ಭಾಷೆ ಇರಲಿಲ್ಲ, ಭಾಷೆಯ ಒಂದು ಗೊಂದಲ ಇರಲಿಲ್ಲ. ಯಾರು ಯಾವ ಬೇಕಾದ ಭಾಷೆಯನ್ನು ಓದ್ಬೋದಾಗಿತ್ತು, ಎಲ್ಲ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ಕೊಳ್ಬೋದಾಗಿತ್ತು. ಅಂತೇನೆ ಪೊನ್ನ ಕಮ್ಮಿನಾಡಿನವನು, ಪಂಪ ಇಲ್ಲಿ ನಾಡಿನವನು. ಕಮ್ಮಿನಾಡು ಅಂತಂದರೆ ಕರ್ಮರಾಷ್ಟ್ರ, ಪ್ರಕಾಶಂ ಡಿಸ್ಟ್ರಿಕ್ಟ್ನಿಂದ ಹಿಡಿದು ನೆಲ್ಲೂರು ತನಕ. ಹಾಗೆ ಮುಂದಕ್ಕೆ ಬರ್ತಾನೆ, ಹೀಗೆ ಬರ್ತಾನೆ. ಇಲ್ಲಿ ನಮ್ಮ ಜೈನ ಕ್ಷೇತ್ರಗಳನ್ನೆಲ್ಲ ಅವನು ಅಭ್ಯಾಸ ಮಾಡಿದ್ದಾನೆ. ಕನಕಗಿರಿಗೆ ಬರ್ತಾನೆ. ಇಲ್ಲಿ ಈ ಕನಕಗಿರಿಯಲ್ಲಿ ವರ್ಣನೆ ಮಾಡ್ತಾನೆ. ನರಸೀಪುರನ ಅಗಸ್ತ್ಯ ತೀರ್ಥ ಇಲ್ಲಿ ಬರ್ತದೆ, ದೇವಸ್ಥಾನ ಇದೆ ಅಲ್ಲಿ ನಿಮಗೆ. ಆ ತೀರ್ಥ ಬರ್ತಕ್ಕಂಥದ್ದು ಅದನ್ನು ಮಾಡ್ತಾನೆ. ರಾಜ ವೈದಿಕ ಧರ್ಮದವನು, ಇವನು ಜೈನ ಧರ್ಮದವನು. ಮೂಲತಃ ವೈದಿಕ ಧರ್ಮದಿಂದ ಬಂದರೂ ಕೂಡ ಎರಡೂ ಧರ್ಮಗಳ ಒಂದು ಸಮ್ಮಿಲನತೆ ನಮ್ಗೆ ಅವನಲ್ಲಿ ಕಾಣಿಸ್ತದೆ. ಗೋಕರ್ಣಕ್ಕೆ ಬರ್ತಾನೆ. ಹಾಗೆ ಮುಂದಕ್ಕೆ ಹೋಗಿ ಗೋಕರ್ಣಕ್ಕೆ ಬಂದು ಗೋಕರ್ಣನಾಥನನ್ನು ಎಷ್ಟು ಚಂದ ವರ್ಣನ ಮಾಡ್ತಾನೆ ನೋಡಿ. ಜನತಾಪುತ್ರನು ವಜ್ರತುಂಡ ಹತಿಗಂ ಮೇಯಾಂತು ಖಂಡಂಗಳಂ ಅಂದರೆ ನಾಗರಖಂಡ ದಾಟಿಕೊಂಡು ಮುಂದಕ್ಕೆ ಹೋಗ್ತಾನೆ. ಅಂದರೆ ನಡೆದು ಹೇಗೆ ಹೋದ ಅನ್ನೋದಕ್ಕೂ ಕೂಡ ಪದ್ಯದೊಳಗೆ ನಮಗೆ ದಾರಿ ತೋರಿಸಿದಾನೆ, ಹೇಗೆ ಹೋಗ್ತಾನೆ ಅಂತಕ್ಕಂಥದ್ದು. ಆ ನಾಗರಖಂಡ ಜನತಾಪುತ್ರನ ವಜ್ರತುಂಡ ಹತಿಗಂ ಮೇಯಾಂತು ಖಂಡಂಗಳ್ ಉಳ್ಳಿನಂ ಅಂಗಂಗಳನ್ ಒಡ್ಡಿ ತನುವಂ ಕೊಟ್ಟು ಅಂತು ಜೀಮೂತವಾನನ್ ಎಂಬ ಅಂತಕತೆ ಕಾಚಾಗಿ ನಿಚ್ಚಟಿಕೆಯಿಂದ ಈಚೆ ಎಳೆದೋಳು ಶಂಖಚೂಡನನ್ನು ಆನಂದದೆ ಕಾದ ಕೆಂಪು ಎಸೆಯೇ ನಾಗಾನಂದಮಂ ಮಾಡಿದ. ಅಲ್ಲಿಂದ ಮುಂದಕ್ಕೆ ಎಂದು ಅಭಿನವ ಜೀಮೂತ ವಾಹನಂ ಅಂದರೆ ಅರಿಕೇಸರಿ. ಜೀಮೂತ ವಾಹನ 3 ವ್ಯಕ್ತಿ, ಅಭಿನವ ಜೀಮೂತ ವಾಹನ ಅಂತ ಹೇಳಿದಾಗ ಅರಿಕೇಸರಿ ಮುಂದಕ್ಕೆ ಹೋಗ್ತಾನಂತೆ ನೋಡ್ಕೋತೆ. ಅಭಿನವ ಜೀಮೂತ ವಾಹನ ಪರೋಪಕಾರದ ಧೀರದ ಪೆಂಪಂ ಎಚ್ಚುತ್ತಂ ಬಂದು ಗೋಕರ್ಣನಾಥನಂ ಗೌರೀನಾಥನನ್ ಅವನಿ ಪವನ ಗಗನ ದಹನ ತರಣಿ ಸಲಿಳ ತುಹಿನಕರ ಯಜಮಾನ ಮೂರ್ತಿಯಂ ತ್ರಿಲೋಕೈಕ ಸಂಗೀತ ಕೀರ್ತಿಯಂ ಕಂಡು ಕೈಗಳಂ ಮುಗಿದು. ಗೋಕರ್ಣನಾಥನ ನೋಡಿ, ಇಲ್ಲಿ ಕಾಳಿದಾಸ ಬಂದಿದ್ದಾನೆ ನಿಮಗೆ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲನ ಮೊದಲನೇ ಪದ್ಯ ಯಾರಾದರೂ ಓದಿದ್ರೆ ನೆನಪಿಗೆ ಬರ್ತದೆ. ಯಾ ಸೃಷ್ಟಿ ಸೃಷ್ಟುರಾಧ್ಯ ವಿಧಿವಿತಂ ಹರಿ ಯಾಚೆ ಹೋತ್ರಿ ಯದ್ವೇ ಕಾಲಂ. ಇವು 8 ಸೂರ್ಯ ಚಂದ್ರ ಯಜಮಾನ ಪಂಚಭೂತಗಳು. ಇವು 8 ಈಶ್ವರನ ಪ್ರತ್ಯಕ್ಷವಾಗತಕ್ಕಂಥ ವಸ್ತುಗಳು. ಅಲ್ಲಿ ಅದನ್ನೇ ಹೇಳ್ತಾನೆ ಇಲ್ಲಿ. ಗೌರೀನಾಥನನ್ ಅವನಿ ಭೂಮಿ, ಪವನ ಗಾಳಿ, ಗಗನ ಆಕಾಶ, ದಹನ ಅಗ್ನಿ, ತರಣಿ ಸೂರ್ಯ, ಸಲಿಲ ತುಹಿನಕರ ಸಲಿಲ ಜಲ, ತುಹಿನಕರ ಚಂದ್ರ, ಯಜಮಾನ ಮೂರ್ತಿಯಂ 8 ವಸ್ತುಗಳನ್ನು ಯಜಮಾನ ಮೂರ್ತಿಯಂ ತ್ರಿಲೋಕೈಕ ಸಂಗೀತ ಕೀರ್ತಿಯಂ ಕಂಡು ಕೈಗಳಂ ಮುಗಿದು. ಗೋಕರ್ಣನಾಥನ ನೋಡಿ, ಮಹಾಬಲದೇವ ನೋಡಿ ಕೈ ಮುಗಿತಾನೆ. ಮುಂದಿನ ಪದ್ಯ ಎಷ್ಟು ಸುಂದರವಾಗಿ ವರ್ಣನೆ ಮಾಡಿ. ಪ್ರಚಂಡ ಲಯತಾಂಡವ ಕ್ಷಿವಿತಯಾಸು ಯಸ್ಯ ಆಸನಯ ಸದ್ವಿಗ್ವಳಯ ಭುವ ಸ ಗಿರಿಸಾಗರ ದ್ವೀಪಯ ಕುಲಾಲಕರ ನಿರ್ಭರ ಭ್ರಮಿತ ಚಕ್ರ ಲೀಲಾಯಿತಂ ಸ ಸರ್ವ ಜಗತಾಂ ಗುರು ಗಿರಿಸುತಾಪತಿ ಪಾತು ನ. ಪ್ರಚಂಡ ಲಯತಾಂಡವ ಕ್ಷುಭಿತಯಾಸು, ಲಯತಾಂಡವದ ನೃತ್ಯವನ್ನು ಮಾಡಿರ್ತಕ್ಕಂಥವನು. ಯಸ್ಯ ಅನಯ ಇನ್ನೊಂದು ಲಾಸ್ಯವನ್ನು ಕೂಡ ಮಾಡಿದಂಥ ವ್ಯಕ್ತಿ. ಸ ದಿಗ್ವಳಯ ಎಲ್ಲ ದಶದಿಕ್ಕುಗಳನ್ನೇ, ಅಷ್ಟದಿಕ್ಕುಗಳನ್ನೇ, ಚತುರ್ದಿಕ್ಕುಗಳನ್ನೇ, ದಿಗ್ವಳಯ ಎಲ್ಲ ದಿಕ್ಕುಗಳಿಗೂ ಅವನೇ ಒಡೆಯನಾಗಿದ್ದ. ಸ ದಿಗ್ವಳಯ ಭುವ ಸ ಗಿರಿ ಸಾಗರ ದ್ವೀಪಯ ಕುಲಾಲಕರ ನಿರ್ಭರ ಭ್ರಮಿತ ಚಕ್ರ ಲೀಲಾಯಿತಂ. ಈ ಪ್ರಪಂಚವನ್ನು ಕುಂಬಾರನ ತಿರುಗಿ ಹೇಗೆ ತಿರುಗಿಸ್ತಾನೋ ಹಾಗೆ ಈ ಪ್ರಪಂಚ ಭೂಮಿಯನ್ನು ತಿರುಗಿಸ್ತಾ ಇದ್ದಾನೆ ಆ ಪರಮಾತ್ಮ. ಕುಲಾಲ ಚಕ್ರ ಲೀಲಾಯಿತಂ ಸ ಸರ್ವ ಜಗತಾಂ ಗುರು
ಇಡೀ ಪ್ರಪಂಚಕ್ಕೆ ಆತನೇ ಗುರು. ಗುರು ಅಂದರೆ ಬೇರೆ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅಥವಾ ವಸ್ತು ಇಲ್ಲ. ಸರ್ವ ಜಗತಾಂ ಗುರು ಗಿರಿಸುತಾಪತಿಂ ಪಾತು. ಗಿರಿಸುತಾಪತಿ, ಗಿರಿಜಯ ಗಂಡ ಈಶ್ವರ ನಮ್ಮನ್ನು ರಕ್ಷಿಸಲಿ. ಜೈನನಾದ ಪಂಪ ಈಶ್ವರನನ್ನು ಎಷ್ಟು ಸುಂದರವಾಗಿ ಇದು ಆದ ಕೂಡಲೇ ಬರ್ತಕ್ಕಂಥದ್ದು ಬನವಾಸಿ ದೇಶದ ವರ್ಣನೆ. ಬಹಳ ಜನಪ್ರಿಯವಾದ ಜನಪ್ರಿಯ ಗೊತ್ತಿರ್ತಕ್ಕಂಥದ್ದು. ಅವರು ಬನವಾಸಿಗೆ ಆರೋಪಿಸ್ತಾರೆ, ಆದರೆ ಅದು ಬನವಾಸಿಗೆ ಅಲ್ಲ, ಅದು ಗೋಕರ್ಣ ಸುತ್ತಮುತ್ತ. ಗೋಕರ್ಣವೂ ಕೂಡ ಬನವಾಸಿ ಅಂಗವಾಗಿತ್ತು. ಆವಾಗ ಬನವಾಸಿ 12,000 ಅಂದರೆ 12,000 ಬನವಾಸಿ 12,000 ಗೋಕರ್ಣವೂ ಬರ್ತಿತ್ತು. ಆ ಕಾರಣದಿಂದ ಆ ಗೋಕರ್ಣಕ್ಕೆ ಹೋದ ಅದನ್ನು ಬನವಾಸಿ ದೇಶ ಅಂತ ವರ್ಣನ ಮಾಡ್ತಾನೆ. ಅದನ್ನು ನೀವು ಆ ಪದ್ಯಗಳನ್ನು ಕೂಡ ನಿಮಗೆ ಹೇಳಿಬಿಡ್ತೇನೆ, ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಎಂದು ಬಾಳೆಂದು ಮೌಳಿಯಂ ಸ್ತುತಿಸಿ ಸೊಗೈಸಿ ಬಂದ ಮಾಮರನೆ. ಅಲ್ಲಿ ಏನಿದೆ? ಸೊಗೈಸಿ ಬಂದ ಮಾಮರನೆ ತೆಲೆಬಳ್ಳಿಯೇ ಪೂದ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರ್ ಒಳ್ಮಗಂ ನಗಮಗದೋಳು ಪಳಂಚಲೆಯ ಕೂಡುವ ನಲ್ಲನೆ ನೋಡ್ಪಡೆ ಆವ ಬೆಟ್ಟಗಳು ಆವ ನಂದನ ವನಗಳು ಬನವಾಸಿ ದೇಶದೋಳ್. ಬನವಾಸಿ ಊರಲ್ಲ, ಪಟ್ಟಣ ಅಲ್ಲ, ಅದು ನಗರ ಅಲ್ಲ, ಅದು ಬನವಾಸಿ ದೇಶದೋಳ್. ತ್ಯಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿನ ಇಂಪುಗಳಿಗೆ ಆಗರವಾದ ಮಾನಸರ ಅಂತ ಅವರಾಗಿ ಪುಟ್ಟಲ್ ಏನಾಗಿ ಏನೋ ತೀರ್ಥಪುದೇ ತೀರದೊಡಂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್. ವನವಾಸಿ ದೇಶದಲ್ಲಿ ಮನುಷ್ಯನಾಗಿ ಹುಟ್ಟಿದ್ರೆ ಚಿಂತೆ ಇಲ್ಲಪ್ಪ, ಕನಿಷ್ಠ ನೀನು ಏನಾಗು ದುಂಬಿಯಾಗಿ ಹುಟ್ಟಪ್ಪ, ಮರಿದುಂಬಿಯಾಗಿ ಆದರೂ ನೀನು ಅಲ್ಲಿ ಹುಟ್ಟಿ ಅರೆ ಸಾರ್ಥಕವಿದೆ ನಿನ್ನ ಜನ್ಮ ಅಂತ ಹೇಳ್ತಾನೆ. ತೆಂಕಣ ಗಾಳಿ ಸೋಂಕಿದೊಡಂ. ಆ ಗಾಳಿ ಮಲೆಯ ಮಾರುತ ಆ ಕಡೆಯಿಂದ ಬಂದರೆ ಗೋಕರ್ಣದ ಗಾಳಿ ಅಲ್ಲಿ ನೀವು ನೋಡುವ ಗೋಕರ್ಣದ ಪ್ರದೇಶ ಹೋಗಿದ್ರಿ ಅಂದರೆ ನೋಡಿದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಬನವಾಸಿಗೂ ಗೋಕರ್ಣಗೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು. ತೆಂಕಣ ಗಾಳಿ ಸೋಂಕಿದಡು ಒಳ್ನುಡಿ ಕೇಳ್ದೊಡಂ ಇಂಪನ್ನಾಳ್ದ ಗೇಯಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಗಂಟೊಡಂ ಕೆಂದ ಅಲಂಪಂ ಗೆಳೆಗೊಂಡಡಂ ಮಧು ಮಹೋತ್ಸವಂ ಆದೊಡಂ ಏನನ್ನೆಂಬೆನ್ ಆರಂಕುಶಂ ಇಟ್ಟೊಡಂ ಎನ್ನ ನೆನೆವುದು ಎನ್ನ ಮನಂ ಬನವಾಸಿ ದೇಶಮಂ. ಬನವಾಸಿ ದೇಶವನ್ನು ನನ್ನ ಮನಸ್ಸು ನೆನೆಸ್ಕೊಳ್ತದೆ. ನಾವು ಹೋಗಿರ್ತೇವೆ, ನೋಡಿ ಬರ್ತೇವೆ. ನಮ್ಮಲ್ಲಿ ಕೂಡ ಒಂದು ಉತ್ತಮವಾದ ಲೈಬ್ರರಿ ಸಿಕ್ಕಲಿಕ್ಕಿಲ್ಲ. ಹೇಗೆ ಮಿಶಿಗಾನ್ ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗವನ್ನು ಮಾಡಿ ಆ ಕನ್ನಡ ವಿಭಾಗದಲ್ಲಿ 2,000 ಪುಸ್ತಕಗಳನ್ನು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ಅವನು ಬನವಾಸಿ ದೇಶವನ್ನು ಸುಂದರವಾಗಿ ವರ್ಣನೆ ಮಾಡ್ತಾನೆ. ಆ ದೇಶದಲ್ಲಿ ಎಂತಿರ್ತಕ್ಕಂತಹ ಸಂಗತಿಗಳನ್ನು ವಿವರಣೆ ಮಾಡ್ತಾನೆ. ಇಲ್ಲಿ ನಮಗೆ ಬರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ಸಾಮಾಜಿಕ ಸಾಂಸ್ಕೃತಿಕ ವ್ಯತ್ಯಾಸ. ನೀವು ಎಷ್ಟೇ ಪ್ರೀತಿ ಮಾಡಿ ಇವತ್ತು ನೀವು ಲವ್ ಮಾಡಿದ್ರಿ ಅಂದರೆ ಈ ಕಾಲಕ್ಕೂ 1950ಕ್ಕಿಂತ ಹಿಂದಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ. 1950ಕ್ಕಿಂತ ಹಿಂದೆ ಹೆಣ್ಣನ್ನು ಗಂಡು ನೋಡ್ತಿರ್ಲಿಲ್ಲ, ಮುಟ್ತಿರಲಿಲ್ಲ. ಆದರೆ ಇಲ್ಲಿ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ತಾರೆ, ಮುದ್ದು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಗೋಕರ್ಣದ ಕಡಲ ತೀರದಲ್ಲಿ ಪಾಶ್ಚಾತ್ಯ ಜನಸಂಖ್ಯೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಕುಟುಂಬಗಳಲ್ಲಿ ಇರ್ತಿದ್ವು. ಅವುಗಳ ಸಂಸ್ಕೃತಿಯ ಹೊರತಾಗಿ ನಮ್ಮ ಸಂಸ್ಕೃತಿ ಅಲ್ಲ ಇದು. ನಮ್ಮ ಸಂಸ್ಕೃತಿಯ ಪ್ರಕಾರ ಯಾವ ಕಾಲಕ್ಕೂ ಹೆಣ್ಣಿನ ಮೈಯನ್ನು ಲೌಕಿಕವಾಗಿ ಮುಟ್ಟಿ ತೋರಿಸುವಂಥ ಸಂದರ್ಭ ಇಲ್ಲ. ಮುತ್ತು ಕೊಡೋದಂತೂ ದೂರ ಉಳಿತು. ಅಂಥದ್ದನ್ನು ಇಲ್ಲಿ ಮುಟ್ಟು ಕೊಟ್ಟರು ಅದಕ್ಕಾಗಿ ಇಂಥದ್ದೆಲ್ಲ ಈ ಸಂಸ್ಕೃತಿ ನಮ್ಮದೇ ಅಂತ ಹೇಳೋದಲ್ಲ. ಇದು ಪಾಶ್ಚಾತ್ಯ ಸಂಸ್ಕೃತಿ 900 ಎಡಬಲದಲ್ಲಿ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಪಂಪ ಇಲ್ಲಿ ನಿರೂಪಿಸಿದ. ನೋಡಿ, ನನಗೆ ಯಾವ ಊರಿನ ಮೇಲೂ ಇದು ಇಲ್ಲ, ಪೂರ್ವಗ್ರಹ ಇಲ್ಲ. ಆ ಕವಿರಾಜ ಮಾರ್ಗ ತೆಗೆದು ನೋಡಿ, ನಿಮಗೆ ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ ಲಕ್ಷ್ಮೇಶ್ವರದವನಂತ ತೋರಿಸಿಕೊಟ್ಟಿದ್ದೇನೆ. ಇವರೆಲ್ಲರೂ ಮಾಡಿಲ್ಲ ಅದನ್ನ ಕೆಲಸ. ಅಲ್ಲಿ ಸ್ಪಷ್ಟವಾಗೇ ಇದೆ, ಒಂದು ಊರನ್ನು ಹಲವು ಮಂತ್ರಿಗಳು ಭೋಗಿಸ್ತಾ ಇದ್ದು ಒಂದೇ. ಅವಾಗ ನಿಮ್ಮ ಹಾಗೆ ಈಗಿನ ಕಾಲದಾಗೆ ಗ್ರ್ಯಾಂಟ್ ತೊಗೊಳೋದಲ್ಲ. ಆಗಿನ ದಂಡನಾಯಕರು ಒಬ್ಬೊಬ್ಬರು ಇದು ದಂಡನಾಯಕರು ಅಂತ ಕರಿತಾಯಿದ್ರು. ಒಬ್ಬರು ಕಂದಾಯವನ್ನೇ ನೋಡ್ಕೊಳ್ತಿದ್ರು, ಇನ್ನೊಬ್ಬರು ದೇವಾಲಯಗಳ ಇದನ್ನೇ ಉಸ್ತುವಾರಿಗಳನ್ನು ನೋಡ್ಕೊಳ್ತಕ್ಕಂಥದ್ದು. ಆ ಸುಂಕಗಳು ಕೂಡ ಬೇರೆ ಬೇರೆ, ಕಂದಾಯ ಸುಂಕ ಬೇರೆ ಬೇರೆ ಬರ್ತದೆ, ಭೂಮಿ ಕಂದಾಯ ಬೇರೆ, ತಿಪ್ಪೆ ಸುಂಕ ಬೇರೆ. ನನ್ನ ಪ್ರಶ್ನೆ ಏನು ಅಂದರೆ, ಈ ಕವಿಯ ಊರು ಇಂಥದ್ದೇ ಅಂತ ತಕರಾರು ಮಾಡುವ, ಜಗಳ ಮಾಡುವ ಪ್ರಸಂಗ ಪ್ರಮೇಯ ಯಾಕೆ ಬರ್ತದೆ? ಇದು ನಮ್ಮ ವಿದ್ವಾಂಸರು ಸೃಷ್ಟಿ ಮಾಡಿದ್ದೇ ಹೊರತಾಗಿ ಕವಿ ತನ್ನ ಕೃತಿಯಲ್ಲಿ ಎಲ್ಲಿಯೂ ಇಂಥ ಜಗಳಕ್ಕೆ ದಾರಿಯೇ ಇಟ್ಟಿಲ್ಲ. ವಿದ್ವಾಂಸರಿಗಾದರೂ ಅಂಥ ದರ್ದೇನು?
ದರ್ದ್ ಏನಂದರೆ ನಮ್ಮ ಸ್ವಾತಂತ್ರ್ಯ ಇರ್ತದೆ. ದರ್ದ್ ಏನಿತ್ತು, ಮಹಾಕವಿ ಲಕ್ಷ್ಮೀಶನನ್ನು ದೇವಪುರದವನು ಬಿಟ್ಟು 28 ಸಲ ಹೇಳಿದರೂ ಕೂಡ ಬಿಟ್ಟು ತೆಗೆದುಕೊಂಡು ಬಂದು ದೇವನೂರಿಗೆ ಹಾಕಿದ್ದಕ್ಕೆ. ಅದನ್ನೇ ನಾನು ಕೇಳಲಿಕ್ಕೆ ಹೊರಟದ್ದು. ಇದು ನೋಡಿ ಅವರವ್ರ ದರ್ದು ಅಷ್ಟೇ, ಸ್ವಾರ್ಥತೆ. ಅದಕ್ಕಿಂತ ಹೆಚ್ಚು ಹೇಳೋದ್ರಲ್ಲಿ ಅರ್ಥವೇ ಇಲ್ಲ. ಈಗ ನನಗೆ ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ನೀವು ಹಂಚಿಕೊಳ್ಳೋದಾದರೆ, ಯಾವಾಗ ಲಕ್ಷ್ಮೀಶ ದೇವನೂರಿನವರು ಅಂತ ಆಗಲಿಕ್ಕೆ ಶುರುವಾಗಿದ್ದು ಯಾವಾಗ? ಅದಕ್ಕೂ ಈಗ ನಾ ಹೇಳೋದು ದೇವಪುರದವಂತವನು ದೇವನೂರಿನವರು ಅಂತ ಒಂದು ವಾದ ಇದೆ. ಎಫ್.ಕಿಟಲ್ ಆದ ನಂತರದಲ್ಲಿ ಬಂದಿದೆ, ಹೊರತಾಗಿ ತತ್ಪೂರ್ವದಲ್ಲಿ ಇಲ್ಲ. ಎಫ್.ಕಿಟಲ್ ಸ್ವತಃ ಎಸ್ಸೆ ಆ್ಯಂಡ್ ಕನ್ನಡ ಲಿಟ್ರೇಚರ್ ಅಂತ ಬರೆದವರು ದೇವಪುರದವಂತೆ ಬರೆದಾನೆ. ದೇವಪುರ ನೀವು ಎಲ್ಲಾದರೂ ಇರ್ಬೋದು. ಈ ದೇವಪುರ ದೇವನೂರು ಇಕ್ವೇಟ್ ಮಾಡಿದ್ದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇದರ ಒಂದು ಕ್ರೊನಾಲಜಿಯನ್ನು ಅದೇ ಅದನ್ನು ಮಾಡಿಕೊಟ್ಟಿದ್ದೇನೆ ನಾನು ನಿಮಗೆ, ಅಲ್ಲಿ ಹೇಳಿದ್ದೇನೆ ಆ ಲೇಖನದಲ್ಲಿ. ಈಗ ನನಗೆ ವಿವರಿಸಿ ಅದನ್ನು ನೀವು ತಗೊಂಡ್ರೆ ನಿಮಗೆ ಅಲ್ಲಿ ಬೇಕಾದಷ್ಟು ಇದೆ ನೋಡಿ. ಅಲ್ಲಿ ಒಂದು ಇದು ನೋಡಿ, ನಿಮಗೆ ಈ ಒಂದು ಬುಕ್ಲೆಟ್ನಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಗತಿಗಳೆಲ್ಲವನ್ನೂ ತೋರಿಸಿದ್ದೇನೆ. ಎಲ್ಲೆಲ್ಲಿ ಬಂದಿದೆ ಅಂತಕ್ಕಂಥ ಇಡೀ ಇದು ಕಾವ್ಯ ಜೈಮಿನಿಯ ಭಾರತದಲ್ಲಿ ಬಂದಿರತಕ್ಕಂಥದ್ದನ್ನು ಕೊಟ್ಟಿದ್ದೇನೆ, ತೋರಿಸಿದ್ದೇನೆ. ಆಮೇಲೆ 3ನೇ ಸಂಧಿಯಲ್ಲಿ ಅಲ್ಲಿ ಹೇಳ್ತಕ್ಕಂಥದ್ದು ಆನಾಡ ಸಿರಿ ಮೆರೆದಿದ್ದು ಪೆರ್ದೊರೆಯಿಂದೆ ಅಂತ ಹೇಳ್ತಾನೆ. ಪೆರ್ದೊರೆ ಅಂದರೆ ಬೇರೆ ಅಲ್ಲ, ಕೃಷ್ಣ ಅಂದರೆ ಬೇರೆ ಅಲ್ಲ. ಕೃಷ್ಣಾ ನದಿಯಿಂದ ಆ ಭೂಭಾಗ ಸುಂದರವಾಗಿತ್ತು, ಸಂಪದ್ಭರಿತವಾಗಿತ್ತು. ಅಂತಕ್ಕಂಥದ್ದು ಮಾಸ್ತಿ ಅವರಿಗಾಗಲಿ ಬೇಂದ್ರೆ ಅವರಿಗಾಗಲಿ ಅಂತ ಅಗತ್ಯ ನೋಡಿ. ಬೇಂದ್ರೆಯವರು ಮಾಸ್ತಿಯವರಿಗಾಗಿ ಬರೆದ್ರೆ ಹೊರತಾಗಿ ತಮಗಾಗಿ ಬರೆದದ್ದು ಅಲ್ವೇ ಅಲ್ಲ. ಬೇಂದ್ರೆಯವರು ಸಂಶೋಧಕರೇ ಅಲ್ಲ, ಬೇರೆ ಇನ್ನೇನು ಸಂಶೋಧನೆ ಮಾಡಿ ಕೊಟ್ಟಿದ್ದಾರೆ ಬೇಂದ್ರೆಯವರು. ಇವತ್ತು ನಿಮಗೆ ನಾನು ಕವಿರಾಜ ಮಾರ್ಗ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದೇನೆ. ಅಲ್ಲಿ ಶ್ರೀ ವಿಜಯ ಅನ್ನತಕ್ಕಂಥವನು ನಿರವಧ್ಯಾನ್ವಯದವನು ಅಂತ ಆ ಪುಸ್ತಕದಲ್ಲಿ. ಆಮೇಲೆ ಒಂದು ಸಣ್ಣ ಪುಸ್ತಕವೂ ಕೂಡ ಪ್ರಚಾರೋಪನ್ಯಾಸದಿಂದ ಬಂದಿದೆ ನಮ್ಮ ಪ್ರಸಾರಾಂಗದಿಂದ, ಅದರಲ್ಲೂ ಕೂಡ ನಾನು ತೋರಿಸಿಕೊಟ್ಟಿದ್ದೇನೆ. ನಿರವಧ್ಯಾನ್ವಯ ಶ್ರೀ ವಿಜಯ, ಅವನು ಪುಲಿಗೆರೆ. ಅವನು ನನಗೆ ಯಾವ ಊರಿನ ಮೇಲೆ ಏನು ಯಾವುದು ಪೂರ್ವಗ್ರಹ ಇಲ್ಲ. ಎಲ್ಲಿ ಅವನು ಇದ್ದದ್ದು, ಅವನು ಏನು ಹೇಳಿದಾನೋ ಕವಿ ಅದನ್ನು ನಾವು ಹೇಳೋಣ. ಅದನ್ನು ಬಿಟ್ಟು ಇಲ್ಲದನ್ನು ಎಲ್ಲೋ ಸೇರಿದರೆ ಅರ್ಥವೇ ಇಲ್ಲ ಅದಕ್ಕೆ. ಇಡೀ ಕಾವ್ಯದ ಒಳಗೆ, ಜೈಮಿನಿಯ ಭಾರತದ ಒಳಗೆ ಒಂದು ಕಡೆಗೂ ದೇವನೂರು ಅಂತ ಹೇಳಿಲ್ಲ. ಹೇಳಲಾರ್ದವರು ಅವನಂತ ಹೇಗೆ ಹೇಳ್ತೀರಿ ನೀವು? ಯಾಕೆ ಅದನ್ನು ಹೇಳಿದ್ರು? ಯಾಕೆ ಹೇಳಿದ್ರು ಅಂದರೆ ಅವ್ರ ಸ್ವಾರ್ಥ ಅಷ್ಟೇ. ಅವರಿಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರರಿಗೆ ಮತ್ತು ನಮ್ಮ ಕೆಲವು ಸ್ನೇಹಿತರಿಗೆ, ಆಗಿನ ಕಾಲದ ಹಿರಿಯರಿಗೆ ಶ್ರೀ ವೈಷ್ಣವ ಸಾಹಿತ್ಯದಲ್ಲಿ ಯಾರೂ ಇರಲಿಲ್ಲ. ಇವನನ್ನು ತೆಗೆದುಕೊಂಡು ಹೋಗಿ ತಮ್ಮದಂತ ಮಾಡಿದ್ರೆ ಯಾರು ಏನು ಹೇಳೋದು ಅಂತ. ಅವರು ದೇವಪುರ ನೋಡೋದಕ್ಕೂ ಹೋಗಲಿಲ್ಲ. ಎಲ್ಲಿದೆ ಅಂತಕ್ಕಂಥ ದೇವಪುರದಿಂದ 5 ಮೈಲಿನಲ್ಲೇ ನೀವು ನೋಡಿದ್ರಿ, ಆ ಏರಿಯಾದಲ್ಲಿ ದೇವಪುರದ 5 ಮೈಲಿನಲ್ಲೇ ದನಕರುಗಳು ಬೇಸಿಗೆಯಲ್ಲಿ ನೀರು ಕುಡಿಯೋದಕ್ಕೆ ಹೋಗ್ತಾವೆ ನದಿಗೆ, ಪೆರ್ದೊರೆಗೆ. ಅಷ್ಟು ಹತ್ತಿರದ ಇರ್ತಕ್ಕಂಥ ಪೆರ್ದೊರೆಯನ್ನು ಹೇಳಿರ್ತಕ್ಕಂಥವನು ಕವಿ ಲಕ್ಷ್ಮೀಶ ಆ ಭಾಗದವನಂತ ಆಗ್ತದೆ, ಹೊರತಾಗಿ ಇನ್ನೆಲ್ಲಿ ಅವನು ಅಂತ ಆಗೋದೆ. ಹೇಗೆ ನೀವು ಮುಧೋಳದವನು ಅಲ್ವೇ ಅಂತ ಕೇಳಿದ್ರಲ್ಲ ಒಂದು ಮಾತನ್ನು, ಮುಧೋಳದವನು ಹೌದು, ಆದರೆ ಆಶ್ರಯ ಪಡೆದಾಗ ಅವನು ಗಂಗವಾಡಿಯಲ್ಲಿ ಬಂದು ಇಲ್ಲಿನೂ ಇದ್ದ, ತಲಕಾಡಿನಲ್ಲೂ ಇದ್ದ. ಅನಂತರದಲ್ಲಿ ಇಲ್ಲಿ ಆಶ್ರಯ ತಪ್ಪಿದಾಗ ಮುಂದೆ ಅತ್ತಿಮ ಆಶ್ರಯದಲ್ಲಿ ಸಿಂಧೋಗಿಯಲ್ಲಿ ಹೋಗಿರ್ತಾನೆ. ಆ ಸಿಂಧೋಗಿಯಲ್ಲಿ ಇದ್ದು ಭತ್ತ ಗ್ರಾಮವನ್ನು ಪಡ್ಕೊಳ್ತಾನೆ. ಅಲ್ಲಿಂದನೇ ಅವನು ಕಾವ್ಯ ಬರೆದಿರ್ತಕ್ಕಂಥದ್ದು. 3 ಶಾಸನಗಳು ಬರೆದಿದ್ದಾನೆ ಅಲ್ಲಿ, ಅದಲ್ಲದೇನೆ ಲಕ್ಕುಂಡಿ ಶಾಸನ ಅಲ್ಲದೇನೆ. ಈಗ ನೀವು ಕೊಡುವ ಆಧಾರಗಳು ನಿಮ್ಮ ಲೇಖನದಲ್ಲಿ ಮತ್ತು ಪಠ್ಯದಲ್ಲಿ ಬೇರೆ ಬೇರೆ ಕಡೆ ಕೊಡ್ತಿರಲ್ಲ, ಅದು ಬಿಟ್ಟು ಅಂದರೆ ಪಠ್ಯದ ಲಕ್ಷ್ಮೀಶನ ಜೈಮಿನಿ ಭಾರತದ ಪಠ್ಯದ ಒಳಗಡೆ ಇರುವ ಮಾಹಿತಿಯನ್ನು ಹೊರತುಪಡಿಸಿ ದೇವಪುರದಲ್ಲಿಯೇ ಇದ್ದ ದಾಖಲೆಗಳೇನಿದ್ವು, ಏನಿದಾವೆ? ಇವತ್ತು ದೇವಪುರದಲ್ಲಿ ಏನು ಸಿಕ್ಕೋಲ್ಲ, ಎಲ್ಲ ದೇಶ ಹಾಳಾಗಿ ಹೋಗಿದೆ. ಹಾಳಾದ್ರಲ್ಲಿ ನೀವು ಹುಡುಕಿ ತಂದು ಕೊಡೋದ್ರೆ ಏನು ಕೊಡೋಕ್ಕಾದ್ರೂ ಇತ್ತ? ಹಿಂದೆ ಖಂಡಿತವಾಗಿ ಅದು ಊರಿತ್ತು, ಅಸ್ತಿತ್ವದಲ್ಲಿತ್ತು ಅನ್ನೋದಕ್ಕೆ ಇವತ್ತು ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಏನು ಹೇಳ್ತಾರೆ, ಆ ರಾಮಲಿಂಗೇಶ್ವರ ದೇವಸ್ಥಾನ ವಾಸ್ತವದಲ್ಲಿ ವಿಷ್ಣು ದೇವಾಲಯ. ಅಲ್ಲಿ ದ್ವಾರಪಾಲಕರು, ವಿಷ್ಣು ದ್ವಾರಪಾಲಕರಿದ್ದಾರೆ. ಆ ದೇವಾಲಯದಲ್ಲಿ ಇವತ್ತೊಂದು ಶಿವಲಿಂಗ ಕೂತಿದೆ. ಅಂದರೆ ನನಗೆ ಶಿವಲಿಂಗದ ಬಗ್ಗೆ ಗೊತ್ತಿಲ್ಲ. ನನಗೆ ಯಾವ ಧರ್ಮದ ಬಗೆಗೂ ಸಿಟ್ಟಿಲ್ಲ ಅಥವಾ ಅದರ ಬಗೆಗೆ ತಿರಸ್ಕಾರತೆ ಇಲ್ಲ. ಅದರ ಶಕ್ತಿ ಏನಿದೆ ಅಲ್ಲಿ ಅದನ್ನು ನಾವು ಹೇಳಬೇಕಾಗತ್ತೆ. ಅಂದರೆ ಈಗ ಧರ್ಮಗಳ ನಡುವಿನ, ಪಂಥಗಳ ನಡುವಿನ ಮೇಲಾಟ ಬದಲಾದ ಸ್ವರೂಪವನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತದೆ. ಕಾಲ ಬಂದಾಗ ವೈಯಕ್ತಿಕ ಒಂದು ಇದರಲ್ಲಿಂದ ಅದು ವ್ಯತ್ಯಾಸ ಹಾಕೋತ ಹೋಗ್ತವೆ. ಈಗ ಲಕ್ಷ್ಮೀಶನಿಗೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ, ಕೆಲವರು ವಾದ ಮಾಡುವ ಹಾಗೆ ಅಲ್ಲಿ ಅಡಕೆಯ ವರ್ಣನೆ ಅಲ್ಲ. ನಿಮಗೆ ಬೋಧನ ಅಂತಕ್ಕಂಥ ಒಂದು ಊರಿತ್ತು, ಇಂಥ ರಾಜ್ಯ ಇತ್ತು, ಅರಿಕೆ ಅನ್ನೋದೇನೇ ಬರೋದಿಲ್ಲ ಅವರು.
ಇಡೀ ಒಂದು ರಾಜ್ಯ ಒಂದು ಮಹಾಮಂಡಲೇಶ್ವರ ಅಂತಿಕೊಂಡಿರ್ತಕ್ಕಂಥ ವ್ಯಕ್ತಿ ಆ ಇಡೀ ಭೂಭಾಗವನ್ನೇ ಇವ್ರು ರೆಫರೆನ್ಸ್ ಹೇಳ್ತಾ ಇಲ್ವಲ್ಲ, ಉಲ್ಲೇಖಿಸೋದಲ್ಲ ಇಲ್ಲಿದ್ದ ಅಂತೇಳಿ ಪಂಪನ್ನ. ಇವತ್ತು ನಮಗೆ ಪಂಪನ ಎಲ್ಲಿದ್ದ ಅಂದರೆ ಅವನು ಅರಿಕೇಸರಿ ರಾಜ್ಯದೊಳಗಿದ್ದ. ಅರಿಕೇಸರಿ ರಾಜ್ಯದ ರಾಜಧಾನಿ ಬೋಧನ ಆಗಿತ್ತು. ಆ ಕಾರಣದಿಂದ ಅವನು ಬೋಧನದಲ್ಲಿ ಕವಿತಾ ಗುಣಾರ್ಣ ಅಂತಕ್ಕಂಥ ಬಿರುದನ್ನು ಪಡೆದ. ಸಾಕಷ್ಟು ಸಂಪತ್ತಿನಿಂದ ಕೊಟ್ಟ. ಇವ್ರು ಅರ್ಥ ಮಾಡಿದರು ಅಲ್ಲಿ ಏನು ಅಂದರೆ ಬಿಡು ವೆಂಗಳಿಗೆ ಅಂತ ಓದ್ಕೊಂಡಿದ್ದಾರೆ. ವೆಂಗಳ ಅಲ್ಲ ಅದು, ಬಿಡು ಒಂಗಳಿಗೆ, ಹೊನ್ನುಗಳಿಗೆ ಲೆಕ್ಕಂಗಿಲ್ಲ. ಹೆಣ್ಣುಗಳಿಗೆ ಲೆಕ್ಕ ಅಂತ ಅನ್ನೋದು ಅರ್ಥ ಅಲ್ಲ, ಹುಚ್ಚು ಅಂತ ಹೇಳಬೇಕಾಗತ್ತೆ ಅಷ್ಟೇ. ಅವಾಗ ಅರ್ಥ ಹೇಳಿದ್ರು ಏನೋ ಕೇಳ್ಕೊಂಡು ಹೋದ್ರು ವಿದ್ಯಾರ್ಥಿಗಳು, ಆ ಮಾತು ಬೇರೆ. ಆದರೆ ನೀವು ಅದನ್ನು ಶಬ್ದಶಃ ಇವತ್ತು ನೋಡಿದರೆ ಅದು ಬಿಡು ಒಂಗಳಿಗೆ ಅನೇಕ ಸಂಪತ್ತನ್ನು ಕೊಟ್ಟರು. ನಾಣ್ಯಗಳನ್ನು ಕೊಟ್ಟರು, ಊರುಗಳನ್ನು ಕೊಟ್ಟರು, ಹಸುಗಳನ್ನು ಕೊಟ್ಟರು. ಆ ಪದ್ಯ ಸ್ಪಷ್ಟವಾಗಿ ಹೇಳ್ತದೆ ನಿಮಗೆ ಅಲ್ಲಿ. ನಿಮಗೆ ತುಡುಗೆ ನಿಚ್ಚಲ್ ಪಂಚರತ್ನಂಗಳಂ ಪರಮಡೆ ತನ್ನುಡ ಉಪ್ಪಟಂಗಳ್ ಮಡಿಯೋಳ್ ಆಗೆಯುಂ ಅಳ್ಕರಿಂ ಕಂಡು ಆಗಳ್ ತಿರಿಯ ಬಿತ್ತರಿಗೆಂ ಕೆಲದೊಳ್ ಇಕ್ಕಿ ಕೊಡುವ ಬಾಡಕ್ಕಂ ಜೀವಧನಂಗಳ್ಗಂ ಬಿಡು ಒಂಗಳ್ಗಂ ಅಂತಿರಬೇಕು. ಅದು ಬಿಡುವಣ್ಗ ಅಂತ ಪಾಠ ಮಾಡಿದ್ದಾರೆ, ಬಿಡು ಒಂಗಳ್ಗ ಅಂತ ಇರಬೇಕು. ಇಲ್ಲೇ ಬರ್ತಕ್ಕಂಥ ಪದ್ಯಗಳನ್ನೇ ಚೇಂಜ್ ಮಾಡಿಕೊಂಡು ಭೀಮಪ್ಪಯ್ಯ ಅನ್ನೋದು ಆ ಪಾಠಾಂತರಗಳಿವೆ. ಅವು ಪಾಠಾಂತರಗಳಿದೆ ಅಲ್ಲೇ ನಮಗೆ. ಆಮೇಲೆ ಅಕ್ಷರಗಳು ಬಂದಾಗ ಏನಾಗುತ್ತೆ ಅಂದರೆ ಲಿಪಿಗೆ ಇವರು ಮಹತ್ವನ್ನೇ ಕೊಡಲಿಲ್ಲ ನಮ್ಮ ಜನ. ಲಿಪಿಗೆ ಮಹತ್ವ ಕೊಡದೇನೆ ಅನೇಕ ಶಬ್ದಗಳು ಸೃಷ್ಟಿ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ದಾಸ ಸಾಹಿತ್ಯದಲ್ಲಿ ವಿಜಯ ವಿಠ್ಠಲ ರೇಯ ಅಂತಲೇ ಹೇಳ್ತಾರೆ ಹೊರತಾಗಿ ವಿಠ್ಠಲ ರಾಯ ಅನ್ನೋದು. ಅದು ವಿಠ್ಠಲ ರಾಯ ಅದು ಇರಬೇಕಾದ್ದು. ರಾ, ರೇ, ರೌ ಈ ಮೂರು ಅಕ್ಷರಗಳಿಗೆ ಸಾದೃಶ್ಯತೆ ಇತ್ತು. ಓದುವಾಗ ಓದುಗರ ಮಾಡಿದ ತಪ್ಪುಗಳು, ಲೋಪಗಳು, ದೋಷಗಳು ಅಷ್ಟೇ. ಇಲ್ಲಿಂದ ವಿಜಯ ವಿಠ್ಠಲ ರೇ ಅಂತಲೇ ಎಲ್ಲರೂ ಇವತ್ತು ನೋಡಿ ವಿಜಯ ವಿಠ್ಠಲ ರೇನೇ ಹೇಳ್ತಾರೆ. ವಿಜಯ ವಿಠ್ಠಲ ರಾಯ ಅಂತ ಅವ್ರು ಹೇಳೋದಿಲ್ಲ. ವ್ಯಾಸರಾಯ ಅಂತ ಹೇಳ್ತಾರೆ, ವ್ಯಾಸರೇಯ ಅಂತ ಯಾಕೆ ಹೇಳಲಿಲ್ಲ? ಹಾಗಾದರೆ ಈಗ ನಿಮ್ಮ ಸಾಪೇಕ್ಷದ ಪಠ್ಯಗಳು ಯಾಕೆ ಅದನ್ನು ಸಾಪೇಕ್ಷ ಅಂತ ಹೆಸರಿಡಬೇಕಾಯಿತು? ವಿಮರ್ಶೆಯಲ್ಲಿ ಒಂದು ವಸ್ತು ಇನ್ನೊಂದು ವಸ್ತುವಿನ ಸಾಕ್ಷಿಯನ್ನು ಅಪೇಕ್ಷಿಸ್ತದೆ. ಆ ಕಾರಣದಿಂದ ಸಾಪೇಕ್ಷ. ಥಿಯರಿ ಆಫ್ ರಿಲೇಟಿವಿಟಿ ಅಂತ ನಾವು ಏನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಅದೇ ಮಾತನ್ನು ನಾನು ಇಲ್ಲಿ ಬಳಸಿಕೊಂಡಿದ್ದೇನೆ ವಿಮರ್ಶೆಗೆ. ಪುಸ್ತಕಗಳ ದಾಖಲೆ ಇಲ್ಲದೇನೆ ನಾವು ಹೇಳಬಾರ್ದು. ಪುಸ್ತಕ ಮೊಟ್ಟ ಮೊದಲು, ಕೃತಿ ಮೊದಲು, ಅನಂತರ ನಿಕ್ಕ ಸಂಗತಿಗಳು. ಆ ಬಾಹ್ಯ ಸಂಗತಿಗಳು ಒಪ್ಪುವಂತಾಗಿದ್ದರೆ ಒಪ್ಪಬೇಕು, ಇಲ್ಲದಿದ್ದರೆ ಇಲ್ಲ. ಈಗ ಸತ್ಯ ಅನ್ನೋದು ಸಂಶೋಧಕನಿಗೆ ಎಷ್ಟು ಮುಖ್ಯ? ಅದು ಹೌದು, ಅದೇ ದೇವರು ಅಂತ. ದೇವರಲ್ಲಿ ನಂಬಿಕೆ ಇದ್ದರೆ, ಇಲ್ಲ ಅಂದರೆ ಅದೇ ಫ್ಯಾಕ್ಟ್ ಫಸ್ಟ್. ಅಂದರೆ ಸಾಕ್ಷಿ ಆಧಾರಗಳಿಲ್ಲದೆ ಸಂಶೋಧಕ ಏನನ್ನು ಹೇಳಬಾರ್ದು. ಹಾಗೆ ಊಹೆ ಅಂತ ಹೇಳಿಬಿಡಿ ಅದನ್ನಷ್ಟೇ. ಇದು ಊಹೆಗಳಿದೆ. ಈಗ ದೇವಪುರದಲ್ಲಿ ಸಿಕ್ಕ ಹಸ್ತಪ್ರತಿ, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ? ದೇವಪುರದಲ್ಲಿ ಸಿಕ್ಕಂಥ ಹಸ್ತಪ್ರತಿ ಏನಿತ್ತು ಅನ್ನೋದನ್ನು ಎಲ್ಲಿ ಸಿಗ್ತಾ ಇಲ್ಲ ಇವತ್ತು ನಮಗೆ. ಬಟ್ ಅದು ಇಲ್ಲ ಅಂತ ಇತ್ತು ಅಂದರೆ ಅದು ಅಂಥದ್ದೊಂದು ಇತ್ತು ಅನ್ನೋದಕ್ಕೆ ಏನು ಉಲ್ಲೇಖ ಇದೆ? ಹೆಂಗೆ ನೀವು ಅದನ್ನ ಜಸ್ಟಿಫೈ ಮಾಡ್ತೀರಿ? ತಗೊಂಡು ಹೋದ್ರು ಅಂತ ಊರಿನವ್ರು ಹೇಳ್ತಾರೆ. ಆಮೇಲೆ ಕಪಟರಾವ್ ಕೃಷ್ಣರಾಯರು ಅದನ್ನು ದಾಖಲಿಸಿಟ್ಟಿದ್ದಾರೆ, ತಗೊಂಡು ಹೋದರು ಅಂತ. ಅವ್ರು ಕೊಡಿಸಿದ್ದಾರೆ, BM ಶ್ರೀಕಂಠನವರಿಗೆ ಅದನ್ನು ಕೊಡಿಸಿದ್ದಾರೆ. BM ಶ್ರೀಕಂಠನವರು ತೆಗೆದುಕೊಂಡ್ಬಂದು ಸಾಹಿತ್ಯ ಪರಿಷತ್ನಲ್ಲಿ ಇಟ್ಟರು. ಇಟ್ಟಂತಹ ಹಸ್ತಪ್ರತಿಯ ಕಳೆದೋಗಿದೆ. ಎಲ್ಲಿ ಹೋಯ್ತು, ಯಾರು ತೊಗೊಂಡೋದ್ರು ಗೊತ್ತಿಲ್ಲ. ಏನು ಅದು ಅಲ್ಲೇ ಸಿಕ್ಕಿದ್ದು ಅನ್ನೋದಕ್ಕೆ ಏನಾದರೂ ಇದಿತ್ತು? ಅಲ್ಲಲ್ಲ, ಕಪಟರಾವ್ ಕೃಷ್ಣರಾಯರು ಕೊಡಿಸಿದೆ ಅಂತ ದಾಖಲೆ ಬರೆದಿಟ್ಟಿದಾರಲ್ರಿ. ಅವತ್ತಿನ ದಿನ ಹೋಗಿ ಕರ್ಕೊಂಡು ಹೋಗಿ ತೊಗೊಂಬಂದು ಅದರ ಪ್ರತಿ ಮಾಡುವುದರಲ್ಲಿ ಏನಾದರೂ ವಿವರಗಳಿದೆಯಾ? ನೋಡಿ, ಆ ಪಾಠನೇ ಇಲ್ದಾಗ ನಾವೇನು ಊಹೆ ಹೇಳೋದು? ಆ ಪುಸ್ತಕ ನಮಗೆ ಕೊಟ್ಟರೆ ಅಲ್ಲಿ ಸಿಕ್ಕೋ ಪಾಠಗಳು ನಮಗೂ ಇವತ್ತಿನ ಪಾಠಗಳು. ಈಗ ನೋಡಿ, ಇಡೀ ವಿಕ್ರಮಾರ್ಜುನ ವಿಜಯ ಮತ್ತೆ ಸಂಪಾದನೆಗೊಳ್ಬೇಕು. ಯಾಕಂತ ಕೇಳಿದರೆ ಸರ್ವಮೂಲ ಎಲ್ಲ ಪ್ರತಿಗಳಿರುವ ಪಾಠವನ್ನು ಬಿಟ್ಟು ಸಂಪಾದಕರು ತಾವು ಹೊಸ ಪಾಠ ಕೊಟ್ಟಿದ್ದಾರೆ. ಆದರೆ ಆ ಪಾಠಗಳೇ ಸರ್ವ ಪಾಠ ಅಲ್ಲೇನಿದೆ ಆ ಪಾಠವೇ ಸರಿಯಾದ ಪಾಠ, ಸರಿಯಾದ ಅರ್ಥ ಅಂತಕ್ಕಂಥ ಒಂದು ಮಾತಿಗೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ವಿಕ್ರಮಾರ್ಜುನ ವಿಜಯದ ಮೊದಲನೇ ಪದ್ಯದಿಂದ ತೋರಿಸಿಕೊಡ್ತೇನೆ, ಹೇಗಾಗತ್ತೆ ಅಂತಕ್ಕಂಥ. ಶ್ರೀಯನ್ನರಾತಿ ಸಾಧನ ಪಯೋನಿಧಿಯೊಳ್ ಪಡೆದುಂ, ಶ್ರೀಯನ್ನರಾತಿ ಸಾಧನ ಪಯೋನಿಧಿಯೊಳ್ ಪಡೆದುಂ, ಧರಿತ್ರಿಯಂ ಜೀಯನೆ ಬೇಡಿಕೊಳ್ಳದ ವಿರೋಧಿ ನರೇಂದ್ರರನ್ವತ್ತಿಕೊಂಡು, ಆತ್ಮೀಯ ಸುಪುಷ್ಪ ವೃಷ್ಟಿಯನ್ ಒಡಂಬಡೆ ತಾಳ್ದಿಯುಂ, ಇಂತು ಉದಾತ್ತ ನಾರಾಯಣನಾದ ದೇವನ್ ಯಮಗೀಯ ಅರಿಕೇಸರಿ ಸೌಖ್ಯ ಕೋಟಿಯಂ. ದೇವನಾದ ಅರಿಕೇಸರಿ ನಮಗೆ ಸೌಖ್ಯ ಕೋಟಿಯನ್ನು ಕೊಡಲಿ. ಎಂಥ ಅರಿಕೇಸರಿ ಅಂತಂದರೆ ಆ ನಾರಾಯಣನಕ್ಕಿಂತ ಇವನು ಶ್ರೇಷ್ಠ ಅಂತಕ್ಕಂಥದ್ದಕ್ಕೆ 3 ಉಪಮೆಗಳನ್ನು ಕೊಡ್ತಾನೆ. ಒಂದು ಮೊಟ್ಟ ಮೊದಲಿದ್ದು
ಶ್ರೀಯನ್ನರಾತಿ ಸಾಧನ ಪಯೋನಿಧಿಗಳು ಪಡೆದು ಶ್ರೀಯನ್ನು ಸಂಪತ್ತನ್ನು ವೈರಿಗಳಿಂದ ಪಡೆದುಕೊಂಡು ಬಂದು ತಾನು ಅನುಭವಿಸೋದಲ್ಲದೆ ಜನರಿಗೂ ಕೂಡ ಅದನ್ನು ಅನುಭವಿಸೋದಕ್ಕೆ ಕೊಟ್ಟ. ಎರಡನೇದು ಧರಿತ್ರಿಯ ಭೂಮಿಯನ್ನು, ವೈರಿಗಳ ಭೂಮಿಯನ್ನು ಗೆದ್ದುಕೊಂಡ, ಅದನ್ನು ತಾನೂ ಅನುಭವಿಸಿದ ಮತ್ತು ತನ್ನ ಕೆಲಸಗಾರರು ತನ್ನ ಸುತ್ತಮುತ್ತ ಇರ್ತಕ್ಕಂಥ ಪರಿವಾರಕ್ಕೆ ಹಂಚಿದ. ಧರಿತ್ರಿಯನ್ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರನ್ನು ಒತ್ತಿಕೊಂಡು, ಯಾರ ಕಡೆದು ಜಿ ಅಂತ ಬೇಡಿಕೊಳ್ಳಲಿಲ್ಲ, ಭಿಕ್ಷೆ ಬಿಟ್ಟು ಪಡ್ಕೊಳ್ಳಿಲ್ಲ ಅದನ್ನು. ಸ್ವಾಮಿ ನನಗೇನೂ ಇಲ್ಲ, ನನಗೆ ಕೊಡಿ ಭೂಮಿ ಅಂತ. ಯುದ್ಧ ಮಾಡಿ ಆ ಭೂಮಿಯನ್ನು ಗೆದ್ದುಕೊಂಡ, ಅದನ್ನು ತಾನು ಭೋಗಿಸಿದ, ಬೇರೆಯವರಿಗೂ ಕೊಟ್ಟ. ಅಲ್ಲಿಂದ ಮೂರನೇದ್ದು ಕೊಂಡು ಆತ್ಮೀಯ ಸುಪುಷ್ಪ ವೃಷ್ಟಿಯ ಒಡಂಬಡೆ ತಾಳ್ದಿಯುಂ ಇಂತು ಉದಾತ್ತನ. ಆತ್ಮೀಯ ಸುಪುಷ್ಪ ವೃಷ್ಟಿ ಅನ್ನೋದನ್ನು ಡಿ ಎಲ್ ನರಸಿಂಹಾಚಾರ್ಯರು ಸುಪುಷ್ಪ ಪಟ್ಟ ಅಂತ ಮಾಡಿ ಅವನು ಧರಿಸ್ಕೊಳ್ತಕ್ಕಂಥ ಪಟ್ಟವ ಇದು ಅಂತ ಅರ್ಥ ಮಾಡ್ಬೇಕಂತ ಬರೆದಾಕಿದ್ರು. ಹಂಪನಾಗರಾಜರು ಕೂಡ ಅದನ್ನು ಪಟ್ಟ ಅಂತೇಳಿನೇ ಪಂಪ ಭಾರತ ಸಂಗ್ರಹದಲ್ಲಿ ಮಾಡಿದ್ದಾರೆ. ನಾನು ಪ್ರಶ್ನೆ ಪತ್ರ ಬರೆದೆ, ಆವಾಗ ಅವ್ರು ಹೇಳಿದರು ನಾವು ಡಿ ಎಲ್ ನರಸಿಂಹಾಚಾರ್ಯ ಪಾಠ ಇಟ್ಕೊಂಡಿದ್ದೇವೆ ಅಂತ ಹೇಳಿ. ಆಮೇಲೆ ಮೂಲ ಪ್ರತಿ ಎಲ್ಲಾದರೂ ನಿಮ್ಗೆ ಇದೆಯಾ ಅಂತ ನಾನು ಕೇಳಿದಾಗ ಇಲ್ಲ, ಏನೂ ಸಿಕ್ಕಿಲ್ಲ ನಮಗೆ ಅಂತೇಳಿ. ಅಲ್ಲಿ ಸುಪುಷ್ಪ ವೃಷ್ಟಿ, ಸುಪುಷ್ಪ ವೃಷ್ಟಿ ಅಂದರೆ ನಾಣ್ಯವೃಷ್ಟಿ, ಪಟ್ಟ ಅಲ್ಲ, ನಾಣ್ಯವೃಷ್ಟಿಯನ್ನು ಹಾಕಿಸಿದ, ತಾನು ಅನುಭವಿಸಿದ, ಬೇರೆಯವ್ರಿಗೆ ಕೊಟ್ಟ. ಪಟ್ಟ ಆದರೆ ತಲೆ ಮೇಲೆ ಕೊಟ್ಟುಕೊಳ್ತಕ್ಕಂಥದ್ದು ಕಿರೀಟ ಭಾಗ, ಕಿರೀಟ ಅದನ್ನು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಇರಲಾರ್ದಾಗ ಅವನು ಉದಾತ್ತನೆ ಹೇಗೆ ಆಗ್ತಾನೆ? ಅದನ್ನೂ ಕೊಡಬೇಕು, ಅವರಿಗೂ ಕೊಡಬೇಕು, ತಾನು ಅನುಭವಿಸಬೇಕು. ಹೀಗೆ ಮೂರು ಉಪಮೆಗಳನ್ನು ತಾನು ಅನುಭವಿಸಿದ ಮತ್ತು ತನ್ನ ಪ್ರಜೆಗಳಿಗೂ ಕೂಡ ಬೇರೆಯವರಿಗೂ ಕೂಡ ಕೊಟ್ಟು ಉದಾತ್ತನಾದ. ಆ ಕಾರಣದಿಂದ ಮೂರು ಉಪಮೆಗಳು ಒಂದು ನೋಡಿದಾಗ ನಾರಾಯಣ ದೇವ್ರು ಏನು ಮಾಡಿದ? ಲಕ್ಷ್ಮಿಯನ್ನು ತಾನೇ ಇಟ್ಕೊಂಡ, ಭೂದೇವಿಯನ್ನು ತಾನೇ ಇಟ್ಕೊಂಡ, ಕಮಲಗಳನ್ನು ತಾನೇ ತಾನು ಕಣ್ಣು ಮಾಡ್ಕೊಂಡ್ಬಿಟ್ಟ, ತನಗೆ ಏರಿಸ್ಕೊಂಡ, ಯಾರಿಗೂ ಕೊಡಲಿಲ್ಲ. ಆ ಕಾರಣದಿಂದ ನಾರಾಯಣನಿಗಿಂತ ಇವನು ಶ್ರೇಷ್ಠ, ಇವನು ಉದಾತ್ತ ನಾರಾಯಣ ಅಂತಕ್ಕಂಥ ಬಿರುದನ್ನು ಪಡ್ಕೊಂಡ. ಅರಿಕೇಸರಿ ಅಂತ ಹೇಳಿ ಬರ್ತಕ್ಕಂಥದ್ದು ಈ ಸುಪುಷ್ಪ ಪಟ್ಟ ಅನ್ನತಕ್ಕ. ಸರ್ವ ಪ್ರತಿಗಳಲ್ಲೂ ಸುಪುಷ್ಪ ವೃಷ್ಟಿನೇ ಇರೋದರಿಂದ ಸುಪುಷ್ಪ ಪಟ್ಟ ಅಂತ ತಿದ್ದಬಾರ್ದು, ಆದರೂ ತಿದ್ದಿ ಹಾಕಿದ್ದಾರೆ. ಸರ್, ಈಗ ನೀವು ಈ ಹಳೆಗನ್ನಡ ಪಠ್ಯಗಳು, ಜೈಮಿನಿ, ಕುಮಾರವ್ಯಾಸ, ಯಾವುದೇ ಗ್ರಂಥವನ್ನ ಇವುಗಳನ್ನೆಲ್ಲ ಅಧ್ಯಯನ ಮಾಡುವುದು ಒಂದು ನಿಮ್ಮ ಸಂಶೋಧನೆಯ ಹುಡುಕಾಟದ ಆವಿಷ್ಕಾರದ ಒಂದು ಭಾಗ ಆಗಿತ್ತು. ಶಾಸನಗಳ ಬಗ್ಗೆ ಆಸಕ್ತಿ ಬಂದದ್ದು ಮತ್ತು ಶಾಸನಗಳ ಬೆನ್ನು ಹತ್ತಿ ಹೋದದ್ದು ಯಾಕೆ? ಶಾಸನಗಳನ್ನು ನೋಡಿ ನನಗೆ ಭಯ ಇತ್ತು, ನಾನು ಈ ಕೆಲಸ ಮಾಡಬಲ್ಲೇನೆ ಅಂತ. ಆದರೆ ಬಂದ ಮೇಲೆ ದೇವರ ದಯೆಯಿಂದ ಅಧ್ಯಯನ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅವುಗಳನ್ನು ಎಪಿಗ್ರಫಿಯ ಕರ್ನಾಟಕ ವಿಭಾಗದಲ್ಲಿ 1972ರಿಂದ 1993ರವರೆಗೂ ನಾನು ಕೆಲಸ ಮಾಡಿದೆ. ಮಾಡುವಂಥ ಸಂದರ್ಭದಲ್ಲಿ ಯಾವಾಗ ಪಾಠ ದೋಷಗಳು ಕಾಣ್ತದೋ ಓದುವಂಥ ಸಂದರ್ಭ, ಆವಾಗ ನಾವು ಅಲ್ಲಿ ಟಿಪ್ಪಣಿ ಮಾಡಿಕೊಂಡು ಆ ಶಾಸನವನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡಿ ಸರಿಪಡಿಸಿದ್ದೇವೆ. ಮೂಲ ಪಠ್ಯ, ಹೌದು, ಮೂಲ ಪಠ್ಯದಿಂದ. ಕಾವ್ಯಗಳಿಗಾದರೆ ಹಸ್ತಪ್ರತಿಗಳಿರ್ತದೆ, ತಾಡುವಳಿ ಪತ್ರಿಕೆ ಕಾಗದ ಪ್ರತಿಗಳಾಗಲಿ ನಮ್ಮ ಲೈಬ್ರರಿಯಲ್ಲೇ ಇರ್ತದೆ, ಹುಡುಕೋದು. ಆದರೆ ಶಾಸನ ಹಾಗಿಲ್ಲಲ್ಲ, ಅದರ ಮೂಲ ಸ್ಥಾನಕ್ಕೆ ನಾವು ಹೋಗ್ಬೇಕು ಹುಡುಕಿಕೊಂಡು. ಆ ಕಾರಣದಿಂದ ಅಲ್ಲಲ್ಲಿ ಅನೇಕ ಹಳ್ಳಿಗಳನ್ನು ನಾವು ತಿರುಗಾಡಿದ್ದೇವೆ, ಊರುಗಳಿಗೆ ಹೋಗಿದ್ದೇವೆ, ಪರೀಕ್ಷೆ ಎಸ್ಟಾಂಪೇಜ್ ತೆಗೆದುಕೊಂಡಿದ್ದೇವೆ. ಅಂದರೆ ಶಾಸನಗಳ ಪ್ರತಿಯನ್ನು ಅಚ್ಚು ಮಾಡಿಕೊಂಡು ಬಂದಿದ್ದೇವೆ. ಇಟ್ ಇಸ್ ಜಸ್ಟ್ ಲೈಕ್ ಇದಕ್ಕೇನೆಂದರೆ ಲಿಥೋ ಪ್ರಿಂಟಿಂಗ್. ಈಗ ಫ್ಲೀಟ್ ಮಾಡಿದ ಎಪಿಗ್ರಫಿಯ ಕರ್ನಾಟಕಕ್ಕೂ ಅಲ್ಲ, ಫ್ಲೀಟ್ ಅಲ್ಲ, ರೈಸ್ ಮಾಡಿದ ಎಪಿಗ್ರಫಿಯ ಕರ್ನಾಟಕಕ್ಕೂ ನೀವು ನಂತರ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಇದೆ? ಅದು ಒಂದು, ಪಾಠಗಳ ದೋಷ ಬಂದಾಗ ಪಾಠ ಪರಿಷ್ಕರಣೆಯನ್ನು ಮಾಡಿದ್ದೇವೆ. ಎರಡನೇದು, ಅಲ್ಲಿ ಇರ್ತಕ್ಕಂಥ ಭಾಷೆಯ ದೃಷ್ಟಿಯಿಂದ ಬಂದಾಗ ಛಂದಸ್ಸುಗಳನ್ನು ಸಂಪೂರ್ಣ ನಾವು ತೋರಿಸಿಕೊಟ್ಟಿದೆ. ಆ ಪದ್ಯಗಳು ಅದು ರೈಸ್ಗೆ ಸಾಧ್ಯ ಆಗಿರಲಿಲ್ಲ, ಇಲ್ಲ, ಮಾಡಿಲ್ಲ. ಅವರು ಸಾಧ್ಯ ಆಗಲಿಲ್ಲ ಅಂತ ಹೇಳೋದಿಲ್ಲ, ಯಾಕಂದರೆ ಅವರು ದೊಡ್ಡ ವಿದ್ವಾಂಸರಾಗಿದ್ದರು, ಮಾಡ್ಬೋದಾಗಿತ್ತು, ಮಾಡಿಲ್ಲ, ಅದಾಗಿಲ್ಲ ಅಲ್ಲಿ. ಆದರೆ ಈ ಸಂಪುಟಗಳು ಕೊಡೋ ಕಾಲಕ್ಕೆ ಇದು ನಾವು ಕೊಟ್ಟರೆ ಇದು ಹೆಚ್ಚು ಉಪಯುಕ್ತವಾಗ್ತದೆ, ಇದು ನಮ್ಮ ಭಾಷಾಶಾಸ್ತ್ರ ಕನ್ನಡ ಭಾಷೆಯ ಅಧ್ಯಯನಕ್ಕೆ ಉಪಯುಕ್ತವಾಗ್ತದೆ ಅಂತ ನಾವು ಛಂದಸ್ಸುಗಳನ್ನು ಕೂಡ ಗುರುತಿಸಿಕೊಟ್ಟಿದೆ. ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಹಲ್ಮಿಡಿ ಮೊದಲ ಶಾಸನ, ಕನ್ನಡ ಶಾಸನ, ಕನ್ನಡವನ್ನು ಅದಕ್ಕಿಂತ ಹಿಂದೆ ಕೂಡ ಶಾಸನ ಇತ್ತು ಅಂತ ನೀವು? ಇದ್ದು, ಶಾಸನಗಳಿದ್ದು, ಉಪಲಬ್ಧ ಆಗಿಲ್ಲ ಎಲ್ಲವೂ. ಆದರೆ ಉಪಲಬ್ಧ ಆಗಿರ್ತಕ್ಕಂಥ ಒಂದು ಶಾಸನ ನಮಗೆ ಸ್ಪಷ್ಟವಾಗಿದೆ. ಕನ್ನಡ ಭಾಷೆಯ ಅಸ್ತಿತ್ವ ಎಷ್ಟು ಪ್ರಾಚೀನ ಅಂತ ಅನ್ನೋ ಸಂದರ್ಭದಲ್ಲಿ ದಿವಂಗತ PS ವೆಂಕಣ್ಣಯ್ಯರು ಒಂದು ಮಾತು ಹೇಳ್ತಾರೆ, ಪ್ರಾಕೃತ ಭಾಷೆ ಮತ್ತು ಕನ್ನಡ ಭಾಷೆಗಳ ಒಂದು ಸಮ್ಮಿಲಿತ ಭಾಷೆಯ ಒಂದು ಕಾಲ ಇರಬೇಕು ಅಂತ ಊಹೆ ಮಾಡಿದರು. ಅವತ್ತ ಇತ್ತು ಅಂತ ಅನ್ನೋದಕ್ಕೆ ಈ ಶಾಸನ ದಾಖಲೆ ಇದೆ ಇವತ್ತು.
ಪ್ರಾಕೃತ ಭಾಷೆ ಮತ್ತು ಕನ್ನಡ ಭಾಷೆ ಸಮ್ಮಿಳಿತವಾಗಿರ್ತಕ್ಕಂಥ ಶಾಸನಗಳು ಇದ್ವು. ಅಂದ್ರೆ ಪ್ರಾಕೃತದಿಂದ ಕನ್ನಡ ಪ್ರಾಕೃತದಿಂದ ಕನ್ನಡ ಅಂದರೆ ಕನ್ನಡ ಜನ ಆಡೋ ಟ್ರೈಬ್ ಇತ್ತು. ಆದರೆ ಅದಕ್ಕೆ ಸಾಹಿತ್ಯದ ಲೇಪ ಬಂದದ್ದು ಪ್ರಾಕೃತ ಸಂಸ್ಕೃತ. ಪ್ರಾಕೃತ ಬೇರೆ ಅಲ್ಲ, ಸಂಸ್ಕೃತ ವಿಕೃತಗೊಂಡ್ರೆ ಪ್ರಾಕೃತ ಆಗ್ತದೆ. ಪ್ರಕೃತಿ ಜೊತೆಗೆ ಹೋಗ್ತಕ್ಕಂಥದ್ದು ಪ್ರಾಕೃತ, ಇನ್ನೇನು ಅಲ್ಲ. ಸಂಸ್ಕೃತದ ಅಪಭ್ರಂಶವೇ ಪ್ರಾಕೃತ. ಸಂಸ್ಕೃತ ಅಪಭ್ರಂಶ ಆಗ್ತದೆ, ಮಾತಾಡ್ತಾ ಆಡ್ತಾ ಹೋಗುವಾಗ ಶಬ್ದ ವ್ಯತ್ಯಾಸ ಆಗಿಬಿಡ್ತದೆ, ಅದು ರೂಪನೇ ವ್ಯತ್ಯಾಸ ಆಗಿಬಿಡ್ತದೆ. ಹಾಗಾದಾಗ ಅದು ಏನಾಗ್ತದೆ, ಅದು ಒಂದು ರೂಪ ಪಡ್ಕೊತದೆ. ನಮಗೆ ಸಮ್ಮಿಳಿತ ಭಾಷೆಯ ಒಂದು ಶಾಸನದ ಪ್ರಾಚೀನ ಟಿ.ಎಸ್. ವೆಂಕಣ್ಣನವರು ಒಂದು ಊಹೆ ಮಾಡಿದ್ರು, ಅದಕ್ಕೆಲ್ಲ ನಮಗೆ ದಾಖಲೆ. ಈ ಶಾಸನದ ಬಗ್ಗೆ, ಬನವಾಸಿಯ ಈ ಶಾಸನದ ಬಗ್ಗೆ ನೀವು ಹೇಳೋದಾದರೆ, ಸಿದ್ಧಂ ರಾಣೋ ವಾಸಿಟಿ ಪುತಸ ಶಿವಸಿರಿ ಪುಳಿಮಾವಿಸ ಮಹಾದೇವಿಯ ಛಾಪಥರ. ಸಿದ್ಧಂ ಸಾಮಾನ್ಯವಾಗಿ ಶಾಸನಗಳನ್ನು ಹಾಕುವಾಗ ಶುಭಸೂಚಕ ಮಾತುಗಳನ್ನು ಹೇಳ್ತಾರೆ. ಸ್ವಸ್ತಿ, ಸಿದ್ಧಂ, ಓಂ ಹೀಗೆ ಹಾಕ್ತಕ್ಕಂಥದ್ದು ಒಂದು ರೂಢಿ. ಹಾಗೆ ಇಲ್ಲಿ ಸಿದ್ಧಂ ಅಂತಕ್ಕಂಥ ಮಾತನ್ನು ಹಾಕಿದ್ದಾರೆ. ಸಿದ್ಧಂ ಅಂದರೆ ಎಲ್ಲವೂ ಇದು ಸಿದ್ಧಿಸತಕ್ಕಂಥ ಒಂದು ಇದು ಶುಭಸೂಚಕ ಮಾತು. ರಾಣು ರಾಜ, ಪ್ರಾಕೃತ ನೋಡಿ ಇಲ್ಲಿ ರಾಜ್ಞೋ ರಾಣೋ ಆಗ್ತದೆ. ನ ಅದಕ್ಕೆ ರಳೆಯೋ ಅಭೇದ ಅಂತ ಒಂದು ಸೂತ್ರನೇ ಮಾಡಿದ್ರು ಅವರು. ಇವುಗಳು ಬಂದರೆ ಇವಕ್ಕೂ ವ್ಯತ್ಯಾಸ ಆಗ್ತದೆ, ಬರ್ತದೆ, ಒಂದಕ್ಕೊಂದು ಇನ್ನೊಂದು ಬಂದು ಬಿಡ್ತವೆ. ಒಂದಕ್ಕೆ ಇನ್ನೊಂದು ಬಂದರೆ ನಾವು ಅದನ್ನು ಬಿಟ್ಟು ಬಿಡಬಾರ್ದು, ಅದನ್ನು ಆ ಭಾಷೆ ಇದಂತ ಹೇಳಿಬಿಡ್ಬೋದು ನಾವು ಅದನ್ನು ಅಂಥೇಳಿ ಒಂದು ಸೂತ್ರನೇ ಮಾಡಿದರು. ರಾಣೋ ವಾಸಿಟಿ ಪುತಸ, ವಾಸಿಟಿ ಪುತಸ ಅಂದರೆ ವಾಸಿಟಿ ಅಂತ ವಸಿಷ್ಠರ ಕುಲದಲ್ಲಿ ಬಂದಂಥ ಹೆಣ್ಣು ಮಗಳ ಮಗನಾದ. ಸಿರಿ ಪುಳುಮಾವಿಸ, ಈ ಪುಳುಮಾವಿಸದೊಳಗೆ ಬರ್ತಕ್ಕಂಥ ಳು ಅನ್ನತಕ್ಕಂಥ ಅಕ್ಷರ ಏನಿದೆ, ಇದು ಕನ್ನಡದ ಕುಳಳು. ಕುಳಳು, ರಳ, ಕುಳ, ಕ್ಷಳ ಅಂತಕ್ಕಂಥ 3 ಮಾತು ಬರ್ತದೆ. ರಳ ಅದು ಕೂಡ ಕನ್ನಡದ್ದೇ ಶಬ್ದ, ಕನ್ನಡದ್ದೇ ಅಕ್ಷರ. ಲ ಸಂಸ್ಕೃತದ್ದು, ಸಂಸ್ಕೃತ ಮತ್ತು ಮುಂದೆ ಬಂದಿರತಕ್ಕಂಥ ಎಲ್ಲ ಪ್ರಾಕೃತ ಭಾಷೆಗಳು ಮತ್ತು ಎಲ್ಲ ನಮ್ಮ ಈ ಪ್ರಾಕೃತ ಸಂಸ್ಕೃತದಿಂದ ಹುಟ್ಟಿಕೊಂಡಿರ್ತಕ್ಕಂಥ ದೇವ ಭಾಷೆಗಳಿಗೆ ಅಲ್ಲಿ ಇರ್ತಕ್ಕಂಥದ್ದು ಲಕಾರವೇ ಹೊರತಾಗಿ ಕಾಳಿದಾಸವೇ ಹೊರತಾಗಿ ಕಾಳಿದಾಸ ಅಲ್ಲ. ಆದರೆ ನಮ್ಮ ಕನ್ನಡದ ಜನತೆ ನಾಲಿಗೆ ಮೇಲೆ ತಪ್ಪಿಯೂ ಕಾಳಿದಾಸ ಅಂತ ಹುಟ್ಟೋದಿಲ್ಲ, ಕಾಳಿದಾಸ ಅಂತಲೇ ಬರ್ತದೆ, ಲಕಾರನೇ ಬರ್ತದೆ. ಇದಕ್ಕೆ ಕ್ಷಳ ಅಂತ ಹೇಳ್ತಾರೆ. ನಲಿನ ಕಮಲ್ದು, ನಳಿನ ನಳಿನಾಕ್ಷಿ, ರಳನೇ ಅದು ಅಲ್ಲ, ಕುಳ ಕುಳ ಅಲ್ಲ ಅಂದರೆ ಲ ಬರವಣಿಗೆ ಲಿಪಿ ಕುಳ, ಆದರೆ ಅದಕ್ಕೆ ಕ್ಷಳ ಅಂತ ಕೊಟ್ಬಿಟ್ರು. ಸಂಸ್ಕೃತ ಲಕಾರಕ್ಕೆ ಪ್ರತಿಯಾಗಿ ಬರ್ತಕ್ಕಂಥ ಳ ಏನಿದೆ ಅದಕ್ಕೆ ಕ್ಷಳ ಅಂತ ಹೇಳಿಬಿಟ್ರು. ಅದಕ್ಕೆ 12ನೇ ಶತಮಾನದವರೆಗೆ ನಮ್ಮ ಹರಿಹರ ಮಹಾಕವಿ ನೋಡೋಡೊಂದಕ್ಕರ ಕೂಡೋಡೊಂದಕ್ಕರ ಉಚ್ಚಾರಣೆಯೊಳೊಂದಕ್ಕರವಾಗಿ ಬಿಟ್ಟು ಬಿಟ್ಟೆನಂತ ಹೇಳಿ ಆ ರಳ ಕುಳ ಕ್ಷಳ 3 ವ್ಯತ್ಯಾಸವನ್ನು ಬಿಟ್ಟು ಒಂದೇ ಕನ್ನಡ ಕುಳವನ್ನೇ ಬಳಸ್ಕೊಂಡು ಹೋಗ್ಬಿಡ್ತಾನೆ. ಈಗ ನೀವು ಶಾಸನಗಳ ಬಗ್ಗೆ ಮಾಡುವಾಗ ನಿಮಗೆ ಕಂಡ ಮಹತ್ವದ ಅಂಶಗಳೇನು? ನೋಡಿ, ಪ್ರತಿಯೊಂದು ಶಾಸನವು ತನ್ನಷ್ಟಕ್ಕೆ ತಾನು ಬಹಳ ಮಹತ್ವದ್ದಾಗಿರ್ತದೆ. ಯಾವುದೇ ಒಂದು ಶಾಸನ ಕಡಿಮೆ ಅಂತ ಹೇಳಲಿಕ್ಕಾಗೋದಿಲ್ಲ, ಹೆಚ್ಚು ಏನೋ ಒಂದರದಲ್ಲ ಇದೆ ಅಂತ ಹೇಳಿದಾಗ ಹೆಂಗೆ ಅಂತ ಹೇಳಿ ವಿತಂಡವಾದ ಮಾಡಬಾರ್ದು. ದೊಡ್ಡ ಶಾಸನಗಳನ್ನು ತಗೊಂಡ್ರೆ ಅಲ್ಲಿ ದಾನದತ್ತಿಗಳು ಬಂದಿರ್ತದೆ, ದೇವಾಲಯಗಳು ಬಂದಿರ್ತದೆ, ಅಲ್ಲಿ ಜನತೆಯ ಒಂದು ಸ್ವರೂಪ ಬರ್ತದೆ. ಜನತೆಯ ಹೇಗೆ ಇತ್ತು, ಎಂಥವ್ರು ಹರೆಕಾರರಿಗೆ ದಾನ ಕೊಟ್ಟರು, ಮದ್ದಲ್ಲಿಯವ್ರಿಗೆ ದಾನ ಕೊಟ್ಟರು, ಕಸ ಗುಡಿಸೋರಿಗೆ ದಾನ ಕೊಟ್ಟರು. ದಾನ ಕೊಟ್ಟಿರ್ತಕ್ಕ ಸಂದರ್ಭದಲ್ಲಿ ಈ ಎಲ್ಲ ಜಾತಿಗಳು 18 ಜಾತಿಗಳು ಇತ್ತು ಅಂತಕ್ಕಂಥದ್ದು ನಮಗೆ ಅಲ್ಲಿ ಕಂಡು ಬರ್ತದೆ. ಜಾತೀಯತೆ ಅನ್ನತಕ್ಕಂಥದ್ರದ್ದು ಇರಬೇಕೋ ಇರಬಾರ್ದು ಅನ್ನೋದು ಮಾತು ಬೇರೆ. ಆಯಾ ಕಸುಬುಗಳು ಮಾಡಿಕೊಂಡು ಬಂದಾಗ ಡಿವಿಷನ್ ಆಫ್ ಲೇಬರ್ ಅಂತೇನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಆ ಡಿವಿಷನ್ ಅವ್ರು ಕೆಲಸ ಮಾಡ್ಕೊತ ಬಂದರು, ಅದೇ ಹೆಸರು ಆ ಜನಕ್ಕೆ ಬಂತು, ಆಮೇಲೆ ಜನತೆಗೆ ಬಂತು. ಆ ಊರಲ್ಲಿ ಮತ್ತೆ ವಿಭೇದ ಆಗ್ತದೆ. ಒಂದು ಕಾಲಕ್ಕೆ ಒಂದೇ ಜನ ಟ್ರೈಬ್ ಇದ್ದದ್ದು ಮಾಂಸ ಹಂಚೋನು ಒಂದಾಗ್ತಾನೆ, ತೊಗಲು ಕಿತ್ಕೊಂಡು ಹೋದವನು ಒಬ್ಬನಾಗ್ತಾನೆ. ತೊಗಲು ಕಿತ್ಕೊಂಡು ಹೋದ್ಮೇಲೆ ಊಟ ವಸ್ತುಗಳು ಮಾಡ್ತಕ್ಕಂಥವ್ನು ಮಾದಿಗನಾದರೆ ಅದನ್ನು ಮಟ್ಟೆ ಕಪಲಿ ಅಂತ ಯಾರು ಹೇಳ್ತಾರೆ, ನೀರೆತ್ತೋ ಒಂದು ಸಾಧನ ಮಾಡಿದಾಗ ಅವನು ಡ್ವಾರ ಆಗ್ತಾನೆ. ಅವ್ರಿಗೂ ಒಂದು ಕಾಲ ಬಂದಾಗ ಅಲ್ಲಿನ ಶರೀರ ಸಂಬಂಧಗಳಾಗೋದಿಲ್ಲ, ಅವು ನಿಂತು ಹೋಗ್ಬಿಟ್ಟಿರ್ತಾರೆ. ಹಾಗಾಗಿ ಒಂದು ಕಾಲಕ್ಕೆ 3 ಸ್ತರಗಳಲ್ಲಿ ಕೊಡುಕೊಳ್ಳಿಕೆ ಆಗ್ತಾಯಿತ್ತು. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ. ಹೆಣ್ಣು ಕೊಟ್ಟು ತರೋದು ಇರ್ತಿತ್ತು. ಅಲ್ಲಿ ಅದಕ್ಕೆ ಬಂದದ್ದು ಅನುಲೋಮ ವಿಲೋಮ ಅಂತಕ್ಕಂಥದ್ದು. ಬ್ರಾಹ್ಮಣರಲ್ಲಿ ಕೊಟ್ಟರೆ ಅನುಲೋಮ, ಕ್ಷತ್ರಿಯರು ಕೊಟ್ಟರೆ ವಿಲೋಮ ಸಂಪ್ರದಾಯ. ಆದರೆ ಈ 3ಕ್ಕೂ ಕೊಡುಕೊಳ್ಳಿಕೆ ಇತ್ತು ಅಂತಕ್ಕಂಥದ್ದು ನಮಗೆ ಮನುಸ್ಮೃತಿಯಲ್ಲಿ ಬರ್ತದೆ. ಅವನು ಒಂದು ಶಿಸ್ತು ಮಾಡ್ತಾನೆ,
ಇಲ್ಲಾಂದರೆ ನಮ್ಮ ದೇಶ ರೋಗಿಷ್ಠವಾಗಿ ಹಾಳಾಗಿ ಹೋಗ್ತಿತ್ತು. ಅವನು ಒಳ್ಳೆತನವನ್ನು ನೋಡೋದಿಲ್ಲ. ಅವನು ಯಾವನು ಒಬ್ಬನು ಅಂತಲ್ಲ, ಭೃಗು ಅಂತಕ್ಕಂಥ ಮುನಿ ಎಲ್ಲ ಸ್ಮೃತಿಗಳನ್ನು ಸೇರಿಸ್ಕೊಂಡ್ಬಂದು ಇದು ಮನು ಅಂತ ಹೇಳಿದ್ದಾನೆ. ಮನು ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರೆದದ್ದು ನಮಗೇನು ಸಿಕ್ಕೇ ಇಲ್ಲ. ಸುಮ್ಮನೆ ಮನು ಮನು ಅಂತ ಹೊಡೆದಾಡ್ತಾರೆ. ಏನಿಲ್ಲ ಮನು, ಎಲ್ಲಿದ್ದ ಮನು, ಯಾವ ಊರಿನಲ್ಲಿದ್ದ? ಆ ಸ್ಮೃತಿಗಳು ಬಂದಿದೆ, ಅನೇಕ ಸ್ಮೃತಿಗಳಿದೆ, ಒಂದಲ್ಲ ಯಾಜ್ಞವಲ್ಕ್ಯ ಸ್ಮೃತಿ ಇದೆ, 80 ಸ್ಮೃತಿಗಳಿದೆ, ಒಂದಲ್ಲ ಎರಡಲ್ಲ. ನೀವು ಮಿತಾಕ್ಷರ ನೀವು ಬಂದರೆ ನಿಮಗೆ ಗೊತ್ತಾಗ್ತದೆ. ಯಾಜ್ಞವಲ್ಕ್ಯ ಮಿತಾಕ್ಷರ ವ್ಯಾಖ್ಯಾನವೇನು ಬರೆದ ಸ್ಮೃತಿಗೆ, ಯಾಜ್ಞವಲ್ಕ್ಯ ಸ್ಮೃತಿಗೆ ವಿಜ್ಞಾನೇಶ್ವರ ವ್ಯಾಖ್ಯಾನ ಬರೆದಾಗ ಯಾವ್ಯಾವುದಕ್ಕೆ ಏನು ಸಂಬಂಧ ಬರ್ತದೆ ಅಂತಕ್ಕಂಥದ್ದನ್ನು ಎಲ್ಲವನ್ನೂ ಅಲ್ಲಿ ವಿವರಿಸ್ತಾನೆ. 80 ಸ್ಮೃತಿಗಳನ್ನು ರೆಫರ್ ಮಾಡಿದ್ದಾನೆ ಅವನಲ್ಲಿ ಆಗಿನ ಕಾಲದಲ್ಲೇ. ಹಾಗಂತಲೇ ಅಲ್ಲಿಂದ ಮತ್ತು ಎರಡನೇ ಕಾರಣವೂ ಒಂದು ಏನಿತ್ತು ಅಂತಂದರೆ, ಅವನಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಒಂದು ಒಪ್ಪಿಗೆ ಏನಿತ್ತು ಜನತೆಯಲ್ಲಿ ಕಾನೂನಿನ ಬಗೆಗೆ. ಅದು ಕಾರಣ ಏನಂದರೆ, ಆ ಮಹಾನ್ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯ ನೇಪಾಳದಿಂದ ಶ್ರೀಲಂಕಾದವರೆಗೂ ರಾಜ್ಯ ಆಳಿದದ್ದು. ಕಾಶ್ಮೀರವೂ ಅವನ ರಾಜ್ಯದೊಳಗಿತ್ತು, ನೇಪಾಳವೂ ಅವನ ರಾಜ್ಯದೊಳಗಿತ್ತು, ಶ್ರೀಲಂಕಾವೂ ಅವನ ರಾಜ್ಯದೊಳಗಿತ್ತು. ಇಡೀ ಆ ಕಾರಣದಿಂದ 6ನೇ ವಿಕ್ರಮಾದಿತ್ಯ ಅವನ ಹಿಸ್ಟ್ರಿನೇ ಸರಿ ಬರೋದಿಲ್ಲ ನಮ್ಮವರು. ಯಾಕೆ ಈ ಥರದ ಇತಿಹಾಸದ ಲೋಪಗಳಾಗಿ? ನಾನು ಕೇಳಬೇಡಿಯಪ್ಪ, ಏನು ಬರ್ದಾರ ಅಷ್ಟು ಹೇಳಿದೆ, ಇಲ್ಲ ಅಂತ ಹೇಳ್ಬಿಡ್ತೇನೆ ಅಷ್ಟೇ. ನಾನು ಯಾಕೆ ಮಾಡಿದವರು ಅಂತ ಲೋಪಕ್ಕೆ ಕಾರಣಗಳು. ಈಗ ತಮಿಳ್ನಾಡಿನ ಹಿಸ್ಟೋರಿಯನ್ಸ್ ಏನಂದ್ರೆ ತಮಿಳ್ನಾಡಿನ ಸಂಗತಿಗಳನ್ನ ಎತ್ತಿ ತೋರಿಸ್ತಾರೆ ಹೊರತಾಗಿ ಸೋತದ್ದನ್ನೆಂದು ಬರಿದಲು, ಬರೀ ಗೆದ್ದು ಸಂಗತಿಗಳು. ಆದರೆ ಅದಕ್ಕೊಂದು ಕಾರಣ ಇದೆ, ಅದು ತನ್ನ ಪಾಸ್ಟ್ ಅನ್ನ ಗ್ಲೋರಿಫೈ ಮಾಡುವ ಗುಣ ಇದೆ ಅಷ್ಟೇ. ಆದ್ರೆ ಇಲ್ಲಿ ವಿಕ್ರಮನನ್ನು ವಿಜೃಂಭಿಸದೇ ಇರ್ಲಿಕ್ಕೆ ಏನ್ ಕಾರಣ? ಮುಂದಿನ ಮಾಂಡಲಿಕರು ತಾವೇ ಹೆಚ್ಚಂತ ಹೇಳೋದಕ್ಕೆ ಅದನ್ನ ಮುಚ್ಚಾಕ್ಬೇಕಾಗ್ತದೆ. ದೊಡ್ಡ ಕೆಲಸ ಮಾಡಿದ್ರೆ ಮುಚ್ಚಾಕ್ಬೇಕಾಗ್ತದೆ. ದೊಡ್ಡ ಕೆಲಸ ಮಾಡಿದ್ದೇನೆ ಅವ್ರು ಮುಚ್ಚಾಕ್ಲಿಲ್ಲ ಅಂತಂದ್ರೆ ಅವ್ರು ಇಷ್ಟು ದೊಡ್ಡ ಮಾಡಿದ್ದಾರೆ, ಇವ್ರೇನು ದೊಡ್ಡವರು ಅಂತ ಹೇಳ್ತಾರೆ. ಅದಕ್ಕಾಗಿ ಅದನ್ನ ಅಳಿಸ್ಬಿಡು, ಅದನ್ನ ಭೂಗತ ಮಾಡಿಬಿಡು. ನೀವು ಕಪಟರಾಡರನ್ನು ನೋಡಿದ್ದೀರಿ? ನೋಡಿದ್ದೇನೆ. ಅವರ ಶೋಧಗಳ ಬಗ್ಗೆ, ಅವರ ಹುಡುಕಾಟದ ಬಗ್ಗೆ ಏನು ಅನಿಸ್ತದೆ ನಿಮ್ಗೆ? ಅವರು ಹುಡುಕಾಟ ತಮ್ಮ ಇತಿಮಿತಿ ಒಳಗೆ ಪಾಪ ಮಾಡಿದ್ದಾರೆ ಅಷ್ಟೇ ಹೊರತಾಗಿ ಎಲ್ಲವನ್ನೂ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಒಂದು ವಸ್ತು ಅಂತ ಇದ್ಕೊಂಡು ಅಧ್ಯಯನ ಮಾಡಿದ್ದಾರೆ, ಅಲ್ಲಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಬರೆಯೋದನ್ನು ಎಷ್ಟು ತಮಗೆ ಉಪಲಬ್ಧವಾಗಿತ್ತು ಅದರ ಮೇಲೆ ಅವ್ರು ನಿಂತಿದ್ದಾರೆ ಹೊರತಾಗಿ ಎಲ್ಲ ಇಡೀ ಕರ್ನಾಟಕ ತಿರುಗಾಡಿ ಮಾಡುವಂಥ ಒಂದು ಸಾಧ್ಯ ಅವ್ರಿಗೆ ಆಗಿಲ್ಲ. ಈಗ ಅವರು ಬಹುಚರ್ಚಿತ ಎಸೆ ಅನುಭವ ಮಂಟಪದ ಐತಿಹಾಸಿಕತೆ, ಅದು ನೋಡಿ ಆಗಿನ ಕಾಲದಲ್ಲಿ ಇದ್ದಿಲ್ಲ ಅಂತ ಹೇಳ್ತಾರೆ. ಅನುಭವ ಮಂಟಪಕ್ಕೆ ಮಹಾಮನೆ ಅಂತ ಇನ್ನೊಂದು ಹೆಸರಿದೆ, ಪರ್ಯಾಯ ಶಬ್ದ ಇದೆ, ದೇರ್ ಈಸ್ ದೇರ್. ಅದನ್ನು ಅವ್ರು ಹೇಳಬಾರ್ದಾಗಿತ್ತು. ಅವರು ಅನುಭವ ಮಂಟಪ ಇಲ್ಲ ಅಂತ ಹೇಳಿದ್ರು. ಅನುಭವ ಮಂಟಪ ಬೇಡಪ್ಪ, ಮಹಾಮನೆ ಇತ್ತಲ್ಲ, ಯಾರೂ ಕೇಳಲಿಲ್ಲ. ಮಹಾಮನೆ ಇದೆಯಲ್ಲ ಸ್ವಾಮಿ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಹೇಳ್ತಿದ್ರು. ಮಹಾಮನೆ ಇತ್ತಪ್ಪ, ಹೌದು, ಇದಕ್ಕೆ ಅನುಭವ ಮಂಟಪ ಅಂತ ಹೇಳೋಣ, ಈ ಶಬ್ದ ಇಲ್ಲ ಅಂತ ಅವ್ರು ವಾದ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತಾಗಿ ಶಬ್ದದ ವಾದವೇ ಹೊರತು ಐತಿಹಾಸಿಕತೆಯ ಪ್ರಶ್ನೆ ಅಲ್ಲ. ಅದಕ್ಕೆ ನಮಗೆ ಪರ್ಯಾಯ ಶಬ್ದ ಇದೆ. ಅನುಭವ ಮಂಟಪಕ್ಕೆ ಅನುಭವ ಮಂಟಪ ಅಂತ ಅವಾಗ ಬಳಸಿದ್ದಿಲ್ಲ, ಆ ಮಾತು ಇರಲಾರ್ದಕ್ಕೆ ಅವರು ಹೇಳಿದ್ರು ಅಷ್ಟೇ. ಆದರೆ ಆ ಮಾತುಗಳು, ಆ ಒಂದು ಚರ್ಚೆ ಮತ್ತು ಸಂಗತಿಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಇತ್ತು ಅಂತಲೇ ಅನುಭವ ಆಗ್ತದೆ. ಶಿವಶರಣರು ಸೇರಿದ್ರು ಅಂದರೆ ಶಿವಶರಣರು ಸೇರಿದ್ರು. ಈಗ ಕಪಟರಾಡರ ವಾದ ಏನು ಅಂದರೆ, ಅವ್ರು ಹೇಳೋದು ಶೂನ್ಯ ಸಂಪಾದನೆಯ ಭಾಗವಾಗಿ ಬಂದದ್ದು ಅನುಭವ ಮಂಟಪ ಇಲ್ಲ, ಜನ ಇತ್ತಲ್ಲಿ. ಯಾಕೆ ಅಂತ ಕೇಳಿದ್ರೆ ಜಾನಪದವನ್ನು ನಾನು ತೋರಿಸಿಕೊಟ್ಟಿದ್ದೇನೆ. ಗರ್ತಿ ಹಾಡು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ನಾನು ತೋರಿಸಿಕೊಟ್ಟಿದ್ದೇನೆ. ಬೀಸು ಕಲ್ಲು ಹಾಡುವಂಥ ಸಂದರ್ಭದಲ್ಲಿ ಬೀಸೋದಕ್ಕೆ ಕಲ್ಲುಗಳನ್ನು ಎಲ್ಲೆಲ್ಲಿಂದ ಆರಿಸ್ಕೊಂಡ್ಬರ್ತಾನೆ, ಬೀಸುವ ಕಲ್ಲುಗಳನ್ನು ಕಲ್ಯಾಣಕ್ಕೆ. ಅಂದರೆ ನೀವು ಅನ್ಬೋದು ಇದು ಜಾನಪದದಲ್ಲಿ ಇವತ್ತು ಯಾವಾಗೋ ಬಂದಿರ್ಬೋದಲ್ಲ ಅಂತ. ಒಂದು ಪಳೆಯುಳಿಕೆ ನಮಗೆ ಸಿಗುತ್ತದೆ, ಇದರಿಂದ ಹೀಗೆ ಹೇಳ್ಬೋದು. ಆದರೆ ಜನರು ಸೇರಿದ್ರು ಅಂತಕ್ಕಂಥದ್ದು ಸುಳ್ಳಲ್ಲ, ಶಿವಶರಣರು ಇದ್ರು ಅನ್ನೋ ಸುಳ್ಳಲ್ಲ. ಅದಕ್ಕಿಂತ ಮುಂಚೆ 12ನೇ ಶತಮಾನಕ್ಕಿಂತ ಮುಂಚೆ ಬಸವ ಅನ್ನುವ ಪದನೇ ಇರಲಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಬಸವ ಅನ್ನೋ ಪದ ನೋಡಿ ವೈದಿಕರಲ್ಲೂ ಇದೆ, ಜೈನರಲ್ಲೂ ಇದೆ. ವಾಟ್ ಡಸ್ ಇಟ್ ಮೀನ್? ವೃಷಭ ಅನ್ನತಕ್ಕಂಥದ್ದು ಈಶ್ವರನ ಗಣ. ವೃಷಭ ಇದು ತದ್ಭವವಾಗಿ ಬಸವ ಆಗ್ತದೆ. ವೃಷಭ ಉಸಹ ಬಸವ. ಅಮೃತೇಶ್ವರ ದಂಡನಾಯಕನಿಗೆ ತಮ್ಮ ಬಸವಣ್ಣ ಅಂತ ಇದ್ದ, ನಮಗೆ ಎದುರಿಗೇನೆ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾನೆ. ಆ ವೀರಬಲ್ಲಾಳನ ಕಾಲದಲ್ಲಿ ಅವನ ದಂಡನಾಯಕ, ಅಮೃತೇಶ್ವರ ದಂಡನಾಯಕ, ಅವನ ತಮ್ಮ ಬಸವೇಶ್ವರ. ತರೀಕೆರೆಯಲ್ಲಿ ಶಾಸನದಲ್ಲಿ ನಿಮಗೆ ಸ್ಪಷ್ಟವಾಗಿ ಸಿಗ್ತಾನೆ. ಅವನ ಜೀನಿಯಾಲಜಿ ನಿಮಗೆ ಬಸವಣ್ಣ ಅಂತ. ಅದಕ್ಕೇನೆ ಒಂದು ಹೆಸರನ್ನು ನಾವು ವಿಮರ್ಶೆ ಮಾಡಬೇಕಾದ ಹಾಗೆ ಅವನ ಪರಿಸರ ಹುಡುಕಬೇಕು. ಇದು ವೈದಿಕ ಮೂಲದಿಂದ ಬಂದಿದೆಯೇ, ಜೈನ ಮೂಲದಿಂದ ಬಂದಿದೆಯೇ, ಅಥವಾ ಇನ್ಯಾವ ಮೂಲದಿಂದ ಬಂದಿದೆಯೇ ಅಂತ. ಈಗ ನೋಡಿ, ಇದನ್ನೇ ನಾನು ಈಗ ಕೂತು ಈಗ ಮಾಡ್ತಾ ಇರೋ ಕೆಲಸ ಒಂದು ಏನಿದೆ ಅಂದರೆ, ನಮ್ಮ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಶಿವಾಲಯಗಳು ಮೂಲ ಎಲ್ಲಿದೆ ಅಂದರೆ ಜ್ಯೋತಿರ್ಲಿಂಗಗಳಲ್ಲಿದೆ ಮತ್ತು ಪಂಚಕೇದಾರಗಳಲ್ಲಿದೆ.
ಕಲ್ಲಿನಾಥ ಅಂತ ನೀವು ಕೇಳಿರಬೇಕು. ನಿಮ್ಮ ಶಾಪುರದಲ್ಲೇ ಕನ್ಯಾಕುಳರು ಅಂತ ಬರ್ತದೆ, ಅಲ್ಲೇ ಕೊಡೋದು ಇದ್ಲು ಅಂತ ಹೇಳ್ತಕ್ಕಂಥ ಒಂದು ಮಾತು ಬರ್ತದೆ. ಅಲ್ಲಿ ಇವತ್ತೇನು ದೇವಾಲಯ ಇಲ್ಲ, ಆದರೆ ಕಲ್ಲಿನಾಥ ದೇವಾಲಯ ಇತ್ತು ಅಲ್ಲಿ. ಆದರೆ ಕಲ್ಲಿನಾಥ ದೇವಾಲಯ ಇನ್ನೂ ನಮಗೆ ಅಸ್ತಿತ್ವದಲ್ಲಿದೆ. ಹಾವಿನಾಳ ಕಲಯ, ಹೌದು, ಹಾವಿನಾಳ ಅಂತಕ್ಕಂಥ ದೂರ ನಮಗೆ ನಮ್ಮ ದೇವಪುರದಿಂದ ಸುಮಾರು 6 ಮೈಲಿ ಅಂತರದಲ್ಲೇ ಇದೆ. ಅದು ದೇವಸ್ಥಾನದ ಹೆಸರು ಕಲ್ಲಿನಾಥ. ಈ ಕಲ್ಲಿನಾಥ ಅನ್ನೋ ಶಬ್ದ ಹೇಗೆ ಬಂತು ಅಂದರೆ ಪಂಚಕೇದಾರಗಳಲ್ಲಿ ಒಂದಾದ ಕಲ್ಪೇಶ್ವರದಿಂದ ಬರ್ತದೆ. ಕಲ್ಪೇಶ್ವರ ಅನ್ನೋ ಶಬ್ದ ಕಲ್ಪಿ ಕಾಳಪ್ರಿಯನೂ ಆಗ್ತದೆ. ಅದು ಸಜಾತಿ ದ್ವಿತ ಯಾವಾಗ 2 ರೂಪ ತಡ್ಕೊಳ್ತದೆ. ಹೇಗೆ ಕರ್ನಾಟಕ, ಕರ್ನಾಟಕ, ಪ್ರಬುದ್ಧ ಕರ್ನಾಟಕ ನಕಾರದಿಂದ ಬರ್ತದೆ. ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ನಕಾರದಿಂದ ಬರ್ತದೆ. ಯಾಕೆ ಅಂದರೆ ಲಿಪಿಯಲ್ಲಿ ಏನಾಗಿತ್ತು ಅಂದರೆ ಒತ್ತಕ್ಷರ ಏನಿತ್ತು ಅದು ನಗಳಿಗೆ ಒಂದೇ ಆಗಿತ್ತು. ಹಾಗೆ ಆ ಕಾರಣದಿಂದ ಓದುವರ ತಪ್ಪೇ ಹೊರತಾಗಿ ಮೇಲಿನ ಅಕ್ಷರ ನ ಇದ್ದರೆ ಅದನ್ನು ನಕಾರ ಅಂತ ತಗೊಳ್ಬೇಕು, ನಕಾರ ಇದ್ದರೆ ನಕಾರ ಅಂತ ತಗೊಳ್ಬೇಕು. ಕರ್ನಾಟಕ. ಈಗ ನೀವು ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಕೂಡ ತುಂಬಾ ಕೆಲಸ ಮಾಡಿದಿರಿ ಹೇಳಿದ್ನಲ್ಲ. ಈಗ ಅದಕ್ಕೆ ಈಗ ಬಂದಾಗ ನೋಡಿ, ಶಾಸನ ಕೇದಾರನಾಥ ಕಲ್ಲಿನಾಥ ಅಂತಕ್ಕಂಥ ಹೇಗೆ ಬಂತು ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಕಾಳಪ್ರಿಯ, ನಿಮ್ಮ ಅಫ್ಜಲ್ಪುರ ತಾಲೂಕಾದೊಳಗೆ ಕಾಳಪ್ರಿಯ ದೇವಸ್ಥಾನ ಇದೆ, ಕಲ್ಲಿನಾಥ ದೇವಾಲಯಗಳಿದೆ. ಒಂದು ಕಡೆಗಲ್ಲ, ಇಡೀ ಕರ್ನಾಟಕದ ತುಂಬ ನೋಡಿದರೆ 1000 ಕಲ್ಲಿನಾಥ ದೇವಾಲಯಗಳು ಸಿಗ್ತದೆ. ಯಾಕೆ ಇದು ಎಲ್ಲಿಂದ ಬಂತು ಅಂದರೆ ಕಲ್ಪೇಶ್ವರದೊಳಗಿಂದು ಕಲ್ಪ ಅನ್ನತಕ್ಕಂಥದ್ದು ಲಕಾರದ್ವಿತ್ವಾದರೆ ಕಲ್ಲಾಗ್ತದೆ, ಪಕಾರದ್ವಿತ್ವಾದರೆ ಕಪ್ಪಣ್ಣ ಆಗ್ತದೆ. ಕಪ್ಪತಗುಡ್ಡ, ಗದಗಿನ ಹತ್ತಿರ ಕಪ್ಪತಗುಡ್ಡ ಕಪ್ಪತೇಶ್ವರ, ಕಪ್ಪೇಶ್ವರ ಆಗ್ತದೆ. ಪಕಾರ ಬಂತು. ಕಾಳಪ್ರಿಯ, ಕಾಲಪ್ರಿಯ, ಕಾಲಪ್ರಿಯ ಆಗ್ತದೆ. ಕಾಳಪ್ರಿಯನಾಥನೇ ಕಲ್ಪೇಶ್ವರ. 3 ರೂಪದಲ್ಲಿ ಅದು ನಮ್ಮ ಕರ್ನಾಟಕದ ಅಸ್ತಿತ್ವದಲ್ಲಿದೆ. ಇದೇ ನೀವಂತ ಹೆಂಗೆ ಹೇಳ್ತೀರಿ ಅಂದರೆ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ನಲ್ಲಿ ಬಾಗಳಿ ಅಂತ ಒಂದು ಊರು ಬರ್ತದೆ. ಬಾಗಳಿ ಅಂತಕ್ಕಂಥ ಊರಿನಲ್ಲಿ ಒಂದು ಶಾಸನದಲ್ಲಿ ಮಂದಾಕಿನಿ ತಡಿ ಎಲ್ಲಿ ಇತ್ತು? ಕಲ್ಲೇಶ್ವರ ದೇವಸ್ಥಾನ. ಮಂದಾಕಿನಿ ಅಂದರೆ ಯಾವುದು ಅನ್ನೋದು ನಿಮಗೆ ಗೊತ್ತಿದೆ. ಒಂದು ನದಿ ಇದೆ ಮಂದಾಕಿನಿ ಅಂತ. ಆ ಮಂದಾಕಿನಿಯ ದಡದಲ್ಲೇ ಕೇದಾರನಾಥ, ಮದಮಹೇಶ್ವರ, ರುದ್ರನಾಥ, ಕಲ್ಪನಾಥ, ತುಂಗನಾಥ, ಹೀಗೆ 5 ಪಂಚಕೇದಾರಗಳಿದೆ. ಈ ಪಂಚಕೇದಾರಗಳೇ ನಮ್ಮಲ್ಲಿ ಪುನರಾವತಾರಗೊಂಡಿವೆ. ಅವು ವಿಕೃತ ರೂಪದಲ್ಲಿ ಬಂದಿವೆ. ಹೀಗಾಗಿ ನಮಗೆ ಗೊತ್ತಾಗೋದು ಮದಮಹೇಶ್ವರ, ಮಹೇಶ್ವರ. ವೀರಶೈವರಲ್ಲಿ ಕೇಳಿ ಮಹೇಶ್ವರ ಭಕ್ತಿ. ಷಷ್ಠಲಕ್ಕೆ ನೀವು ಬಂದಾಗ ಭಕ್ತಿ ಮಹೇಶ್ವರ ನಿಮಗೆ ಬರ್ತಕ್ಕಂಥದ್ದು. ಭಕ್ತ, ಮಹೇಶ್ವರ, ಪ್ರಾಣಲಿಂಗ, ಪ್ರಸಾದ, ಶರಣ, ಐಕ್ಯ, ಷಷ್ಠಲ. ಮೊದಲು ಬರ್ತಕ್ಕಂಥದ್ದು ಭಕ್ತದಲ್ಲಿ ದ್ವೈತನೇ. ಹೌದು. ಎಲ್ಲಿವರೆಗೂ ಅಂದರೆ ಐಕ್ಯದ ತನಕ ನಿಮಗೆ ಬಂದಾಗ ದ್ವೈತನೇ. ಅದು ಅಲ್ಲಿಗೆ ಅದ್ವೈತ ಬರುತ್ತೆ, ಅಲ್ಲೇ ಅದ್ವೈತ ಬರ್ತದೆ. ದ್ವೈತ ಹೋಗಿ ಅದು ಈ ಎರಡೂ ಸೇರಿಕೊಂಡಿರ್ತಕ್ಕಂಥದ್ದು. ವಾದ ವಿವಾದ ಮಾಡೋದ್ರಲ್ಲಿ ಅರ್ಥವಿಲ್ಲ. ಇದು ಒಂದು ಅನುಭವ ಅಷ್ಟೇ. ದಾಸ ಸಾಹಿತ್ಯದ ಹುಡುಕಾಟ ಇದೆಯಲ್ಲ ನಿಮ್ಮ, ದಾಸ ಸಾಹಿತ್ಯ ಮತ್ತು ಶಾಸನಗಳಿಗೆ ಸಂಬಂಧಪಟ್ಟಂಗೆ ನೀವು ಒಂದಿಷ್ಟು ವರ್ಕ್ ಮಾಡಿದ್ದೀರಿ ನೋಡಿ. ಹುಡುಕಾಟ ಅದು ಹುಡುಕಾಟ ಮಾಡೋದಿಲ್ಲ. ನಾನು ಅಭ್ಯಾಸ ಮಾಡುವಾಗ ಏನು ಬರ್ತದೆ ಎತ್ತಿಡ್ತೇನೆ ಅಷ್ಟೇ. ನಾನು ಯಾವುದಕ್ಕಾಗಿ ಹುಡುಕೊಂಡು ಎಲ್ಲಿ ಹೋಗಿಲ್ಲ. ಅಭ್ಯಾಸ ಮಾಡುವಾಗ ಅದು ಗಮನಕ್ಕೆ ಬಂತು ಅಂದರೆ ಅಪ್ಪ ಇದು ಇಲ್ಲಿದೆ. ದಾಸ ಸಾಹಿತ್ಯ ಶಾಸನಗಳ ಬಗ್ಗೆ ಮಾಡಿದ ಸಂಪುಟಗಳು, ದಾಸ ಸಾಹಿತ್ಯ ಸಂಪುಟಗಳು ಬಂದಿದೆ. 2 ಸಂಪುಟಗಳು ಅವರು ಸೇರಿಸಿ ಕೊಟ್ಟಿದ್ದಾರೆ. ನಮ್ಮ ಮಂತ್ರಾಲಯದವರು 2 ಶಾಸನ ಸಂಪುಟಗಳು ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಶಾಸನ ಪದ್ಮನಾಭ ತೀರ್ಥರು ಸಂಬಂಧಪಡ್ತದೆ. ಪದ್ಮನಾಭ ತೀರ್ಥರು ಮೊದಲು ಮಠವನ್ನು ಸ್ಥಾಪಿಸಿದ್ದು ಬೇಲೂರಿನಲ್ಲಿ. ಪದ್ಮನಾಭ ತೀರ್ಥರಿಗೆ ಪರ್ಯಾಯ ಶಬ್ದ ನೀರೇಜನಾಭ ಅಂತಿದೆ, ಅಬ್ಜನಾಭ ಅಂತ ಇದೆ, ಪಂಕೇಜನಾಭ ಅಂತಿದೆ. ಇಲ್ಲಿ ಕಮಲನಾಭ ಅಂತ ಬರ್ತದೆ. ಈ ಶಾಸನದಲ್ಲಿ 1277ರಲ್ಲಿ ಅವರಿದ್ದರು. ಅದು ಮೊದಲು ಮಾಧವ ಮಠ ಹುಟ್ಟಿದ್ದು ಬೇಲೂರಿನಲ್ಲಿ. ಸರ್, ಇದು ಪುರಂದರರು ಮತ್ತು ಅವರ ಮಗನಿಗೆ ಸಂಬಂಧಪಟ್ಟ ಒಂದು ಶಾಸನದ ಬಗ್ಗೆ. ಕಮಲಾಪುರದಲ್ಲಿ ದೊರಕಿರ್ತಕ್ಕಂಥ ಶಾಸನ. ಅಷ್ಟೊತ್ತಿಗೆ ಪುರಂದರದಾಸರು ನೋಡಿ, ಅಲ್ಲಿ ಕೂಡ ಪುರಂದರದಾಸರು ಬಂದಾಗ 2 ಕಥೆಗಳನ್ನು ಜೋಡಿಸಿ ನಮ್ಮ ಜನ ಹದಗೆಡಿಸಿದ್ದಾರೆ. ಪುರಂದರದಾಸನೇ ಬೇರೆ, ವ್ಯಾಪಾರಿ ಪುರಂದರನೇ ಬೇರೆ. 32 ಪುತ್ಥಳಿ ಕಥೆ ಅಂತ ನೀವು ಕೇಳಿರ್ಬೋದು. ಶ್ರೀನಿವಾಸನೇ ಪುರಂದರನಾದದ್ದಲ್ಲ. ಅದು ಶ್ರೀನಿವಾಸನೋ ಕೃಷ್ಣನಾಯಕನೋ ಅವನ ಹೆಸರು ಏನಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಪುರಂದರ ಅಂತಲೂ ಹೆಸರು ಇರ್ಬೋದು. ಯಾಕಂತಂದರೆ ಪುರಂದರ ಅಂದರೆ ಇಂದ್ರ ಅಂತ ಅರ್ಥ. ಅವನ ಹೆಸರು ಪುರಂದರ ಅಂತಲೇ ಇಟ್ಟಿರ್ಬೋದು. ಇವರು ಕಥೆಗಳು ಕಟ್ಟೋದಕ್ಕೆ ಏನಾಗಿದೆ ಅಂದರೆ ಶ್ರೀನಿವಾಸ ನಾಯಕ ಅಂತ ಅನ್ನೋದಕ್ಕೆ ವ್ಯಾಪಾರಕ್ಕೂ ಪುರಂದರದಾಸಗೂ ಏನೂ ಸಂಬಂಧವಿಲ್ಲ.
ಅದನ್ನು ನಾನು ತೋರಿಸಿಕೊಟ್ಟಿದ್ದೇನೆ. ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ 3 ಪದ್ಯ. ಆ ಪದ್ಯದಲ್ಲಿ ನೀವು ನೋಡಿ, ಆ ಪದ್ಯವನ್ನೇ ನೀವು ಎತ್ತಿ ಹಿಡಿಬೇಕು. ಅದಕ್ಕಾಗಿ ನೀವು ನಾನು ತರಬೇಕಾಗತ್ತೆ. ಆ ಪುಸ್ತಕವನ್ನು ಎದುರಿಗಿಟ್ಟ ವಿವೇಚನೆ ಮಾಡಬೇಕಾಗ್ತದೆ. ಸಂಶೋಧನೆ ಅನ್ನೋದು ಹಾಳಹರಟೆ ಅಲ್ಲ, ಸಾಕ್ಷಿ ಸಮೇತ. ಸಾಕ್ಷಿ ಇದ್ದರೆ ಸಂಶೋಧನೆ, ಕಲ್ಪನೆ ಇದ್ದರೆ ಕಾವ್ಯ. ಅರ್ಥವಾಯ್ತಲ್ವ ಈಗ ನಾನು ಹೇಳಿದ್ದು? ಸಾಕ್ಷಿ ಇದ್ದರೆ ಸಂಶೋಧನೆ, ಇಲ್ಲದಿದ್ದರೆ ಸಂಶೋಧನೆ ಅರ್ಥವೇ ಇಲ್ಲ. ಅದಕ್ಕೆ ಕಲ್ಪನೆ ಇರಲಿಲ್ಲ ಅಂದರೆ ಅದು ಕಾವ್ಯನೇ ಅಲ್ಲ. ಈಗ ನಿಮಗೆ ತೋರಿಸ್ತೀನಿ, ಆ 3 ನುಡಿನೂ ಕೂಡ ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಇದು ಮೊದಲನೇ ಸ್ಟ್ಯಾಂಜ. ಎರಡನೇದ್ದು, ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ ಭೂಪತಿಯೆಂದೂ ಗರ್ವಿಸುತ್ತಿದ್ದೆ. ನಾನು ರಾಜ ಅಂತ ತಿಳ್ಕೊಂಡು ಗರ್ವಿಸ್ತಿದ್ನೆ ಹೊರತಾಗಿ ಮುಂದಕ್ಕೆ ಹೋಗಿ ನೀವು. ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ, ಸರಸಿಜಾಕ್ಷ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿಸಿದನು ಅಂತ ಇದು ಒಂದು. 3 ನುಡಿಯಲ್ಲಿ ನಿಮಗೆ ಭೂಪತಿ ಅಂತ ಇದ್ದೆ ಅಂತ ಹೇಳ್ತಾನೆ, ಅರಸನಾಗಿದ್ದೆ ನಾನು ಅಂತ ಹೇಳ್ತಾನೆ ಹೊರತಾಗಿ ಎಲ್ಲಿ ನಾನು ವ್ಯಾಪಾರಿಯಾಗಿದ್ದೆ ಅಂತ ಹೇಳೋದಲ್ಲ. ಇನ್ನು ಎರಡನೇದ್ದು, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಯ ಮಾಡಲು ಸಾಧನ ಸಂಪತ್ತಾಯಿತು. ಏನಾಗಿದೆ ಅಂತಕ್ಕಂಥ ಸಂಗತಿ ಏನಂದರೆ, ಪುರಂದರದಾಸರ ಹಿರಿಯ ಮಗ ರಾಮಚಂದ್ರ ಅನ್ನತಕ್ಕಂಥ ಹುಡುಗ ತೀರಿಕೊಂಡ, ಉಪನಯನಕ್ಕೆ ಬಂದಂಥವನು ತೀರಿಕೊಂಡಾಗ ಆ ದಂಪತಿಗಳಿಗೆ ಅಲ್ಲಿ ಇರೋದಕ್ಕಾಗಲಿಲ್ಲ. ಪುರಂದರಗಡವನ್ನು ಬಿಟ್ಟು ಅವರು ಬರ್ತಾರೆ ಮುಂದಕ್ಕೆ ಎಲ್ಲ ತ್ಯಾಗ ಮಾಡಿ. ಇದರಲ್ಲಿ ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿ ನಾಚುತ್ತಲಿದ್ದೆ ಅಂತ ಮೊದಲನೇ ಅದರಲ್ಲಿ ಮಂಡೆ ಬಾಗಿ ಅಂತ ಇತ್ತು, ಇಲ್ಲಿ ಮಂಡೆ ಮಾಗಿ ಅಂತ ಪಾಠಾಂತರ ಇದೆ. 3ನೇ ನುಡಿ ಅಲ್ಲಿ 2ನೇ ನುಡಿ 3ನೇ ನುಡಿಯಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಅವ್ರು ಏನು ಕೊಡ್ತಾರೆ, ಭೂಪತಿ ಅಂತ ನಾಚ್ತಿದ್ದೆ ನಾನು, ಅರಸನಾಗಿ ನಾಚುತ್ತಲಿದ್ದೆ ಅಂತ ಹೇಳ್ತಾರೆ. ನೀವೆಲ್ಲ ನೋಡ್ಕೊತ ಹೋಗಿ ನಿಮ್ಗೆ ಗೊತ್ತಾಗ್ತದೆ. ವರ್ಷನ್ಸ್ ಎಲ್ಲ ಕೊಟ್ಟಿದ್ದೇನೆ ನಾನು ನಿಮ್ಗೆ ಅಲ್ಲಿ. ಓಕೆ, ಎಲ್ಲ ಕಡೆನೂ ಆಲಸನಾಗಿ ತಿರುಗುತ್ತಲಿದ್ದೆ ಅಂತ ಪಾಠಾಂತರನೂ ಇದೆ, ಅದು ಬಂದಿದೆ. ಅರಸನಾಗಿಯೂ ಅಂತ ಅಂತ. ಈಗ ದಾಸ ಸಾಹಿತ್ಯ ಅಂದರೆ ತೊಂಡಿ ಸಾಹಿತ್ಯ, ಅದರ ಮೇಲೆ ನಾವು ನಿಂದಿರಬೇಕಾಗ್ತದೆ. ಅದಕ್ಕೆ ಯಾವುದು ಹಸ್ತಪ್ರತಿಗಳು ನಮ್ಗೆ ಸಿಕ್ಕುವುದಿಲ್ಲ, ಭಾಳ ಕಡಿಮೆ. ಇದ್ರೂ ಕೂಡ ಇತ್ತೀಚಿನ ಆವಾಗ ಇಲ್ಲಿ ಏನು ಮಾಡ್ತದೆ, ಹೆಚ್ಚಿನ ಸಂದರ್ಭದಲ್ಲಿ ಏನು ಸಿಕ್ಕುತ್ತೋ ಅದನ್ನ ಇಟ್ಕೊಂಡು ಅಪ್ಪ ಇದು ಇರ್ಬೋದು. ಅವ್ರು ಹೇಗೆ ದಾಸ ಸಾಹಿತ್ಯ ತೊಂಡಿಯೋ ಹಾಗೆ ವಚನವೂ ತೊಂಡಿನ ಅಲ್ಲ. ವಚನಕ್ಕೆ ಇಲ್ಲ ಹೇಳ್ತೇನೆ ನಿಮಗೆ. ಯಾಕೆ ಅಂದರೆ ಅಲ್ಲಿ ವಚನಗಳನ್ನು ದಾಖಲಿಸುವುದಕ್ಕೆ ಕೋಲಶಾಂತ ಅನ್ನತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡಿದ್ರು ಅವರಲ್ಲಿ. ಅವನು ದಾಖಲಿಸಿದ್ದಾನೆ. ಅವನು ಐತಿಹಾಸಿಕವ, ಅವನು ಐತಿಹಾಸಿಕ, ಅವನು ಕಾಲ್ಪನಿಕ ಅಲ್ವಾ? ಅಲ್ಲ, ಅದು ಆದ್ಮೇಲೆ ಕೂಡ ಇದನ್ನು ಕೂಡ ಕೋಲಶಾಂತಯ್ಯ ಅನ್ನೋನು ಐತಿಹಾಸಿಕ ಅನ್ನೋದಕ್ಕೆ ಏನ್ ಮಾಹಿತಿ ಇದೆ? ಇದ್ದ ಅಂತ ಹೆಸರು ಬರ್ತದೆ, ಶಿವನ ಸಂಪಾದನೆಯಲ್ಲಿ ಹೆಸರು ಬರ್ತದೆ. ಇದ್ದ ಅಂತ ಸಂಪಾದನೆ 16ನೇ ಶತಮಾನದಲ್ಲಿ ಬಂದದ್ದು. ಅಲ್ಲಲ್ಲ, ಅದು ಬಂದಿರತಕ್ಕಂಥ ಸಂಪಾದನೆ. ಅದಕ್ಕಿಂತ ಹಲಿಗೆ ಮಾದೇವ ಇಲ್ವಾ? ಅದಕ್ಕಿಂತ 4 ಸಂಪಾದನೆಗಳಿದೆ, ಒಂದೇ ಅಲ್ಲ 4 ಸಂಪಾದನೆಗಳಿದೆ. ಬೇರೆ ಬೇರೆ ಸಂಪಾದನೆಗಳನ್ನು ನೀವು ನೋಡಿ ಅಲ್ಲಿ. ಆದ್ರೆ ಈ ವಚನಗಳ ರಚನೆ ಆದದ್ದು ಅಂದ್ರೆ ಎಲ್ಲ ವಚನಗಳು ಒಂದೇ ಕಾಲಕ್ಕೆ ಆಗಿವೆ ಅಂತ ನಾನು ಹೇಳಿದ್ದಾರೆ. ಮತ್ತು ವಚನಗಳ ಸ್ಕ್ರಿಪ್ಟ್ ಇವತ್ತು ನಿಮಗೆ ಇಡೀ ವಚನ ಸಾಹಿತ್ಯದ ಭಾಷೆನೇ ನಿಮ್ದು ಅಲ್ಲ ಅಂತ ಹೇಳಬೇಕಾಗಿದೆ ನಾನು. ಆ ಮಾತನ್ನು ಯಾರು ಎಷ್ಟು ಮಂದಿ ನಂಬ್ತಾರೋ ಗೊತ್ತಿಲ್ಲ. ಫಗು ಹಳಕಟ್ಟಿಯವರು ಆ ಹಸ್ತಪ್ರತಿಗಳನ್ನು ಇಟ್ಟುಕೊಂಡು ಇಬ್ಬರು ಅಸಿಸ್ಟೆಂಟ್ ಸಹಾಯಕರನ್ನು ಇಟ್ಕೊಂಡು ಆ ಇಬ್ಬರು ಸಹಾಯಕರು ಭಾಷೆಯನ್ನು ಪರಿವರ್ತಿಸಿದ್ದಾರೆ. ಇವತ್ತು ನಿಮಗೇನು ವಚನ ಭಾಷೆ ಇದೆ ಅದು ಮೂಲ ವಚನ ಭಾಷೆ ಅಲ್ಲ. ಅಂದರೆ ಹಸ್ತಪ್ರತಿಯಲ್ಲಿರುವ ಪಠ್ಯಕ್ಕೂ ಹಳಕಟ್ಟಿಯವರು ಎಡಿಟ್ ಮಾಡೋದಕ್ಕೂ ಭಿನ್ನ ಇದೆ. ಖಂಡಿತವಾಗಿಯೂ ಸ್ವರ್ಪ ಭೇದ ಇದೆ. ನೀವು ಯಾರದಾದರೂ ಎತ್ತುಕೊಳ್ಳಿ, ನೀವಲ್ಲಿ ಘಂಟಾಘೋಷವಾಗಿದೆ ಮಾತನ್ನು ಹೇಳಿದ್ದೇನೆ, ಯಾರಿಗೂ ಅದು ತಲೆಗೆ ಹೋಗೋಲ್ದು. ಆಮೇಲೆ ಇನ್ನೂ ಒಂದು ಪ್ರಶ್ನೆ ನಾನು ಕೇಳೋದಾದ್ರೆ, ವಚನಗಳು ಲಿಪಿಯಾದದ್ದು ಪ್ರೌಢದೇವರಾಯನ ಕಾಲಕ್ಕಲ್ವಾ? ನೋಡಿ, ತೋಂಡಿ ಬಂತು, ಅವು ಇದ್ವು, ನಮಗೆ ಹಸ್ತಪ್ರತಿಗಳು ಸಿಗ್ತಕ್ಕಂಥದ್ದನ್ನು ಇಟ್ಟುಕೊಂಡು ನಾವು ಹೋಗಬೇಕಾಗತ್ತೆ. ಅದರ ಪ್ರಾಚೀನತೆ ಇದ್ವು ಅಂತ ಹೇಳ್ಬೋದು. ಅವ್ರ ಕಾಲಕ್ಕೂ ಬಂದಿರ್ಬೋದಲ್ವ. ಅಲ್ಲಿ ಪಾಠಾಂತರಗಳು ಇಟ್ಕೊಂಡಾಗ ಹೆಚ್ಚು ಪಾಠಗಳಲ್ಲಿ ಏನು ಇದೆಯೋ ಅದನ್ನು ನಾವು ಸ್ವೀಕಾರ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವು ಅಪ್ಪ ಈ ಹಸ್ತಪ್ರತಿಯಲ್ಲಿ ಹೀಗಿದೆ, ಈ ಹಸ್ತಪ್ರತಿ ಹೀಗಿದೆ ಅಂತ ಹೇಳಬೇಕಾಗತ್ತೆ ಹೊರತಾಗಿ ಇದ್ದಿದ್ದಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ಮತ್ತು ವಚನ ಸಾಹಿತ್ಯ ಅವರೆಲ್ಲರೂ ಸಂಸ್ಕೃತ ಮತ್ತು ಬೇರೆ ಭಾಷೆಗಳನ್ನು ಕೂಡ ಓದಿದ್ರು.
ವಿಶೇಷವಾಗಿ ಸಂಸ್ಕೃತವನ್ನು ಓದಿಕೊಂಡಂಥ ಪಂಡಿತರು. ಶ್ವೇತಾಶ್ವತರ ಉಪನಿಷತ್ತೇ ನಮ್ಮ ವೀರಶೈವ ಸಾಹಿತ್ಯಕ್ಕೆ ಮೂಲ. ಶ್ವೇತಾಶ್ವತರ ಉಪನಿಷತ್ತು ಅಲ್ಲಿ ಬಂದಿರತಕ್ಕಂಥ ಮಾತುಗಳನ್ನೇ ಇಲ್ಲಿ ಅನುವಾದ ಮಾಡಿಕೊಂಡಿದ್ದಾರೆ ಸುಮಾರು ಕೆಲವು ಕಡೆ. ಅದರಂತೆಯೇ ನಮಗೆ ತಮಿಳುನಾಡಿನ ನಾಯನಾರರ ವಚನಗಳೇನಿದೆ, ಹೇಳಿಕೆಗಳು, ಅವು ಕೂಡ ಅನುವಾದ ಮಾಡಿಕೊಂಡಿದ್ದಾರೆ. ಒಂದು ಪುಸ್ತಕ, ಅದು ನನ್ನ ಹತ್ರ ಇಲ್ಲ ಈಗ ಇಲ್ಲಿ, ವೀರಶೈವ ಸಾಹಿತ್ಯ ಒಂದು ವಿಶೇಷ ಅಧ್ಯಯನ ಅಂತ ಒಂದು ಸುಮಾರು ಲೇಖನಗಳದ ಒಂದು ಸಂಗ್ರಹ ಪುಸ್ತಕ ಇದೆ. ಅದರಲ್ಲಿ ತೋರಿಸಿಕೊಡಿದೆ ಬಸವಣ್ಣನವರ ವಚನಗಳು ಹೇಗೆ ಅನುವಾದಗೊಂಡಿವೆ ತಮಿಳಿನಿಂದ ಕನ್ನಡಕ್ಕೆ ಬರುವಾಗ. ಸಮಯಾಚಾರ್ಯರು ಅಂದರೆ ಯಾರು? ಅವರು ತಮಿಳುನಾಡಿನ ನಾಯನಾರರಲ್ಲಿ ಬರ್ತಕ್ಕಂಥ ಸೌಂದರನಂದಿ, ಅಪ್ಪಾರರು, ಜ್ಞಾನ ಸಂಬಂಧರು, ಅಲ್ಲಿ ವಾಗೇಶ್ವರರು, ಅವರು ನಮ್ಮ ಈ ವಚನ ಸಾಹಿತ್ಯಕ್ಕೆ ಆಧಾರ ಸ್ತಂಭಗಳು. ಬಂದಿದ್ದಾರೆ ಮನೇಲಿ ಷಷ್ಟಲ ಅನ್ನೋದು ಕೂಡ ಅಲ್ಲಿಂದ ಬಂದಿದೆ, ತಮಿಳುನಾಡಿನಿಂದ. ಅಲ್ಲೊಂದು ತಮಿಳುನಾಡು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಒಂದು PhD ಥೀಸಿಸ್ ಇದೆ. ಈಗ ಏನು ವರ್ಕ್ ಮಾಡ್ತಾ ಇದ್ದಾರೆ? ಸದ್ಯಕ್ಕೆ ಹೇಳಿದ್ದಲ್ಲ ನಾನೀಗ, ಸದ್ಯಕ್ಕೆ ಕರ್ನಾಟಕದಲ್ಲಿ ಕಲ್ಲಿನಾಥ ದೇವರು ಇದರ ಮೂಲ ಏನು ಅಂತ ಆಗಲೇ ನಿಮ್ಗೆ ಹೇಳಿದೆ. ಅದ್ರ ಬರ್ತಕ್ಕಂಥದ್ದು ಹೇಗಿದೆ ಅಂತ. ಮಂದಾಕಿನಿ ದಂಡೆಯಲ್ಲಿ ಕಲ್ಲಿನಾಥ ದೇವಾಲಯ ಇತ್ತು ಮೊದಲ. ಅದರಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದರೆ ಕಲ್ಪೇಶ್ವರ. ತುಂಗನಾಥ ನಮ್ಮ ರಾಷ್ಟ್ರಕೂಟರ ಮೂಲ ದೇವರು. ಅವರಿಗೆ ತುಂಗ ಅಂತಕ್ಕಂಥದ್ದು ಮನೆ ಹೆಸರನ್ನೇ ಬಂದುಬಿಟ್ಟಿದೆ ಅವರಿಗೆ. ಅದೇ ಹೇಳ್ತೀನಲ್ಲ, ಈಗ ಬಂದಾಗ ವೀರಣ್ಣ ದಂಡಿಯವ್ರು ನಕ್ಬಿಟ್ರು. ಏನಾಯಿತು ಅಪ್ಪ, ವಚನಗಳು ಬಂದಾಗ ಅಯದಕ್ಕಿ ಮಾರಯ್ಯ ಮತ್ತು ಅಯದಕ್ಕಿ ಮಾರಯ್ಯನ ಹೆಂಡತಿ ಲಕ್ಕಮ್ಮ, ಅವರು ಅಂಕಿತ ಏನಂದರೆ ಅಮರೇಶ್ವರ ಲಿಂಗ, ಅಮಲೇಶ್ವರ, ಅಮಲೇಶ್ವರ, ಅಮಲೇಶ್ವರ ಲಿಂಗ ಅಂತ ಇದೆ. ಅದನ್ನು ಕವಿಚರಿತೆಕಾರರು ಅಮಲೇಶ್ವರ ಅಂತ ದಾಖಲೆ ಮಾಡಿಟ್ಟಿದ್ದಾರೆ. ಅಮಲೇಶ್ವರ ಲಿಂಗ ಅಂತಕ್ಕಂಥದ್ದು ಈ ಕಲಬುರಗಿಯವ್ರು ತಂದಿರತಕ್ಕಂಥ ವಚನಗಳ ಸಂಪುಟ 14 ಸಂಪುಟಗಳಲ್ಲಿ ಮಾರಯ್ಯನ ವಚನದಲ್ಲಿ ಅಮರೇಶ್ವರ ಅಂತ ಮಾಡಿ ಅದನ್ನು ಒಯ್ದು ಗುಡುಗುಂಟಿ ಹತ್ತಿರ ಅಮರೇಶ್ವರಕ್ಕೆ ಹಾಕಿದ್ದಾರೆ. ಆದರೆ ಅಮಲೇಶ್ವರ ಅಂತ ವಚನ ಹಾಗೆ ಇಟ್ಕೊಂಡಿದ್ದಾರೆ. ಅವನ ಹೆಂಡತಿ ಅಂಕಿತ ಅಮಲೇಶ್ವರ ಅಂತ. ಆದರೆ ವಾಸ್ತವದಲ್ಲಿ ಆ ಅಮಲೇಶ್ವರ ಯಾವುದು ಅಂತಂದರೆ ಶಾಪುರ ಹತ್ತಿರ ಭೀಮರಾಯನ ಗುಡಿ ದೇವಸ್ಥಾನ ಇದೆ, ಅಮಲಾಪುರ. ಅಮಲೇಶ್ವರ ಅದು ದೇವರ ಹೆಸರೇ ಅಮಲೇಶ್ವರ. ದುರ್ದೈವ ದೇವಾಲಯ ಯಾರು ಹಾಳು ಮಾಡಿದ್ರು, ಯಾಕೆ ಹಾಳಾಯ್ತು ಗೊತ್ತಿಲ್ಲ. ಅದು ಎಂಥ ಭವ್ಯವಾದ ದೇವಸ್ಥಾನ. ಅದಕ್ಕೂ ಔರಂಗಜೇಬನಿಗೂ ಸಂಬಂಧ ಇಲ್ಲ. ಯಾರು ಹಾಳು ಮಾಡಿದ್ರು ಗೊತ್ತಿಲ್ಲ. ಸರಿ, ಅಲ್ಲಿ ಎಲ್ಲಿ ಶಾಸನ ಇರ್ಲಾರ್ದಾಗ ಔರಂಗಜೇಬನೇ ಮಾಡಿದೆ ಅಂತ ಹೆಂಗೆ ಹೇಳ್ತೀರಿ? ಅಥವಾ ನಮ್ಮವ್ರು ಮಾಡಲಿಲ್ಲ ಅಂತ ಏನು ಹೇಳೋಕ್ಕಾಗೋದಿಲ್ಲ. ನಮ್ಮವರು ಸಾಕಷ್ಟು ದಾಂಧಲೆ ಮಾಡಿದ್ದಾರೆ. ಒಂದು ರಾಜಮನೆತನ ಇನ್ನೊಂದು ರಾಜಮನೆತನದ ಮೇಲೆ ಯುದ್ಧ ಮಾಡಿದಾಗ ಆ ಊರನ್ನು ಅವರು ಸಂಪೂರ್ಣ ನಾಶ ಮಾಡಿದ್ದಾರೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ರಾಷ್ಟ್ರಕೂಟರು ಅರಳೂರು ನಗರವನ್ನು ಹಾಳು ಮಾಡಿರ್ತಕ್ಕಂಥ ಅರಳೂರು ನಗರ ಅಲ್ಲಳ್ಳಿ, ಇದು ಚಿತ್ತಾಪುರ ತಾಲೂಕು ಅಲ್ಲಳ್ಳಿ 300 ಅರಳು 300 ಅಂತಕ್ಕಂಥದ್ದಾಯಿತು. ಮುಂದೆ ಅದು ನಮ್ಮ ಹೈಹಯ ವಂಶ ಸಗರ ಮಂತನ ಅಂತ ಬರ್ತದೆ. ಹೈಹಯ ಸಗರ ಇವು ಎಲ್ಲ ಒಂದೇ ಇದೆ. ತುಂಡೀರ ಇವು ಎಲ್ಲ ಒಂದೇ ಮಂತನದ ಹೆಸರುಗಳು. ಬೇರೆ ಬೇರೆ ಇದರಲ್ಲಿ ಬಂದಾಗ ಅವು ಬೇರೆ ಹೆಸರು ಅಂತ ಕೂತಿವೆ. ಆದರೆ ಇವೆಲ್ಲವೂ ಮೂಲ ಒಂದೇ ಟ್ರೈಬಿಗೆ ಸಂಬಂಧಪಟ್ಟಂಥವು. ತೊಂಡೈ ಮಂಡಲ ಅಂದರೂ ಕೂಡ ಅವರೇನೆ. ತುಂಡೀರರು ಆಳಿದದ್ದು ತೊಂಡೈ ಮಂಡಲ, ತುಂಡೀರ ಮಂಡಲ. ಇವು ಎಲ್ಲ ನೀವು ನೋಡಿದರೆ ನಿಮಗೆ ಮಾನ್ಯರ್ ವಿಲಿಯಮ್ಸ್ ನೋಡಿ ನಿಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒರಿಜಿನ್ ಶಬ್ದಗಳನ್ನೆಲ್ಲವನ್ನೂ ನಿಮ್ಗೆ ಪಟ್ಟಿ ಮಾಡಿಕೊಳ್ಬೋದು. ಹೈಹಯ ಅನ್ನೋದ್ರು ಅವ್ರದ್ದೇನೆ, ಸಗರ ಅಂದರು ಅವರೇನೆ. ಒಂದೊಂದು ಕಾರಣದಿಂದ ಹೆಸರು ಬೇರೆಯಾಗಿದೆ. ಅವ್ರದ್ದು ಸುರ್ಪುರ ತಾಲೂಕಾದ ಹಿಡಿದು ನಮಗೆ ಸೇಡಮದವರೆಗೂ ಹಬ್ಬಿಕೊಂಡಿದೆ. ಈ ಕಡೆಗೆ ನದಿ ದಂಡೆ ಈಚೆ ಕಡೆ ಮಗಲು ದೇದುರುದ್ದ ತಾಲೂಕು ಅರ್ಧ ಭಾಗ ತೆಗೆದುಕೊಂಡು ಮಾನ್ವಿ ತಾಲೂಕು ಪೂರ್ತಿ ಹಬ್ಬಿಕೊಂಡಿದೆ. ಮಾನ್ವಿ ತಾಲೂಕು ಅವ್ರ ಕೆಳಗೆ ಇತ್ತು. ಅದಕ್ಕೆ ಮೊರಟ 300 ಅಂತ ಆ ಭಾಗ ಯಾವನು ಪಾಲಕ್ಕೆ ಹಂಚಿಕೊಂಡ ಅವ ಅಲ್ಲೇ ಹೋಗಿ ನಿಂತುಬಿಟ್ಟ. ರೇವರ್ಸನ ಕಾಲಕ್ಕೆ ಆಗುತ್ತೆ. ಇದು 1054 ಅನಂತರದಲ್ಲಿ ಮೊರಟ ಬೇರೆ ಆಗ್ತದೆ, ತಮ್ಮನಿಗೆ ಹೋಗ್ತದೆ. ಇನ್ನೊಬ್ಬರು ಇಲ್ಲೇ ಉಳ್ಕೊತಾರೆ. ಇವರು ಸುಮಾರು ಮಂಥನಗಳು, ಯಡ್ರಾವಿಯಲ್ಲಿ ಒಂದು ಮಂಥನ ಇತ್ತು, ಸಗರದಲ್ಲಿ ಒಂದು ಮಂಥನ ಇತ್ತು, ಏವೂರಲ್ಲಿ ಒಂದು ಮಂಥನ ಇತ್ತು, ಕೆಂಬಾವಿಯಲ್ಲಿ ಒಂದು ಮಂಥನ ಇತ್ತು, ದಿಗ್ಗಾವಿಯಲ್ಲಿ ಒಂದು ಮಂಥನ ಇತ್ತು, ಹಾಗಾಗಿ ಅಲ್ಲಿ ಒಂದು ಮಂಥನ ಇತ್ತು. ಯಾರ್ಯಾರಿಗೆ ಭೂಮಿ ಸೀಮೆ ಎಲ್ಲಿ ಬಂತು ಅಲ್ಲಿ ಇರ್ತಿತ್ತು. ಈಗ ನಿಮ್ಗೆ ನಾನು ಮಂಥನದ ಹೇಳಿದ್ದಲ್ಲ ನಿಮಗೆ. ಮೂಲ ಮನುಷ್ಯ ಕೆಂಬಾವಿಯಲ್ಲಿ ಇಂದ ಅವನಿಗೆ 4 ಮಂದಿ ಮಕ್ಕಳು, 4 ಊರಿಗೆ ಹೋದ್ರು. 4 ಮಂದಿ 4 ಕಡೆ 4 ಊರಿಗೆ ಹೋಗ್ಬಿಟ್ರು. ಒಬ್ಬರು ಮಳ್ಳಿಗೆ ಹೋದರು, ಒಬ್ಬರು ಎಕ್ತಾಪುರಕ್ಕೆ ಹೋದರು, ಒಬ್ಬರು ಕೆಂಬಾವಿಯಲ್ಲಿ ಉಳ್ಕೊಂಡ್ರು, ಒಬ್ಬರು ಮುದ್ನೂರಿಗೆ ಹೋದರು. ಈಗ ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತದೆ. ಹೇಳಿ, ಕೇಳಿ ಗೊತ್ತಿದ್ರೆ ಹೇಳ್ತೀರಿ, ಇಲ್ಲ ಗೊತ್ತಿಲ್ಲಪ್ಪ ಅಂತೀನಿ. ನಾನು ನಿಮ್ಮಾಗಿ ಒಬ್ಬ ಮನುಷ್ಯ. ನಿಮ್ಮ ತಾಯಿಯವರು ನಿಮ್ಮ ಮೇಲೆ ಏನೇನು ಪ್ರಭಾವ ಬೀರಿದ್ರು? ನಿಮ್ಮ ತಾಯಿನ ನೆನಪು ಮಾಡ್ಕೊಳ್ಳೋದಾದ್ರೆ ಹೆಂಗೆ? ನನ್ನ ತಾಯಿಯನ್ನು ನೀವು ಕೇಳಿದಾಗ ನಾನು 1 ವರ್ಷದ ಮೇಲೆ 3 ತಿಂಗಳಿದ್ದಾಗ ಅವ್ರು ಹೋಗಿಬಿಟ್ಟಿದ್ದಾರೆ. ನೋಡೇ ಇಲ್ಲ ನೀವು ಅವ್ರನ್ನ? ನೆನಪುಗಳೇ ಇಲ್ಲ. ನಾನು ಹಲವರ ಶಿಶು. ನಮ್ಮ ಅಜ್ಜಿ ಎತ್ತಿದ್ದಳು, ಆಮೇಲೆ ಇನ್ನೊಬ್ಬ ಅಜ್ಜಿ, ಆಮೇಲೆ ನಮ್ಮ ಸೋದರತ್ತಿ, ನಮ್ಮ ಚಿಕ್ಕಮ್ಮಂದರು ಎಲ್ಲರೂ ಎತ್ತಿ ಆಡಿಸಿದ್ದಾರೆ, ಎಲ್ಲರೂ ಬೆಳೆಸಿದ್ದಾರೆ.
ನನ್ನ ತಾಯಿಗೆ ನೆನಪೇ ಇಲ್ಲ, ರೂಪವೇ ನೆನಪಿಲ್ಲ ನನಗೆ. ಎಕ್ಸೆಪ್ಟ್ ಅವ್ರು ಎಲ್ಲಿ ರೂಮ್ನಲ್ಲಿ ಮಲಗುತ್ತಿದ್ರು ಅಷ್ಟು ಮಾತ್ರ ನೆನಪಿದೆ. ಅದು ವಜ್ರದಲ್ಲಿ ನಮ್ಮ ತಾಯಿ ತವ್ರ ಮನೆ ವಜ್ರ, ಹುಣಸಿಗೆ ಹತ್ರ ವಜ್ರ ನಮ್ಮ ತಾಯಿ ತವ್ರ ಮನೆ. ಅಲ್ಲಿ ಕುಲಕರ್ಣಿಯರವರು. ಆ ಮನೆ ಒಳಗೆ ಅವ್ರು ಎಲ್ಲಿ ಮಲಗುತ್ತಿದ್ರು ಅನ್ನೋದು ಒಂದು ವರ್ಷ ಮಾತ್ರ ನೆನಪಿದೆ ನನಗಿನ್ನು, ಅದು ಹೋಗಿಲ್ಲ, ಮತ್ತಿನ್ನೇನೂ ನೆನಪಿಲ್ಲ. ಆದರೆ ನನ್ನನ್ನು ಬೆಳೆಸಿದವರು ಮೊದಲ 3 ವರ್ಷ ನಮ್ಮ ತಾಯಿ ನಮ್ಮ ತಾಯಿ ತಂದೆ ಅಜ್ಜ. ಅಂದ್ರೆ ಬಾಲ್ಯ ಎಲ್ಲ ವಜ್ರದಾಗಿತ್ತು ನಿಮ್ಮದು? ಬಾಲ್ಯ ಎಲ್ಲ ಕಳೆದದ್ದು ವಜ್ರ? 3 ವರ್ಷ ಆದಮೇಲೆ ಹೂವಿನಹಳ್ಳಿಗೆ ಬಂದುಬಿಟ್ಟು ತಿರುಗಿ ಕರ್ಕೊಂಬಂದುಬಿಟ್ರು ನಮ್ಮ ಚಿಕ್ಕಪ್ಪ ಅಂದರು. ನಮ್ಮ ತಂದೆ ಸೋಲಾಪುರದಲ್ಲಿ ಇದ್ದರು. ಅವರು ಸುಮಾರು 1947 ತನಕ 46 ತನಕನೂ ಅಲ್ಲೇ ಇದ್ದರು ಸೋಲಾಪುರದಲ್ಲಿ. ಹೌದು. ಏನು ಮಾಡ್ತಿದ್ರು ಸೋಲಾಪುರದ? ವ್ಯಾಪಾರ, ಬರ್ದಾನ್ ವ್ಯಾಪಾರ. ಆ ಇದರಲ್ಲಿ ಅವ್ರು ಸಿಂಗಾಪುರ್ ತನಕನೂ ಹೋಗಿ ಬಂದಿದ್ದರು. ಬರ್ದಾನ್ ವ್ಯಾಪಾರ ಮಾಡ್ತಿದ್ರು. ಏನು ಹೆಸರು ಅವ್ರದ್ದು? ಸ್ವಾಮಿರಾವ್ ಅಂತ. ಸರ್, ಇಷ್ಟೊತ್ತು ನಿಮ್ಮ ಬಗ್ಗೆ, ನಿಮ್ಮ ಬರವಣಿಗೆ ಬಗ್ಗೆ, ನಿಮ್ಮ ಯೋಚನೆಗಳ ಬಗ್ಗೆ ಹಲವು ಸಂಗತಿಗಳನ್ನು, ಅಂದರೆ ಕೆಲವು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಆಯಿತು, ಅವುಗಳನ್ನು ನನ್ನ ಜೊತೆ ಹಂಚ್ಕೊಂಡ್ರಿ. ಇಷ್ಟೊಂದು ಟೈಮ್ ಕೊಟ್ಟದ್ದಕ್ಕೆ ನನಗೆ ಕೃತಜ್ಞತೆಗಳನ್ನ ಹೇಳ್ತಾನೆ. ತಾವು ಇಲ್ಲಿವರೆಗೆ ಬೆಂಗಳೂರಿನಿಂದ ಬಂದು ಇಲ್ಲಿವರೆಗೂ ಇದನ್ನು ಮಾಡಿದ್ರಲ್ಲ, ಇದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ನಿಮಗೂ ನಾನು ಸೇರಿದ್ರು.